गाइए गणपति जगवंदन शंकर सुवन भवानी नंदन। गाइए गणपति जगवंदन शंकर सुवन भवानी नंदन। ವಾರಬಂತಮ್ಮ ಗುರುರಾಯರ ನೆನೆಯಮ್ಮ, ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವನಮ್ಮ. ವಾರ ಬಂತಮ್ಮ ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ರಾಘವೇಂದ್ರ 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 ರಾಘವೇಂದ್ರ. वराहरूपं दैववरिष्ठं वराहरूपं दैववरिष्ठं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ. ಸಾವಿರ ದೈವದ ಮನಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ. ಪಪ್ಪ ಮಗರಿಜ 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 ಗರಿಜ ನಿಜ ನಿಜರಿ ಗಮ ಪಪ್ಪ ಮಗರಿಜ 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 ಗರಿಜ ನಿಜ ನಿಜರಿ ಗಮ ದಾದ ಮ ಪದ ನಿದ ಪದ ನಿಜರಿ ದಾನಿ ಸರಿ ಗರಿ ನಿಜ ನಿದ ಪದ ನಿಜರಿ ದಾನಿ ಸರಿ ಗಮ ಸರಿ ಗಮ ಪದ ಮ ಪದ ದಪ ಮ ಪದ ದಪ ಮಗ. ಹುಟ್ಟಿದ್ದು ಬೆಳೆದಿದ್ದು ಎರಡು ಬ್ಯಾಂಗ್ಳೂರ್ನಲ್ಲೇ. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಓಂ ವೇದಾಂತರ್ಯ ಝೇಂಕಾರ ಆಧ್ಯಾತ್ಮಾಭಿಮಧುಸಾರ. ಹೇ ದಿನಕರ ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ. ನೀಗಿಸು ಬಾಳಿನ ಅಹಂ 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 ಅಹಂ. ಓಂ ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಂಕಾರ ರೂಪಂ ಶಿವಂ ಶಿವಂ ಮಹಾಸೂರ್ಯ ಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿ ಬೀಜಂ ಮಹಾದಿವ್ಯ ತೇಜಂ ಭವಾನಿ ಸಮೇತಂ ಭಜೆ ಮಂಜುನಾಥಂ. ಓಂ ಓಂ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ. ನನಗೆ ನಮ್ಮ ತಂದೆ ತಾಯಿಯಿಂದ ಭಿಕ್ಷೆ ಬಂದಿತ್ತು. ಏನು, ತಂದೆ ಕಡೆಯಿಂದ ಮ್ಯಾಜಿಕ್ ಅನ್ನೋ ಭಿಕ್ಷೆ ಕೊಟ್ಟಿದ್ರು, ನನ್ನ ತಾಯಿ ಕಡೆಯಿಂದ ಮ್ಯೂಸಿಕ್ ಅನ್ನೋ ಭಿಕ್ಷೆ ಕೊಟ್ಟಿದ್ರು. ದಟ್ ಸೇವ್ಡ್ ಮೀ. ವಂದೇ ವಂದ್ಯಂ ಸರ್ವಪಾಪಹರಂ ವಂದೇ ವಂದ್ಯಂ ಸರ್ವಪಾಪಹರಂ ಪ್ರಣತಾರ್ತಿ ಹರೇಶ್ವರಂ ಈಶ್ವರಂ. 17 ಇಂದ ನಾನು I took it as a profession, which was a hobby till then. Kunda sisters, Indu Nagaraj, Correct. Lakshmi They are Nagaraj. my cousins. They are my cousins. ಹೌದು. International Magic Convention ಅಂತ ಮಾಡಿದ್ರು. Okay, that was in 2001 or 2 ಅನ್ಕೊಳ್ತೀನಿ. ಅವಾಗ I was the youngest performer to give a solo performance at the age of 2.5. ಮಾಣಿಕ್ಯ ವೀಣಾಂ ಉಪಲಾಲಯಂತಿ
ಮದಾಲಸ ಮಂಜುಳ ವಾಗ್ವಿಲಾಸ ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿ. ನಾರ್ಮಲ್ ಗುರು ನಮ್ ತಾಯಿನೇನೆ, ಜೊತೆಗೆ ನಮ್ಮ ಅಜ್ಜ ಅಂದ್ರೆ ನಮ್ಮ ಅಮ್ಮ ಅವರ Okay. ತಂದೆ. ಇನ್ ಟರ್ಮ್ಸ್ ಆಫ್ ಇಫ್ ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ದ ಮ್ಯಾಜಿಕ್ ಅಂಡ್ ಹೋಸ್ಟಿಂಗ್ ಆತರ ಶೋಗಳಂತ ಲೆಕ್ಕ ತಗೊಳ್ಳೋದಾದ್ರೆ ಮೋರ್ ದನ್ 6,000 ಶೋಸ್ ಈಸಿಲಿ ಮ್ಯಾಜಿಕ್ ಪ್ರದರ್ಶನ ಕೂಡ ಮಾಡಿದ್ವಿ. ಜೊತೆಗೆ ಈ 35 ಇಂದ 40 ರಾಗ ಒಂದು ಐಡೆಂಟಿಫಿಕೇಶನ್ ಕೂಡ ಮಾಡಿ ಇಟ್ ವಾಸ್ ಫೀಚರ್ಡ್ ಆನ್ ದ ಟಿವಿ ಅವಾಗ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, 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 ಗಂಗಾಧರ ಶಂಕರ ಕರುಣಾಕರ ಮಾಮವ ಭವ ಸಾಗರ ತಾರಕ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಶಿವ ಶಂಭೋ ಸ್ವಯಂಭೋ, ಶಿವ ಶಂಭೋ ಸ್ವಯಂಭೋ. ಸೊ ಬರ್ತ್ಡೇಗಳಿಗೆ ಮೆಜಾರಿಟಿ ನಾವು ಮಾಡೋದು ಅದೊಂದು ಸೆಗ್ಮೆಂಟ್ ಆದ್ರೆ ಅದ್ರಲ್ಲೇನೆ ವಿ ಹ್ಯಾವ್ ಸಂಗೀತ ಇವೆಂಟ್ ಗಳಿಗೆ ಮಾಡ್ತೀವಿ, ವೆಡ್ಡಿಂಗ್ಸ್ ಮಾಡ್ತೀವಿ, ಆರ್ ಹಲ್ದಿ ಫಂಕ್ಷನ್ಸ್ ಗಳಲ್ಲಿ ಮಾಡ್ತೀವಿ, ಈವನ್ ಉಪನಯನಗಳಲ್ಲೂ ಮಾಡಿದೀವಿ. ವಿ ಡೂ ದೇರ್ ನೇಮಿಂಗ್ ಸೆರೆಮನಿಗಳಲ್ಲಿ ಮಾಡ್ತೀವಿ, ಇನ್ ನೇಮಿಂಗ್ ಸೆರೆಮನೀಸ್. ಇದನ್ನ ಬಿಟ್ರೆ ಒಂದ್ ಸೆಪರೇಟ್ ಸೆಗ್ಮೆಂಟ್ ಅಂತ ತಗೊಳ್ಳೋದಾದ್ರೆ ವಿ ಡೂ ಇಟ್ ಇನ್ ಕಾರ್ಪೊರೇಟ್ ಸೆಗ್ಮೆಂಟ್ಸ್. ಸೊ ಕಾರ್ಪೊರೇಟ್ ಕಂಪನಿ ಆನ್ಯುವಲ್ ಗ್ಯಾದರಿಂಗ್ಸ್ ಅಲ್ಲಿ ಮಾಡ್ತೀವಿ. ವಿ ಕಂಡಕ್ಟ್ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಫಾರ್ ಔಟ್ಡೋರ್ ಇದು ಗ್ಯಾದರಿಂಗ್ ಗಳಲ್ಲಿ ಮಾಡ್ತೀವಿ. ಲೀಲಾಲಾಪ ಕಲಿತೆ ಲಲಿತೆ ಬಲರಿ ಪೂವಿನೋತೆ ಮಾಯಾತೀತೆ. ಪಪೆಟ್ ಶೋ ಮಾಡ್ತೀವಿ ಫಾರ್ ಕಾರ್ಪೊರೇಟ್ ಆರ್ ದ ಬರ್ತ್ಡೇ ಸೆಗ್ಮೆಂಟ್. ಅಂಡ್ ಕಾರ್ಪೊರೇಟ್ ಸೆಗ್ಮೆಂಟ್ ಅಲ್ಲಿ ಇವಾಗ ತುಂಬಾ ಬೂಮಿಂಗ್ ಇರೋದು ಅಂದ್ರೆ ಟ್ಯಾರೋ ರೀಡಿಂಗ್. ಸೊ as I told you, ನಮ್ಮ ತಂದೆ he does fortune telling, tarot card reading, palmistry, crystal ball reading ಎಲ್ಲ ಮಾಡೋದ್ರಿಂದ I also learned one of the art forms. ನಾನು palm reading ಕಲ್ತಿದ್ದೀನಿ. So we also cater the service of palm reading to corporate segments and weddings. St. Francis College ಅನ್ನೋ ಒಂದು ದೊಡ್ಡ ಕಾಲೇಜಲ್ಲಿ ಅರೌಂಡ್ with an audience of around 2,000 ಸ್ಟೂಡೆಂಟ್ಸ್ ಮುಂದೆ ಒಂದು ಸ್ಪೆಷಲ್ ಆಕ್ಟ್ ಅನ್ನ ನಾನು ತಂದೆ ಒಟ್ಟಿಗೆ ಮಾಡಿದ್ದು. ಇಟ್ ಇಸ್ ಮೈ ಮೋಸ್ಟ್ ಮೆಮೊರೇಬಲ್ ಇವೆಂಟ್ ಅಂತ ಹೇಳ್ಬೋದು. ಎಷ್ಟು ಅವಾರ್ಡ್ಗಳು ಬಂದಿದೆ ನಿರಂಜನ್, ಓ ಮೈ ಗಾಡ್. ಕಲಾರತ್ನ ಅವಾರ್ಡ್ ಅಂತೆ, ಎಷ್ಟು ತರಹದ ನಿಮ್ಮ ಪ್ರತಿಭೆಗೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಎಲ್ರಿಗೂ ನಮ್ಮ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ. ಸೊ ಹಾಡುಗಳಿಂದ ಎಲ್ಲರ ಮನನ ಸೆಳಿತಾರೆ, ಮತ್ತೆ ಜಾದುವಿಂದ ಎಲ್ಲರನ್ನ ಮರಳು ಮಾಡೋ ಮಹಾನ್ ಕಲಾವಿದ್ರು ನಿರಂಜನ್ ಸತೀಶ್ ಅವರು ನಮ್ ಜೊತೆ ಇದ್ದಾರೆ ಇವತ್ತು ಸಂದರ್ಶನದಲ್ಲಿ. ಹಲವಾರು ಟಿವಿ ಶೋಗಳಲ್ಲಿ ಅವ್ರು ಕಾಣಿಸ್ಕೊಳ್ತಾರೆ, ಮತ್ತೆ ಅವರು ಮೆಜಿಷಿಯನ್ ರೀ. ಸೊ ಮೆಜಿಷಿಯನ್ ಅಂದ್ರೆ ಲೈವ್ ಶೋಸ್ ಅಂದು ನಡೀತಾನೆ ಇರತ್ತೆ. ಫುಲ್ ಬಿಸಿ ಇರೋ ನಿರಂಜನ್ ಅವ್ರನ್ನ ನಾವ್ ಇವತ್ತು ಕೂಡ ಹಾಕೊಂಡ್ಬಿಟ್ಟಿದೀವಿ ನಮ್ ಶೋನಲ್ಲಿ. ಸೊ ನಾವಿವತ್ತು ನಿರಂಜನ್ ಸತೀಶ್ ಅವರ ಒಂದು ಮ್ಯೂಸಿಕಲ್ ಜರ್ನಿ ಮತ್ತು ಮ್ಯಾಜಿಕಲ್ ಜರ್ನಿನ ಕೂಡ ಟಚ್ ಮಾಡೋಣ. ಸೊ ಬನ್ನಿ ಅವನ್ನ ಮಾತನಾಡ್ಸೋಣ, ಅವರ ಸಾಧನೆಗೊಂದು ನಮನವನ್ನ ಮಾಡೋಣ. ಹಾಯ್ ನಿರಂಜನ್ ಅವರೇ, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಆರಾಮು, ನೀವ್ ಹೇಗಿದ್ದೀರಾ? ಆಲ್ ಗುಡ್, ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ಥ್ಯಾಂಕ್ ಯು. ಹೇಗಿದೆ ಬೆಂಗಳೂರು ಮಹಾನಗರ? ಬೆಂಗಳೂರು ಮಹಾನಗರ ಆಸ್ ಯೂಶುವಲ್ ಹೇಗಿರ್ಬೇಕು ಹಾಗಿದೆ. ನಿಮ್ಮ ಅಟ್ಲಾಂಟಾ ಹೇಗಿದೆ? ಅಟ್ಲಾಂಟಾ ಸ್ನೋ ಇಂದ ತುಂಬ್ಕೊಂಡ್ಬಿಟ್ಟಿದೆ ಈಗ. ಓ, ಸ್ನೋಫಾಲ್ ಟೈಮ್ ಇವಾಗ. ಯಾ ಯಾ ಸ್ನೋ ಸ್ಟಾರ್ಮ್ ಇತ್ತು. ಸೊ ದ ವೆದರ್ ಇಸ್ ಬಿಟ್ ಲೋ ಇಲ್ಲಿ. ವಿ ಆರ್ ಎಂಡಿಂಗ್ ದ ವಿಂಟರ್ ನಾವು. ಶಿವರಾತ್ರಿ ಬರ್ತಾ ಇದೆ ಹತ್ರ. ಸೊ ವಿ ಆರ್ ಹ್ಯಾಪಿಲಿ ಎಂಡಿಂಗ್ ದ ವಿಂಟರ್ ಇವಾಗ ಸ್ವಲ್ಪ. ಸೊ ಶಿವ ಚಳಿನ ಬಿಟ್ಕೊಡ್ತಾ ಇದೀರಾ. ಕರೆಕ್ಟ್. ಅಂಡ್ ಬಿಫೋರ್ ವಿ ಗೋ ಅಹೆಡ್, ಐ ವಾಂಟೆಡ್ ಟು ಅಪ್ರಿಶಿಯೇಟ್ ಯು ಬಿಕಾಸ್ ತುಂಬಾ ಜನ ಮಹಿಳೆಯರು, ಲೇಡೀಸ್, ಒನ್ಸ್ ದೇ ಆರ್ ಮ್ಯಾರಿಡ್ ದೇ ಗೋ ಟು ಫಾರಿನ್, ಸೊ ದೇ ಡು ನಾಟ್ ನೋ ಹೌ ಟು ಸ್ಪೆಂಡ್ ದಿಯರ್ ಟೈಮ್ ದೇರ್. ಸೊ ಒಂದು ಇವಾಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಡದ ರೀಲ್ಸ್ ನ ಹಾಕ್ತಾ ಇರ್ತಾರೆ, ಬರೀ ಸಾಂಗ್ ಗಳಿಗೆ ಹಾಕಿ ಡ್ಯಾನ್ಸ್ ಮಾಡೋದು ಮಾಡ್ತಾ ಇರ್ತಾರೆ. ಅಟ್ ಲೀಸ್ಟ್ ಯು ಹ್ಯಾಡ್ ದಿಸ್ ಹ್ಯುಮಿಲಿಟಿ
and that time to make sure you appreciate others, bring their values to life. So first kudos to you, keep it going. ನಿಮ್ಮ ಚಾನಲ್ ಚೆನ್ನಾಗಿ ಬೆಳೀಲಿ, ಇನ್ನು ಬಹಳಷ್ಟು ಜನರನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿ. ಸೊ ಆಲ್ ದಿ ಬೆಸ್ಟ್ ಯು. ಥ್ಯಾಂಕ್ ಯು. ಏನ್ ಏನ್ ಹೇಳೋದು ನಿರಂಜನ್ ಅವರೇ, ನಿಮ್ ಮಾತುಗಳಿಂದ ನಮ್ಮನ್ನ ಕಟಾಕ್ಬಿಟ್ಟಿದ್ದೀರಾ ಈಗ. ಸ್ವಲ್ಪ ನಾವು ನಿಮ್ಮಷ್ಟೇ ಮಾತಾಡೋಣ ಅಂತ ಕಲ್ತ್ಕೊಳ್ತಿದೀವಿ, ಏನ್ ಮಾಡೋಣ. ಇಲ್ಲ ಇಲ್ಲ, ನಿಮ್ಗೆ ಹೇಳ್ಕೊಡ್ಬೇಕಾ MC ಮಾಡಿರೋರ್ಗೆ. ಸೊ ಯಾ ಯಾ ನಿರಂಜನ್ ಅವರೇ, ಮೊದಲಿಗೆ ನಮ್ ಚಾನೆಲ್ಗೆ ಸ್ವಾಗತ. ವಿದೇಶದಲ್ಲಿ ಜೀವನ ಅಂತ ಇಲ್ಲಿ ವಿದೇಶದಲ್ಲಿ ಹಲವಾರು ಸಾಧಕರ ಸಂದರ್ಶನ ಮಾಡಿದೀವಿ, ಮಾಡ್ತಾನೇ ಇದೀವಿ. ಎಲ್ಲರ ಕಥೆನ ಎಲ್ಲರಿಗೂ ತಲುಪಿಸೋ ಒಂದು ಪ್ರಯತ್ನ. ಅವ್ರ ಕಥೆಯಿಂದ ಯಾರಿಗೆ ಮೋಟಿವೇಟ್ ಆಗುತ್ತೋ ನನಗಂತೂ ಗೊತ್ತಿಲ್ಲ, ಬಟ್ ಎಂಡ್ ಆಫ್ ದ ಡೇ ಸಾಧಕರಿಗಂತೂ ತುಂಬಾ ಹೆಮ್ಮೆ ಅನ್ಸುತ್ತೆ ಅವ್ರ ಪಯಣ ಎಷ್ಟು ದೂರ ತೀರದಿಂದ ಸಾಗು ಬಂದಿದೆ ಅಂತ. ಸೊ ನಿಮ್ಮ ಪಯಣನ ಇವತ್ತು ವಿಶ್ವದಾದ್ಯಂತ ಕನ್ನಡಿಗರಿಗೆ, ಹಲವಾರು ವೀಕ್ಷಕರಿಗೆ ತಲುಪಿಸೋ ಒಂದು ಸಣ್ಣ ಪ್ರಯತ್ನ ನಮ್ ಕಡೆಯಿಂದ. ಸೊ ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ನಮ್ ಟೀಮಿಗೆ ಸ್ವಾಗತ ನಿರಂಜನ್ ಅವರೇ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್ ನಿರಂಜನ್, ಫಸ್ಟ್ ಕ್ವೆಶನ್ ನಿಮ್ಮ ಒಂದು ಬಯೋಡೇಟಾ. ಸೊ ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಎಜುಕೇಶನ್ ಏನಾಯ್ತು, ಮತ್ತೆ ಬ್ಯಾಂಗ್ಳೂರಲ್ಲೇ ಇದ್ರಾ ಅಥವಾ ಎಲ್ಲಾದ್ರೂ ದೇಶ ಸುತ್ತು ಕೋಶ ಓದು ಅನ್ನೋ ರೀತಿನಲ್ಲಿ ಏನಾದ್ರು ಟ್ರಯಲ್ ಮಾಡಿದ್ರಾ, ಏನ್ ಕತೆ? ನಿಮ್ಮ ಇಂಟ್ರೋ ನಿಮ್ ಕಡೆ. ಹುಟ್ಟಿದ್ದು ಬೆಳೆದಿದ್ದು ಎರಡು ಬ್ಯಾಂಗ್ಳೂರ್ನಲ್ಲೇ. ಇನ್ಫ್ಯಾಕ್ಟ್ ನಿರಂಜನ್ BS ಅಂತ ಇದೆ, ಸೊ B ಫಾರ್ ಬ್ಯಾಂಗ್ಳೂರ್ ಅನ್ಕೊಂಡ್ಬಿಡ್ತಾರೆ. ಇಟ್ ಇಸ್ ಬಸವಾಪಟ್ನ, ನಮ್ಮ ತಂದೆಯ ಊರು. ಹೌದು. ಬಟ್ ಐ ವಾಸ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರ್. ಸ್ಕೂಲಿಂಗ್ ಎಲ್ಲ ಆಗಿದ್ದು ಬೆಂಗಳೂರಲ್ಲೇ. ಸೊ ವಿದೇಶಕ್ಕೆ ಓದ್ಲಿಕ್ಕೆ ಅಂತ ಹೋಗಿಲ್ಲ. ಓನ್ಲಿ ಒನ್ಸ್ ಐ ಗಾನ್ ಆಸ್ ಅ ಟ್ರಿಪ್. ದಟ್ ಟು ಐ ವಾಸ್ ರೆಪ್ರೆಸೆಂಟಿಂಗ್ ಇಂಡಿಯಾ ಫಾರ್ ಅ ಮ್ಯಾಜಿಕ್ ಶೋ. I had been to Bangkok. That was the only time I had gone out of around the globe. ಅದನ್ನ ಬಿಟ್ರೆ ನಾನು ಬೆಂಗಳೂರಲ್ಲೇ ಖುಷಿಯಾಗಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲಿಗೆ ಬಂದಿದ್ರಿ? ವಿಚ್ ಪಾರ್ಟ್ ಆಫ್ ದಿ? ಥೈಲ್ಯಾಂಡ್. ಓ, ಹೇಗಿತ್ತು ಎಕ್ಸ್ಪೀರಿಯನ್ಸ್? It was amazing. ಚೆನ್ನಾಗಿತ್ತು. It was around 3-4 days of trip. So we could get to see ಅಲ್ಲಿನ ಕಲ್ಚರ್ ಹೇಗಿರುತ್ತೆ, ಏನು ಎತ್ತ ಅಂತ. And ಅಲ್ಲಿ I also got an opportunity to perform for the Thailand audience. So magic show ಮಾಡಿ. That was my first international trip ಅಂತ ಹೇಳ್ಬೋದು. ಅದು ಅಪ್ಪ ಅಮ್ಮನ ಬಿಟ್ಟು ನಾನು ಒಬ್ಬನೇ ಹೋಗಿ ಬಂದಿದ್ದೆ. ಆಕ್ಚುಲಿ that was the first time. ರೈಟ್. ಸೊ ಓದಿದ್ದು ಇಂಜಿನಿಯರಿಂಗ್? ಎಸ್, ಎಲ್ಲರೂ ಮಾಡೋ ಹಾಗೆ ನಾನು ಇಂಜಿನಿಯರಿಂಗ್ ಮಾಡಿದೆ. So I did my engineering in Dayanand Sagar College. I completed my graduate. And then I worked ಒಂದು Cognizant ಅನ್ನೋ ಕಂಪನಿ, IT ಕಂಪನಿಲಿ I worked for around 1.5 years, 2 years ವರ್ಕ್ ಮಾಡಿದೆ. ಬಟ್ ನನ್ನ ಅನಿಸಿಕೆ, ನನಗೆ ಅನಿಸಿದ್ದು it was not my cup of tea. This coding, it was not my cup of tea ಅಂತ ನನಗನ್ಸ್ತು. So the IT field. So ಒಂದು 2 years ಆದ ನಂತರ I took a break from the regular IT profession. That was only because ನನಗೆ ನಮ್ಮ ತಂದೆ ತಾಯಿಯಿಂದ ಭಿಕ್ಷೆ ಬಂದಿತ್ತು. ಏನು, ತಂದೆ ಕಡೆಯಿಂದ ಮ್ಯಾಜಿಕ್ ಅನ್ನೋ ಭಿಕ್ಷೆ ಕೊಟ್ಟಿದ್ರು, ನನ್ನ ತಾಯಿ ಕಡೆಯಿಂದ ಮ್ಯೂಸಿಕ್ ಅನ್ನೋ ಭಿಕ್ಷೆ ಕೊಟ್ಟಿದ್ರು. That saved me, to be very honest. ಏನ್ರಿ ಇದು ನಿರಂಜನ್ ಅವರೇ, ಡಬಲ್ ಧಮಾಕ ಅಲ್ವಾ? ಯಾರಿಗೂ ಸಿಗಲ್ಲ. I am blessed. ಯಾರಿಗೂ ಸಿಗಲ್ಲ. ಸೊ ಆ ಒಂದು ಬ್ಯಾಕಪ್ ಇರೋದ್ರಿಂದ ಐ ಟುಕ್ ಇಟ್ ಅಸ್ ಅ ಪ್ರೊಫೆಷನ್. ತಾಯಿ ತುಂಬಾ ಹೇಳ್ತಾ ಇದ್ರು ಅಮ್ಮ ನಂಗೆ, ನಮ್ಮ ತಂದೆಗೆ ತುಂಬಾ ಜನ ಸ್ಟೂಡೆಂಟ್ಸ್ ಇದಾರೆ. ಸೊ ಅವ್ರ ಸ್ಟೂಡೆಂಟ್ಸ್ ಪರ್ಫಾರ್ಮ್ ಮಾಡ್ತಾ ಇದಾರೆ, ನೀನ್ ಯಾಕೆ ಮಾಡಬಾರ್ದು? ಬಿಕಾಸ್ ಚಿಕ್ಕ ವಯಸ್ಸಿಂದ ನಾ ಅಪ್ಪನ ಜೊತೆ ಸ್ಟೇಜ್ ಶೇರ್ ಮಾಡಿರೋದು ಉಂಟು. ಐ ಯೂಸ್ ಟು ಪರ್ಫಾರ್ಮ್ ವಿತ್ ಹಿಮ್. ಇಂಡಿವಿಜುವಲ್ ಆಗಿ ಆಸ್ ಎ ಪ್ರೊಫೆಷನ್ ತಗೋಬಹುದಲ್ವಾ? ಎಷ್ಟೊಂದು ಅಡಿಷನಲ್ ಎನ್ಕ್ವೈರೀಸ್ ಬರೋದನ್ನ ಬಿಟ್ಕೊಳ್ತಾ ಇದ್ವಿ, ಬಿಕಾಸ್ ದೇರ್ ವಾಸ್ ಲ್ಯಾಕ್ ಆಫ್ ರಿಸೋರ್ಸ್. ಸೊ ಅಮ್ಮ ನನಗೆ ಸ್ವಲ್ಪ ಒಂದು ಚಿವುಟಿದಿಗೆ ಹೀಗೆ ನನಗೆ ತಲೆ ಸ್ವಲ್ಪ ಹೊಳೆದು ಐ ಸ್ಟಾರ್ಟೆಡ್ ಪರ್ಸ್ಯೂಯಿಂಗ್ ಇಟ್ ಆಸ್ ಅ ಪ್ರೊಫೆಷನ್. ಅದಾದ ನಂತರ 2017 ಇಂದ ನಾನು ಐ ಟುಕ್ ಇಟ್ ಆಸ್ ಅ ಪ್ರೊಫೆಷನ್, ವಿಚ್ ವಾಸ್ ಅ ಹಾಬಿ ಟಿಲ್ ದೆನ್. ಸೊ ಮ್ಯಾಜಿಕ್ ನ ಶುರು ಮಾಡಿದೆ. ಸೊ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದು ರೀಸೆಂಟ್ ಆಗಿ ಅರೌಂಡ್ 4 years ಬ್ಯಾಕ್ ಅಗೇನ್ ಐ ಗಾಟ್ ಅನ್ ಆಪರ್ಚುನಿಟಿ ಟು ವರ್ಕ್ ಇನ್ ಅ ಲೀಡಿಂಗ್ ಎ ಟೆಕ್ ಫರ್ಮ್. ಸೊ ಅಲ್ಲಿ ನಾನು ಅಗೇನ್ ಇಟ್ ವಾಸ್ ಅ ಡಿಫರೆಂಟ್ ಫೀಲ್ಡ್. ನಾನು ಎಂಜಿನಿಯರಿಂಗ್ ಮಾಡಿ ನಾನು ಒಂದು IT ಕಂಪನಿ ಸೇರ್ಕೊಂಡು, ದಿಸ್ ವಾಸ್ ಅ ಬಿಸ್ನೆಸ್ ಫೀಲ್ಡ್. ಸೊ ಅಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ನೋಡ್ಕೋಬೇಕಾಗಿರೋ ಒಂದು ಜವಾಬ್ದಾರಿ ಬಂತು ಆಸ್ ಅ ಮ್ಯಾನೇಜರ್ ಫಸ್ಟ್ ಇನಿಷಿಯಲ್ ಆಗಿ. ಅಗೇನ್ ದ ಓನ್ಲಿ ರೀಸನ್ ವಾಸ್ ಮೈ ಕಮ್ಯುನಿಕೇಶನ್ ಸ್ಕಿಲ್ಸ್. ಇಲ್ಲಿ MCing ಮಾಡ್ಕೊಂಡು ಮ್ಯಾಜಿಕ್ ಶೋಸ್ ಮಾಡ್ತಿದ್ರಿಂದ ನನಗೆ ಆ ಒಂದು ಕಮ್ಯುನಿಕೇಶನ್ ಟಚ್ ಇತ್ತು. ಐ ಕುಡ್ ಜೆಲ್ ವಿತ್ ಪೀಪಲ್. ಅದೊಂದು ಇದರಿಂದ ಐ ಗಾಟ್ ಅನ್ ಆಪರ್ಚುನಿಟಿ ಹಿಯರ್. ನಿರಂಜನ್ ಅವ್ರ ಪಯಣ ತುಂಬಾ ದೀರ್ಘವಾದದ್ದು ಅಂಡ್ ತುಂಬಾ ಫೀಲ್ಡ್ ಅಲ್ಲಿ ನೀವು ಪರಿಣಿತರು. ಸೊ ಅದಕ್ಕೆ ಫಸ್ಟ್ ಮ್ಯೂಸಿಕ್ ಜರ್ನಿಯಿಂದ ಶುರು ಮಾಡೋಣ. ನಿಮ್ ತಂದೆ ತಾಯಿ ವಿಡಿಯೋ ಅಂತೂ ಮುಂದೆ ಬರತ್ತೆ ನಮ್ಮ ಚಾನೆಲ್ ಅಲ್ಲಿ. ಮ್ಯೂಸಿಕ್ ಜರ್ನಿ, ಸೊ ಮ್ಯೂಸಿಕ್ ನ ನಿಮ್ ತಾಯಿನೇ ನಿಮ್ಗೆ ಇನ್ಸ್ಪಿರೇಷನ್, ಟೀಚರು ಎಲ್ಲ ಹೇಳದೆ. ಸೊ ಹೌ ಡಿಡ್ ಇಟ್ ಸ್ಟಾರ್ಟ್? ಹೇಗೆ ಶುರುವಾಯ್ತು ಮ್ಯೂಸಿಕ್? ಸ್ವಲ್ಪ ಇನ್ನು ಹಿಂದಕ್ಕೆ ಹೋಗೋದಾದ್ರೆ
ನಮ್ಮ ತಾಯಿ ಊರು ಚಿಲ್ಕುಂದ ಅಂತ. ಇಟ್ ಕಮ್ಸ್ ಇನ್ ಮೈಸೂರು ಡಿಸ್ಟ್ರಿಕ್ಟ್. ಓಕೆ, ಎಸ್. ಹುಣಸೂರು ಹತ್ರ ಬರುತ್ತೆ ಹೆಚ್ಚು ಕಡಿಮೆ. ಸೊ ಓಕೆ. ಚಿಲ್ಕುಂದ ಇಸ್ ಫೇಮಸ್ ಫಾರ್ ಮ್ಯೂಸಿಕ್, ಬಟ್ ಅದಕ್ಕೆ ಒಂದು ಎಸ್. ರೂಟ್ಸ್ ಇದೆ. ದರ್ ಇಸ್ ಅ ರೂಟ್, ಇದು ಕಾಸ್ಟ್ ಟು ಇಟ್. ಸೊ ಸೊ ನಮ್ಮ ಸಾರಿ ಟು ಡಿವಿಯೇಟ್, ಚಿಲ್ಕುಂದ ಯಾ, ಸಿಸ್ಟರ್ಸ್, ಇಂದು ನಾಗರಾಜ್, ಕರೆಕ್ಟ್ ಕರೆಕ್ಟ್, ಲಕ್ಷ್ಮೀ ದೇ ಆರ್ ಮೈ ನಾಗರಾಜ್. ಕಸಿನ್ಸ್, ದೇ ಆರ್ ಮೈ ಕಸಿನ್ಸ್, ಹೌದು. ಓ ಇಸ್ ಇಟ್? ಯಾ ಯಾ, ಓ ಮೈ ಗಾಡ್, ಅವ್ರ ವಿಡಿಯೋ ನೋಡ್ತಾ ಇದ್ರೆ they will feel very ಅಬ್ಸಲ್ಯೂಟ್ಲಿ, ದೇ proud. ಹ್ಯಾವ್ ಡನ್ ಅ ಲಾಟ್ ಇನ್ ದಿಯರ್ ಲೈಫ್. ಡೆಫಿನೆಟ್ಲಿ ತುಂಬಾ ಸಾಧನೆ Awesome, ಮಾಡಿದ್ದಾರೆ. awesome man. Yes. Yes, ಸೊ Gurugo. ಚಿಲ್ಕುಂದದಲ್ಲಿ ನಮ್ಮ ಇವಾಗ ಅಮ್ಮನ ಅಪ್ಪ, ಸೊ ನಮ್ಗೆ ಅಜ್ಜ ಆಗ್ತಾರೆ. ಅವರ ತಂದೆ ವಿದ್ವಾನ್ ಸಿ ಟಿ ಶ್ರೀನಿವಾಸ್ ಮೂರ್ತಿ ಅಂತ. ಹೀಸ್ ಫೇಮಸ್ ಆಸ್ ಕೊಳಲು ಮೂರ್ತಿಗಳು ಅಂತಾನೆ ಕರೀತಿದ್ರು. ಹಿ ವಾಸ್ ಅ ಫ್ಲೂಟಿಸ್ಟ್. Yes. ಅವರು ಮೈಸೂರು ಸಂಸ್ಕೃತ ಪಾಠಶಾಲೆಯಲ್ಲಿ ಓದ್ತಾ ಇದ್ರು ಆ ಟೈಮಲ್ಲಿ. ಓದ್ತಿರ್ಬೇಕಾದ್ರೆ ಅವರ ಸಹಪಾಠಿಗಳು, ಸೊ ವೇದಬ್ರಹ್ಮಶ್ರೀ ವೆಂಕಟನಾರಾಯಣ ಉಡುಪ ಶಾಸ್ತ್ರಿಗಳು ಅಂತ, ನಾವು ಅವ್ರನ್ನ ಉಡುಪ ಮಾವಿನವರು ಅಂತ ಕರಿತೀವಿ. ಅವರು ಇವರು ಕ್ಲಾಸ್ಮೇಟ್ಸ್, ನಮ್ಮ ಮುತ್ತಜ್ಜ ಮತ್ತೆ ಅವರು ಕ್ಲಾಸ್ಮೇಟ್ಸ್ ಆಗಿದ್ರು. ಸೊ ಅವ್ರನ್ನ ಫೋರ್ಸ್ ಮಾಡಿ ನಮ್ಮ ಊರಿಗೆ ಕರ್ಕೊಂಡ್ ಬಂದು, ದಟ್ ವಾಸ್ ದ ಫಸ್ಟ್ ಬ್ಲೆಸ್ಸಿಂಗ್ ಫಾರ್ ಅಸ್. ಸೊ ಒಂದು, ನಮ್ಮ ಮುತ್ತಜ್ಜ ನಮಗೆ ಮ್ಯೂಸಿಕ್ ಸ್ಪ್ರೆಡ್ ಮಾಡೋದಲ್ದೇನೆ, ಹಿ ಗೇವ್ ಅಸ್ ಅ ಗುಡ್ ಗುರು, ವೆರಿ ಗುಡ್ ಗುರು. ಸೊ ಎಂಟೈರ್ ಚಿಲುಕುಂದದಲ್ಲಿ ಯಾರಿಗೂ ಸಂಗೀತ ಬರಲ್ಲ ಅನ್ನೋದಿಲ್ಲ. ಪ್ರತಿಯೊಬ್ಬರಿಗೂ ಬರೋದಕ್ಕೆ ಮೂಲ ಕಾರಣ ನಮ್ಮ ಪರಮ ಗುರುಗಳು ಉಡುಪ ಮಾವನವರು. ಸೊ ಅವರಿಂದ ಬಂದು ಅಲ್ಲಿಂದ ನಮ್ಮ ಅಜ್ಜಂದ್ರು ಅಂದ್ರೆ ಅಜ್ಜ ಚಿಕ್ಕಜ್ಜ ಇದ್ದಾರೆ, ಅವರು ದೇ ಆರ್ ಫೇಮಸ್ ಅಸ್ ಚಿಲ್ಕುಂದ ಬ್ರದರ್ಸ್. ಸೊ ಚಿಲ್ಕುಂದ ಸಿಸ್ಟರ್ಸ್ ಆಗಕ್ಕಿಂತ ಮುಂಚೆ ನಮ್ಮ ಅಜ್ಜ ಮತ್ತೆ ಚಿಕ್ಕಜ್ಜ ದೇವರ್ ಫ್ಲೂಟಿಸ್ಟ್. ಸೊ ಡ್ಯೂಯಲ್ ಫ್ಲೂಟಿಸ್ಟ್, ಫ್ಲೂಟ್ ಕಾನ್ಸರ್ಟ್ಸ್ ಕೊಡ್ತಾ ಇದ್ದಾರೆ. ಸೊ ಈಗ ಮತ್ತೂರ್ ಹೇಗೆ ಸಂಸ್ಕೃತಕ್ಕೆ ಆಗಮನನೋ, ಹಾಗೆ ಸಂಗೀತ ಚಿಲ್ಕೂರಿನ ಆಗಮನ ಅಂತೀರಾ? ಇಟ್ ಇಸ್ ನೋನ್ ಆಸ್ ಲ್ಯಾಂಡ್ ಆಫ್ ಸಾಂಸ್ಕ್ರಿಟ್ ಅಲ್ವಾ? ಕರೆಕ್ಟ್, ವಿಲೇಜ್ ಆಫ್ ಸಾಂಸ್ಕ್ರಿಟ್ ಅಂತ ಕರೀತಾರೆ ಮತ್ತೂರ್ನ. ಹೌದು. ಹಾಗೆ ನಮ್ಮ ಅಜ್ಜ ಚಿಕ್ಕಜ್ಜನ್ ಕಡೆಯಿಂದ ಅಗೇನ್ ನಮ್ಗೆ ಧಾರೆ ಎರೆದ್ರು. ಅಲ್ಲಿಂದ ನಮ್ಮ ತಾಯಿಗೆ, ಆಫ್ ಕೋರ್ಸ್ ನನಗೆ ಹುಟ್ಟಿದ ನಂತರ ನಂಗೆ ತಾಯಿನೇ ನಂಗೆ ಮೂಲ ಗುರು. ಸೊ ಶಿ ಇಸ್ ಮೈ ಮದರ್, ಶಿ ಇಸ್ ಮೈ ಟೀಚರ್. ಓಕೆ. ಸೊ ಅವರಿಂದನೇ ನೀವು ಸಂಪೂರ್ಣವಾಗಿ ಸಂಗೀತ ಅಭ್ಯಾಸ ಆಯ್ತಾ, ಅಥವಾ ಲೈಕ್ ಎನಿ ಫಾರ್ಮಲ್ ಗುರು ಅವ್ರು ಬಿಟ್ಟು? ಫಾರ್ಮಲ್ ಗುರು ನಮ್ ತಾಯಿನೇನೆ, ಜೊತೆಗೆ ನಮ್ಮ ಅಜ್ಜ ಅಂದ್ರೆ ನಮ್ಮ ಅಮ್ಮ ಅವರ ತಂದೆ. ಸೊ ಇಬ್ಬರು ನನಗೆ ದಾರಿ ಎರೆದಿದ್ದಾರೆ. ದೇ ಹ್ಯಾವ್ ಟಾಟ್ ಮೀ ಮ್ಯೂಸಿಕ್ ಫ್ರಮ್ ಮೈ ಚೈಲ್ಡ್ಹುಡ್. ಎಸ್ಪೆಷಲಿ ಅಮ್ಮ ಅಂತ ಬಂದ್ರೆ ನಮ್ಗೆ ಹೇಗೆ ಅಂದ್ರೆ ಒಂದು ಬ್ಲಡ್ ಅಲ್ಲೇ ಬಂದಿರುತ್ತೆ, ಅದನ್ನ ಹೇಳ್ತೀನಿ. ಬಟ್ ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಊಟ ಮಾಡಿಸ್ಬೇಕಾದ್ರೆ, ನನಗೆ ಆಟ ಆಡ್ಸ್ಬೇಕಾದ್ರೆ, ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಾದ್ರೆ, ಶಿ ಯೂಸ್ ಟು ಕೀಪ್ ಸಿಂಗಿಂಗ್. ಸೊ ನನಗೆ ಚಿಕ್ಕ ವಯಸ್ಸಿಂದ ಬರೀ ಹಾಡೇ ಕೇಳಿಸ್ಬೇಕು, ಮ್ಯೂಸಿಕ್ ಅಲ್ಲೇ ಇರ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಶಿ ಯೂಸ್ ಟು ಡೂ ದಟ್. ಸೊ ಈಗ ಫರ್ದರ್ ಕೆದಕೋಕ್ ಮುಂಚೆ ಒಂದು ಪ್ರಾರ್ಥನೆ ಗೀತೆ ನಿಮ್ ಕಡೆಯಿಂದ. ವೈ ನಾಟ್, ಅಬ್ಸಲ್ಯೂಟ್ಲಿ. ಗಾಯಿಯೇ ಗಣಪತಿ ಜಗವಂದನ, ಗಾಯಿಯೇ ಗಣಪತಿ ಜಗವಂದನ, ಶಂಕರ ಸುವನ ಭವಾನಿ ನಂದನ, ಗಾಯಿಯೇ ಗಣಪತಿ ಜಗವಂದನ, ಶಂಕರ ಸುವನ ಭವಾನಿ ನಂದನ, ಗಾಯಿಯೇ ಸಿದ್ಧ ಸದನ ಗಜವದನ ವಿನಾಯಕ, ಸಿದ್ಧ ಸದನ ಗಜವದನ ವಿನಾಯಕ, ಸಿದ್ಧ ಸದನ ಗಜವದನ ವಿನಾಯಕ, ಕೃಪಾ ಸಿಂಧು ಸುಂದರ ಸಬಲಾಯಕ, ಮೋದಕ ಪ್ರಿಯ ಮೋದ ಮಂಗಳದಾತ, ಮೋದಕ ಪ್ರಿಯ ಮೋದ ಮಂಗಳದಾತ, ಗಾಯಿಯೇ ಗಣಪತಿ ಜಗವಂದನ, ಶಂಕರ ಸುವನ ಭವಾನಿ ನಂದನ, ಗಾಯಿಯೇ. ವಾ ನಿರಂಜನ್ ಅವರೇ, ಸ್ವರಗಳನ್ನೇ ಮಂತ್ರ ತರ ಮಾಡ್ಕೊಂಡ್ಬಿಟ್ಟಿದೀರಾ ಅನ್ಕೊಂಡಿದೀನಿ. ಅದೇ ಸೇತುವೆ ಆಗ್ಬಿಟ್ಟಿದೆ ನಿಮ್ಮ ಸಾಧನೆಗೆ, ಸ್ವರಗಳೇ ಮಂತ್ರವಾಗ್ಬಿಟ್ಟಿದೆ ಸೇತುವೆಯಾಗಿ ಸಂಗೀತ ಸಾಧನೆಗೆ. ಅಪ್ಪ ಏನು ಗುರು ನಿಮ್ ವಾಯ್ಸು. ಸೊ ಗಣನಾಥನನ್ನ ಸ್ಮರಿಸಿ ಧನ್ಯರಾದ್ವಿ. ನಿಮ್ಮೊಟ್ಟಿಗೆ ನಾವು ಕೂಡ
ಪುಣ್ಯ ಥ್ಯಾಂಕ್ ಯು ವೆರಿ ಮಚ್. ಪ್ರಾಪ್ತಿ ಆಯ್ತು ಅನ್ಕೋಬಹುದು. ಎಲ್ಲ ಅವರ ಆಶೀರ್ವಾದ, ಅವರ ದಯೆ ಅಷ್ಟೇ, ಇನ್ನೇನು ಇಲ್ಲ. ಎಸ್. ಸೊ ಸಿಂಗಿಂಗ್ ನಿಮ್ದು ಯಾವ ಜಾನರ್, ಕ್ಲಾಸಿಕಲ್ ಮಾತ್ರನಾ ಅಥವಾ ಲೈಕ್ ಬೇರೆ ಯಾವ ತರ ಜಾನರ್ ಹಾಡ್ತೀರಾ? ಬೇಸಿಕಲಿ ಕ್ಲಾಸಿಕಲ್ ನಾನು ಕಲ್ತಿದ್ದು ತಾಯಿ ಕಡೆಯಿಂದ, ಬಟ್ ಓಕೆ. ಅಮ್ಮನಿಗೂ ತುಂಬಾನೇ ಈ ಫಿಲ್ಮಿ ಜಾನ್ರ ಆರ್ ಸೆಮಿ ಕ್ಲಾಸಿಕಲ್ ಗೀತೆಗಳು, ಭಕ್ತಿ ಗೀತೆಗಳು ತುಂಬಾನೇ ಇಷ್ಟ ಇತ್ತು ಮುಂಚೆಯಿಂದಾನು. ಓಕೆ. ಸೊ ಶಿ ವಾಂಟೆಡ್ ಮೀ ಆಲ್ಸೋ ಟು ಇನ್ಕಲ್ಕೇಟ್ ಆಲ್ ದಟ್. ಸೊ ಚಿಕ್ಕ ಓಕೆ. ವಯಸ್ಸಿಂದಾನೆ ಯಾವ್ದಾದ್ರು ಒಳ್ಳೆ ಹಾಡು ಬಂತು ಅಂದ್ರೆ, ಇವಾಗ ಸಪೋಸ್ ಮಹಾಪ್ರಾಣ ದೀಪಂ ಹಾಡು ಬಂತು ಶ್ರೀ ಮಂಜುನಾಥ ಸ್ವಾಮಿ ಬಂದು, ನಾನೇ ಬಿಡದೇನೆ ನೀನ್ ಕಲಿಬೇಕು ಅಂತ 100 ಸಲ ಕೇಳಿಸ್ತಿದ್ರು. ಸೊ ನಾನ್ ಅವಾಗ ಓಕೆ. ಯೂಟ್ಯೂಬ್ ಬಂದಿದ್ದ ಟೈಮ್ ಜಸ್ಟ್ ಅವಾಗ. ಸೊ ಯೂಟ್ಯೂಬ್ ಆನ್ ಮಾಡೋದು, ಸಾಂಗ್ ಕೇಳೋದು ಪ್ರತಿ ಸಲಿ. ಸೊ ಫಿಲ್ಮಿ ಜಾನ್ರ ಕೂಡ ಕಲ್ತಿದ್ದೀನಿ ಬಿಕಾಸ್ ಆಫ್ ಹರ್ ಫೋರ್ಸ್. ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೇಕು ಇವಾಗ ನಾನು. ಅದ್ರ ಜೊತೆಗೆ ಭಾವಗೀತೆಗಳು ಬರುತ್ತೆ, ಭಕ್ತಿ ಗೀತೆಗಳು ಹಾಡ್ತೀವಿ. ಜನಪದ ಸ್ವಲ್ಪ ಕಡಿಮೆ, ಅಷ್ಟು ಆ ಏರಿಯಾಕ್ ಹೋಗಿಲ್ಲ. ಅಂಡ್ ಕ್ಲಾಸಿಕಲ್ ಅಂಡ್ ಸೆಮಿ ಕ್ಲಾಸಿಕಲ್. ಎಸ್. ನೀವೀಗ ಮಹಾಪ್ರಾಣ ದೀಪಂ ಹೇಳ್ಬಿಟ್ರಿ, ನಿಮ್ಮಿಂದ ಮಹಾಪ್ರಾಣ ದೀಪನ ಹಚ್ಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನನೇ ಇರಲ್ಲ. 1-2 ಸಾಲು ಮಹಾಪ್ರಾಣ ದೀಪಂ. ಶ್ಯೂರ್ ಶ್ಯೂರ್. ಎಕ್ಸರ್ಸೈಸ್ ಮಾಡಿಸ್ತೀವಿ. ನಿರಂಜನ್ ಅವರೇ ರೆಡಿ ಆಗಿರಿ. ನಮಗೆ ಕೇಳಿದವರು ಅಂದ್ರೆ ತುಂಬಾನೇ ಇಷ್ಟ. ಇವಾಗ ನಾವು ಮ್ಯೂಸಿಕ್ ಯಾರಿಗೋಸ್ಕರ ಹಾಡ್ಬೇಕು? ಒಂದು ದೇವ್ರಿಗೋಸ್ಕರ, ಇನ್ನೊಂದು ರೈಟ್ ಜನ. ರೈಟ್. So we are happy to serve. ಥ್ಯಾಂಕ್ ಯು ಥ್ಯಾಂಕ್ ಯು. ಓಂ ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಂಕಾರ ರೂಪಂ ಶಿವಂ ಶಿವಂ ಮಹಾಸೂರ್ಯ ಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿ ಬೀಜಂ ಮಹಾದಿವ್ಯ ತೇಜಂ ಭವಾನಿ ಸಮೇತಂ ಭಜೆ ಮಂಜುನಾಥಂ. ಓಂ ಓಂ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ. ಕ್ಷೇತ್ರ ದರ್ಶನವಾಯ್ತು, ಧರ್ಮಸ್ಥಳ ಕ್ಷೇತ್ರ ದರ್ಶನ ಮಾಡಿಸ್ಬಿಟ್ರಲ್ಲ ನಿರಂಜನ್ ಅವರೇ. ಸೊ ಈಗ ಗೊತ್ತಾಯ್ತು ಎಲ್ರ ಹೃದಯನ ಯಾಕೆ ಗೆದ್ದು ಕದ್ದು ಈ ತರ ಮೋಡಿ ಮಾಡಿದೀರಾ ಸಂಗೀತದಿಂದ ಅಂತ ಅರ್ಥ ಆಯ್ತು. ಸೊ ಈ Thank you. ಒಂದು ಗೀತೆ ನಿಮ್ಗೆ ಎಷ್ಟು ಅಚ್ಚುಳಿದಿದೆ ಮನ್ಸಲ್ಲಿ ಅಂದ್ರೆ ನಿಮ್ ತಾಯಿಯವರಿಗೆ ಸಲ್ಯೂಟ್ ಹೇಳ್ತೀವಿ. ಡೆಫಿನೆಟ್ಲಿ ನನ್ನ ಕಡೆ ನಾನು ಅಷ್ಟೇ. ಹೌದು. ಮ್ಯೂಸಿಕ್ ಜರ್ನಿ ಶುರು ಆದಾಗ ಯಾವ ಏಜ್ ಅಲ್ಲಿ ಹೆಂಗ್ ಅನ್ಸ್ತು? ಸ್ವಲ್ಪ ಎಕ್ಸಾಜರೇಷನ್ ಅಂತ ಅನ್ಸ್ಬೋದು, ಬಟ್ ನಾನು ಹೇಳ್ದಂಗೆ ಫ್ರಮ್ ಅ ವೆರಿ ಲಿಟಲ್ ಏಜ್ ಆಫ್ ಅರೌಂಡ್ 2.5 years 3 years ಟೈಮ್ ಅಲ್ಲೇನೆ ಅಮ್ಮ ಇಷ್ಟು ಸಂಗೀತದಲ್ಲೇ ನನ್ನ ಮುಳುಗಿಸಿದ್ರು. ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಊಟ ಮಾಡಿಸ್ಬೇಕಾದ್ರೆ. ಅಂಡ್ ನನ್ನ ಕೆಲವು ಫುಟೇಜ್ ಗಳು ಇದೆ. ಈ ಟಾಯ್ ಮೃದಂಗ ಬರುತ್ತಲ್ಲ, ಚಿಕ್ಕ ಮೃದಂಗಗಳು ಅವಾಗೆಲ್ಲ ಏಜ್ ಆಫ್ 2.5 years ಆ ಮೃದಂಗ ತುಂಬಾ ಬಾರಿಸ್ತಿದ್ದೆ. ಜ್ಞಾನ ಇಲ್ಲ, ಶ್ರುತಿ ಜ್ಞಾನ ಇಲ್ಲ, ತಾಳ ಜ್ಞಾನ ಇಲ್ಲ ಅಂದ್ರೂನು ಅಮ್ಮ ಏನಾದ್ರು ಹಾಡಿದ್ರೆ ಅದಕ್ಕೆ ನಾನು ಬಾರಿಸೋದು, ನುಡ್ಸೋದು ಮೃದಂಗಾನ. ಸೊ ಅಲ್ಲಿಂದ ಅಮ್ಮ ಇಸ್ ಐಡೆಂಟಿಫೈ, ಸೊ ಇವ್ಗೆ ತಾಳಜ್ಞಾನ ಬರಬೇಕು ಚೆನ್ನಾಗಿ, ಇವಾಗ ಈ ಟೈಮಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ ಅನ್ನೋ ತರ ಅಮ್ಮಂಗ್ ಒಂದು ಯೋಚನೆ ಇತ್ತು. ದಟ್ ಇಸ್ ದ ರೀಸನ್ ನಮ್ಮ ಗುರುಗಳು ವಿದ್ವಾನ್ ಶ್ರೀ H.S. ಸುಧೀಂದ್ರ ಅವರ ಕಡೆಯಿಂದ ನಾನು ಕಲೀಲಿಕ್ಕೆ ನಂಗೊಂದು ಭಾಗ್ಯ ಸಿಕ್ತು. ಸೊ ಅದನ್ನ ಕಲಿತಾ ಇದ್ದೀನಿ. ಜೂನಿಯರ್ ಎಕ್ಸಾಮ್ ಕೂಡ ಆಗಿದೆ. ದಟ್ ಇಸ್ ಇನ್ ಅ ಪ್ಯಾರಲಲ್ ವೇ ಅದಾಗ್ತಾ ಇದೆ. ಸೊ ಮ್ಯೂಸಿಕ್ ಜರ್ನಿ ಹಂಗ್ ಶುರು ಆಯ್ತು. ಅಂಡ್ ಅಟ್ ಅನ್ ಏಜ್ ಆಫ್ ಅರೌಂಡ್ 4 years ನಾನು ಇವಾಗ ಅಮ್ಮ ಆಲಾಪನೆ ಮಾಡಿದ್ರೆ ಆ ಯಾವ ರಾಗ ಅಂತ ಕಂಡಿಡಿತಾ ಇದ್ದೆ. ಸೊ 4 ವರ್ಷದ ಮಗುಲೇ ಆಲಾಪನೆ ಕಂಡಿಡಿಯುವಂತದ್ ಶಕ್ತಿ. ಹೌದು ಹೌದು. Oh my God, 35 to 40 ರಾಗಸ್ಗಳನ್ನ ಕಂಡಿಡಿತಾ ಇದ್ದೆ. ಐ ಮೀನ್ ಅಟ್ ದ ಏಜ್ ಆಫ್ 4. ಏನಾಗ್ತಿತ್ತು, ಇವಾಗ ತುಂಬಾ ಜನಕ್ಕೆ ಇವಾಗ ಈ ಒಂದೇ ಆರ್ಡರ್ ಅಲ್ಲಿ ಹೇಳ್ಕೊಳ್ತಾ ಹೋದ್ರೆ ಯಾರು ಬೇಕಾದ್ರೂ ಮೆಮೊರೈಸ್ ಮಾಡ್ಬೋದಲ್ವಾ ಅನ್ನೋದು ಒಂದು ಪಾಯಿಂಟ್ ಇತ್ತು. ಇವಾಗ ಆಲಾಪನೆ ಮಾಡ್ತಾ ಹೋಗ್ತೇವೆ, ಅದೇ ಇದ್ರಲ್ಲಿ ಸ್ವಲ್ಪ ಗಟ್ ಹೊಡ್ಸಿದ್ರೆ ಎನಿಬಡಿ ಕ್ಯಾನ್ ಟೆಲ್ ದ ರಾಗ ಅಂತ. ಸೊ ಅವ್ರ ಅಮ್ಮ ಏನ್ ಮಾಡ್ತಿದ್ರು, ಶಿ ಟು ಮಿಕ್ಸ್ ಅಂಡ್ ಮ್ಯಾಚ್. ಸೊ ಎವ್ರಿ ಟೈಮ್ ಸೇಮ್ ಒಂದು ಪ್ಯಾಟರ್ನ್ ಅಲ್ಲಿ ರಾಗಗಳನ್ನ ಹಾಡ್ತಾ ಇರಲಿಲ್ಲ, ಆಲಾಪನೆಗಳನ್ನ. ಫಸ್ಟ್ ಅಬೇರಿ ಯಾವ್ದೋ ಒಂದು ಹಾಡ್ತಿದ್ರು. ಸೊ ದಟ್ ಇಟ್ಸ್ ಅ ಫುಲ್ ಪ್ರೂಫ್ ಮೆಥಡ್. ಇವನು ಮೆಮರೈಸ್ ನ ಹಂಗ್ ಮಾಡ್ತಾ ಇಲ್ಲ, ಸ್ವರವನ್ನೇ ಕಂಡಿಡಿದು ಹೇಳ್ತಾ ಇರೋ ರಾಗ ಯಾವ್ದು ಅಂತ ಒಂದು ಟೆಕ್ನಿಕ್ ಅಲ್ಲಿ. ಎಲ್ಲರಿಗೂ ನಿಮ್ ತಾಯಿ ತರ ಗುರು ಸಿಕ್ಬಿಟ್ರೆ ಎಷ್ಟು ಸಂಗೀತಗಾರರು ಉತ್ಪತ್ತಿ ಆಗ್ತಾರೆ ಇದೆ ಭಾರತದಲ್ಲಿ, ಕರ್ನಾಟಕದಲ್ಲಿ ಅಂತ. ಸೊ ಅದೊಂದು ಟ್ರಿಕ್ ಬಿಟ್ರೆ ಬೇರೆ ಏನು ಟ್ರಿಕ್ ಇತ್ತು ನಿಮ್ಮಲ್ಲಿ ಮೆಮೊರಿ ರಾಗಗಳನ್ನ ಇಟ್ಕೊಳಕ್ಕೆ? ಐ ಮೀನ್ ಮೆಮರಿಗೆ ನನಗ್ ಮೇನ್ ಆಗದೇನೆ, ಅಮ್ಮ ಏನ್ ನೊಟೇಶನ್ ಶುರು ಮಾಡ್ತಿದ್ರು ಅದನ್ನ ನೋಡ್ಕೊಂಡು ನಾನು ರಾಗ ಕಂಡಿಡಿತಾ ಇದ್ದೆ. ಅಂಡ್ ಅಗೇನ್ ದಿಸ್ ವಾಸ್ ಆಲ್ಸೋ ಫೀಚರ್ಡ್ ಆನ್ ಉದಯ ಟಿವಿ. ಅವಾಗ ಚಿಟ್ಟೆಗಳು ಕಾರ್ಯಕ್ರಮ ಅಂತ ಬರ್ತಾ ಇತ್ತು. ಎಲ್ಲ ಈ ಚಿಕ್ಕ ಪುಟ್ಟ ಪ್ರತಿಭೆಗಳನ್ನ ಅಲ್ಲಿ ಇದೆ ಶೋಕೇಸ್. ಸೊ ಅಲ್ಲಿ ನಾನು ನನ್ಗೆ ಏಜ್ ಗ್ಯಾಪ್ ಇಲ್ಲ, 3.5 years 4 years ಅನ್ಕೊಳ್ತೀನಿ. ಮ್ಯಾಜಿಕ್ ಪ್ರದರ್ಶನ ಕೂಡ ಮಾಡಿದ್ವಿ. ಜೊತೆಗೆ ಈ 35 ಇಂದ 40 ರಾಗ ಒಂದು ಐಡೆಂಟಿಫಿಕೇಶನ್ ಕೂಡ ಮಾಡಿ ಇಟ್ ವಾಸ್ ಫೀಚರ್ಡ್ ಆನ್ ದ ಟಿವಿ ಅವಾಗ.
ನೀವ್ ಒಂಥರ ಬಹುಮುಖ ಪ್ರತಿಭೆ, ಆಲ್ ರೌಂಡರ್. ನೀವು ಒಂದ್ ಸ್ಟೇಜಿಗೆ ಇಳಿದ್ಬಿಟ್ರೆ ಎಲ್ಲಾ ತರದ್ದೂನು ಪರ್ಫಾರ್ಮ್ ಮಾಡಿ, ಇಂತ ಫೀಲ್ಡ್ ಅಲ್ಲಿ ಇಲ್ಲ ಅನ್ನೋ ಹಾಗಿಲ್ಲ, ಒಂದೊಂದೇ ಗೆದ್ಕೊಣ. ಈಗ ಮಂದ ತಾಳಕ್ಕೂ ವೇಗ ತಾಳಕ್ಕೂನು ಚೇಂಜ್ ಮಾಡ್ಕೊಳ್ಳುವಾಗ ನಿಮಗೆ ಯಾವ ತರ ಡಿಫಿಕಲ್ಟಿ ಓಕೆ, ಅನ್ಸುತ್ತೆ, ರೈಟ್. ಈಸಿ ಅನ್ಸುತ್ತೆ, ಅಂಡ್ ಅದಕ್ಕೆ ನೀವ್ ಯಾವ ರೀತಿ ಟ್ರಿಕ್ಸ್ ಟಿಪ್ಸ್ ನ ಅಡಾಪ್ಟ್ ಮಾಡ್ಕೋತೀರಾ ಅಂತ. ರೈಟ್, ಕರೆಕ್ಟ್. ಸಿ, ಹ್ಮ್ ಜನರಲಿ ನಾವು ವರ್ಣಗಳನ್ನ ಪ್ರಾಕ್ಟೀಸ್ ಮಾಡ್ತೀವಿ. ವರ್ಣಗಳಕ್ಕಿಂತ ಮುಂಚೆ ಹ್ಮ್ ಸರಳೆ, ಜಂಟಿ, ಸರಳೆ ಹೀಗೆ ಶುರು ಮಾಡ್ತಾ ಹೋಗ್ತೀವಿ, ಅಲಂಕಾರಗಳು ಅಂತ. ಹ್ಮ್ ಹ್ಮ್ ಸೊ ಈ ಹ್ಮ್ ಹ್ಮ್ ಒಂದು ಫೇಸ್ ಅನ್ನ, ರಿದಮ್ ಅನ್ನ ನಾವು ಸ್ವಲ್ಪ ಪಕ್ವತೆ ಮಾಡ್ಕೊಳ್ಳೋದಕ್ಕೆ ಅಂತಾನೆ ವಿ ಪ್ರಾಕ್ಟೀಸ್ ದಿಸ್ ವರ್ಣಗಳು ಇನ್ ಡಿಫ್ರೆಂಟ್ ಹ್ಮ್ ಸ್ಪೀಡ್ಸ್. ಒಂದು ಓಕೆ. ಕೆಳಗಡೆ ಕಾಲ, ಒಂದು ಮಧ್ಯಮ ಕಾಲ, ಒಂದು ಮೇಲ್ ಕಾಲದಲ್ಲಿ ನಾವು ಮಾಡ್ತೀವಿ. ಸೊ ಹ್ಮ್ ಹ್ಮ್ ಇದನ್ನ ತಾಳ ಹಾಕಿ, ರಿದಮ್ ನ ಹಾಕಿ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ದಟ್ ಸ್ವಿಚ್ ಹ್ಮ್ ಓವರ್ ವಿಲ್ ಬಿ ಈಸಿ ನಮ್ಗೆ. ಪರ್ಪಸ್ಫುಲ್ ಆಗಿ ಓಕೆ. ಇವಾಗ ನಾನು ಜಿ ಗ ಮ ಇದು ಒಂದು ಸ್ಲೋ ಕಾಲದಲ್ಲಿ ಹಾಡ್ತಾ ಇದ್ದೀನಿ. ಸ ಹ್ಮ್ ಹ್ಮ್ ರಿ ಗ ಮ ಇವಾಗ ಒಂದೇ ಬಿಟ್ಟ 4 ಸ್ವರ ಹಾಡ್ತಾ ಇದ್ದೀನಿ. ಸ ಅಬ್ಬಾ. ರಿ ಗ ಹಾ. ಮ. ಸೊ ಈ ಒಂದು ನಾವ್ ಯಾವಾಗ ನಾವು ಆ ಪೇಸ್ ನ ಚೇಂಜ್ ಮಾಡ್ತಾ ವಿತ್ ದ ರೈಟ್ ರಿದಮ್ ಹ್ಮ್ ಮಾಡ್ತಾ ಹೋಗ್ತೀವಿ, ಇಟ್ ಇಸ್ ಆಲ್ ಹ್ಮ್ ದ ರಿಸಲ್ಟ್ಸ್ ಆಫ್ ಪ್ರಾಕ್ಟಿಸ್. ಚಿಕ್ಕ ವಯಸ್ಸಿನಿಂದ ನಾವು ಇವಾಗ ಯಾರಿಗೇ ಆದ್ರೂ, ಹೂಸೋ ಎವರ್ ಇಟ್ ಇಸ್, ಹೂ ಇಸ್ ಎವರ್ ಲರ್ನಿಂಗ್ ಮ್ಯೂಸಿಕ್, ವಿ ಕಮ್ ಫ್ರಮ್ ದ ಬೇಸಿಕ್ಸ್, ಹ್ಮ್ ಕರೆಕ್ಟ್? ಸೊ ರೈಟ್ ರೈಟ್. ಸರಳೆಗಳನ್ನ, ಜಂಟಿ ಸರಳೆಗಳನ್ನ, ಹ್ಮ್ ಹ್ಮ್ ಅಲಂಕಾರಗಳನ್ನ, ವರ್ಣಗಳನ್ನ, ಹ್ಮ್ ಇದನ್ನೆಲ್ಲದನ್ನು ಹ್ಮ್ ನಾವು ಮೂರು ಮೂರು ಹ್ಮ್ ಕಾಲದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ, ನಾನು ಇವಾಗ ಹಾಡ್ಬೇಕಾದ್ರೆ ಒಂದ್ ಹ್ಮ್ ಸಡನ್ ಶಿಫ್ಟ್ ಮಾಡ್ಬೇಕು ಮೇಲ್ಕಾಲಕ್ಕೆ ಅಂದ್ರೆ ಕಷ್ಟ ಆಗಲ್ಲ. ಇಟ್ ವಿಲ್ ಬಿ ಈಸಿ. ಸೊ ಮೈಕ್ರೋಫೋನು ಆ ಜೊತೆ ಹಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ನಿರಂಜನ್ ಅವರಿಗೆ? ಅದು ಬಿಟ್ಟು ಹಾಡ್ತಿರೋ ಅಥವಾ ಜೊತೆನಲ್ಲಿ ಹಾಡ್ತಿರೋ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿ, ಸೋಷಿಯಲ್ ಮೀಡಿಯಾ ಅನ್ನೋದು ಬಂದ ಮೇಲೆ ಮೈಕ್ರೋಫೋನ್ ನ ಅವಶ್ಯಕತೆ ಎಲ್ರಿಗೂ ಬಂದಿದೆ. ಓಕೆ, ಮೈಕ್ರೋಫೋನ್ ಅನ್ನೋದು ಇಟ್ ಇಸ್ ದೇರ್ ಸಿನ್ಸ್ ಓಲ್ಡ್ ಏಜಸ್. ಇವಾಗ ಸ್ಟೇಜ್ ಪರ್ಫಾರ್ಮೆನ್ಸ್ ಗಳು ಮಾಡ್ಬೇಕಾದ್ರೆ ಆಕಾಶವಾಣಿಲಿ ಎಲ್ಲದರಲ್ಲೂ ಮೈಕ್ರೋಫೋನ್ ಉಪಯೋಗ ಇತ್ತು, ಬಳಕೆ ಇತ್ತು. ಹ್ಮ್ ಬಟ್ ಹ್ಮ್ ಇವಾಗ ಫೋನ್ಗಳಲ್ಲೇನೆ ಇನ್ಬಿಲ್ಟ್ ಮೈಕ್ರೋಫೋನ್ ಚೆನ್ನಾಗಿರೋದು ಬಂದಿರೋದ್ರಿಂದ ವಿ ಹ್ಮ್ ಯೂಸ್ ಹ್ಮ್ ನಾಟ್ ವರಿ ಮಚ್ ಅಬೌಟ್ ದಟ್ ವಾಯ್ಸ್ ಎನ್ಹಾನ್ಸ್ಮೆಂಟ್. ಬಟ್ ಇತ್ತೀಚೆಗೆ ಹ್ಮ್ ನಾನು ಹ್ಮ್. ಸೋಷಿಯಲ್ ಮೀಡಿಯಾ, ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡ್ತಿರ್ತೀರ, when I put any ಓ, ವಿಡಿಯೋಸ್ ಗಳು ಹಾಕ್ತಿರ್ತೀನಲ್ವಾ. ಸೊ ನಿಮ್ಮನ್ನ ಕ್ಯಾಚ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ವಿ ಶುಡ್ ಥ್ಯಾಂಕ್ ದಟ್ ಸೋಷಿಯಲ್ ಮೀಡಿಯಾ ಅಲ್ವಾ. ಎಸ್ ಎಸ್ ಎಸ್, ಅದ್ರ It ಪಯಣಕ್ಕೂ has ಬರೋಣ. connected India to Atlanta. ಯಾ ಡೆಫಿನೆಟ್ಲಿ. ಸೊ ಈಗ ಯಂಗರ್ ಜನರೇಷನ್ಗೆ ಈ ಕರ್ನಾಟಿಕ್ ಮ್ಯೂಸಿಕ್ ಕಡೆ ಇಂಟ್ರೆಸ್ಟ್ ಬರ್ಸ್ಬೇಕು ಅಂದ್ರೆ ಏನ್ ಅಪ್ರೋಚಸ್ ಮಾಡಿದ್ರೆ ಅಥವಾ ಏನನ್ನ ಫಾಲೋ ಮಾಡಿದ್ರೆ ಯಂಗರ್ ಜನರೇಷನ್ ಇದಕ್ಕೆ ವಾಲ್ತಾರೆ ಅಂತೀರಾ? ಒಂದ್ ಏನಾಗಿದೆ ಅಂದ್ರೆ, ಇದು ನಂಗೆ ಅಪ್ಪ ಅಮ್ಮ ಇಬ್ರು ನಂಗೆ ತುಂಬಾ ಹೇಳ್ತಾ ಇರ್ತಾರೆ, ನೀನು ಹ್ಮ್ ಫಿಲ್ಮಿ ಜಾನ್ರ ಹಾಡು, ನಿನ್ ಭಾವಗೀತೆ ಹಾಡು, ನಿನ್ ಭಕ್ತಿ ಗೀತೆ ಹಾಡು, ಏನ್ ಬೇಕಾದ್ರೂ ಹಾಡು, ಆದ್ರೆ ಎಲ್ಲದಕ್ಕೂ ಬೇಸಿಕ್ ಇಸ್ ಕರ್ನಾಟಿಕ್ ಮ್ಯೂಸಿಕ್. ಇವಾಗ ನೀನು ಹ್ಮ್ ಸ್ವರನ ಪಕ್ವವಾಗಿ ಹಾಡ್ಬೇಕು, ಹ್ಮ್ ತಾಳಬದ್ಧವಾಗಿ ಹಾಡ್ಬೇಕು, ಹ್ಮ್ ರಾಗವನ್ನ ಹಾಡ್ಬೇಕು, ಆ ಒಂದು ಹ್ಮ್ ನಖರಾಸ್ ಅಂತ ಹೇಳ್ತೀವಿ, ಆ ಪಲ್ಗಗಳನ್ನ ಹಾಡ್ಬೇಕು ಅಂದ್ರೆ ಓನ್ಲಿ ಇಫ್ ಯು ಹ್ಮ್. ಲರ್ನ್ ದ ಬೇಸಿಕ್ ಕರ್ನಾಟಿಕ್ ಮ್ಯೂಸಿಕ್ ನೀವು ಹಾಡ್ಬೋದು. ಸೊ ಓಕೆ. ಈ ಜನರೇಷನ್ ನ ಮಕ್ಕಳಿಗೆ ಏನಾಗಿದೆ ಇವಾಗ, ಹ್ಮ್ ಅಗೇನ್ ಆಸ್ ಐ ಟೋಲ್ಡ್ ಯು, ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ದೇ ವಾಂಟ್ ಟು ಹ್ಮ್. ಗೆಟ್ ಇನ್ ಟು ದ ವರ್ಲ್ಡ್ ಇಮಿಡಿಯೇಟ್ಲಿ ವಿತೌಟ್ ಲರ್ನಿಂಗ್ ಎನಿಥಿಂಗ್. ಒಂದು ಸಾಂಗ್ ಹಾಡ್ಬಿಡ್ಬೇಕು ನಾನು ಅಂತ ಬರುತ್ತೆ. ಇವಾಗ ಏನ್ ಮಾಡ್ತಾರೆ, ರೈಟ್. ಅವ್ರಿಗೆ ಹೇಗೆ ಹ್ಮ್ ಬರುತ್ತೋ ಹಾಗೆ ಹಾಡ್ತಾರೆ, ಕರೆಕ್ಟಾ? ಹ್ಮ್ ಬಟ್ ಅದ್ರಲ್ಲಿರೋ ಹ್ಮ್ ಕಾಂಪ್ಲಿಕೇಶನ್ಸ್, ಇಂಟ್ರಿಕೇಶನ್ಸ್ ಎಲ್ಲ ಮಿಸ್ ಮಾಡ್ಬಿಡ್ತಾರೆ. ಸೊ ಹ್ಮ್. ಅದನ್ನೆಲ್ಲ ಕಲಿಬೇಕು ಅಂದ್ರೆ ಫಸ್ಟ್ ಪೇರೆಂಟ್ಸ್ ದೇ ಶುಡ್ ಎನ್ಕರೇಜ್ ದೆಮ್ ಟು ಟೇಕ್ ದೆಮ್ ಟು ಕ್ಲಾಸಿಕಲ್ ಪ್ರೋಗ್ರಾಮ್ಸ್. ಕರ್ನಾಟಿಕ್ ಮ್ಯೂಸಿಕ್ ತಳಹದಿ ಅಂತೀರಾ ಸಂಗೀತಕ್ಕೆ? ಖಂಡಿತವಾಗ್ಲು, ಫೌಂಡೇಶನ್. ಡೆಫಿನೆಟ್ಲಿ, ಡೆಫಿನೆಟ್ಲಿ ಇಟ್ ಇಸ್ ಅ ಹ್ಮ್ ಫೌಂಡೇಶನ್. ಇಟ್ ಇಸ್, ಹ್ಮ್ ಸಿ, ಹ್ಮ್ ಇವಾಗ ಬೇರೆ ಮ್ಯೂಸಿಕ್ ನ ಅಳಗಳಿತಾ ಇಲ್ಲ, ಬಟ್ ಹ್ಮ್. ಕರ್ನಾಟಿಕ್ ಮ್ಯೂಸಿಕ್ ನ ಕಲ್ತವ್ರು ಇಟ್ ಇಸ್ ವೆರಿ ಈಸಿ ಫಾರ್ ದೆಮ್ ಟು ಅಡಾಪ್ಟ್ ಟು ಎನಿ ಅದರ್ ಕೈಂಡ್ ಆಫ್ ಮ್ಯೂಸಿಕ್. ನನಗೂ ಅದೇ ವಾವ್. ಅಡ್ವಾಂಟೇಜ್ ಆಗಿರೋದು. ಇವಾಗ ನಾನು ಫಿಲ್ಮಿ ಜಾನ್ರನ್ನ ಈಸಿಯಾಗಿ ಹಾಡಬಲ್ಲೆ ಅಂತಂದ್ರೆ ಓನ್ಲಿ ಬಿಕಾಸ್ ನಂಗೆ ಕರ್ನಾಟಿಕ್ ಮ್ಯೂಸಿಕ್ ಬೇಸಿಕ್ಸ್ ಎಸ್ ಗೊತ್ತಿರೋದ್ರಿಂದ. ಎಸ್ ಅದರ್ವೈಸ್ ನಂಗೆ ಎಸ್. ಅಷ್ಟು ಈಸಿ ಆಗ್ತಿರ್ಲಿಲ್ಲ ಅಲ್ವಾ. ರೈಟ್ ರೈಟ್. ಮೃದಂಗ ಬಿಟ್ಟು ಬೇರೆ ಯಾವ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗೆ ನಿಮ್ಮ ಒಲವು ಇದೆ? ನನಗೆ ಒಲವು ಅಂತ ಅಂದ್ರೆ ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ ನಂಗೆ ಸ್ವಲ್ಪ ಗಿಟಾರ್ ತುಂಬಾ ಇಷ್ಟ ಆಯ್ತು ಕಲಿಬೇಕು ಅಂತ. ಓಕೆ, ಆ, ಅಂಡ್ ನನಗೆ ಫ್ಲೂಟ್ ಇಷ್ಟ ಆಯ್ತು. ಸೊ ನಮ್ಮ ಅಜ್ಜ ಬಂದಾಗೆಲ್ಲ ಇಷ್ಟು ಪೆಸ್ಟರ್ ಹ್ಮ್ ಫ್ಲೂಟ್ ಬೇಕು, ಫ್ಲೂಟ್ ಹೇಳ್ಕೊಡು ಅಂತ. ಬರೀ ರೈಟ್. ಸಾರಿಗಮ ಪದನಿಸ ಮಾತಾ ನುಡ್ಸಕ್ ಬರುತ್ತೆ ಅಷ್ಟೇನೆ. ಹ್ಮ್ ಸೊ ದಟ್ ಇಸ್ ಹೌ ಇಟ್ ಇಸ್. ಸೊ ನಂಗೆ ಫ್ಲೂಟ್ ಅಂಡ್ ಗಿಟಾರ್ ಸ್ವಲ್ಪ ಇಷ್ಟ ಆಯ್ತು. ಮೃದಂಗ ಆಫ್ ಕೋರ್ಸ್ ಚಿಕ್ಕ ವಯಸ್ಸಿಂದ ಇಷ್ಟ ಆಯ್ತು, ಕಲಿತಿದ್ದಕ್ಕೇನೆ ಅಮ್ಮ ಮೇಡ್ ಮಿ ಜಾಯಿನ್ ಟು ದ ಕ್ಲಾಸಸ್ ಆಕ್ಚುಲ್ ಆಗಿ. ರಾತ್ರಿ ಎಪ್ಸಿದ್ರು ನಿರಂಜನ್ ಅವರಿಗೆ ಇಂಥ ರಾಗ ಅಂತೂ ಕಂಪಲ್ಸರಿ ಹೇಳ್ತಾನೆ ಇರ್ತಾರೆ ಅಂದ್ರೆ ಯಾವ್ದು ಇರ್ಬೋದು ಅದು? ದೇಶ್ ಒಂದೆರಡು ಸ್ವರ. ಯಾ ವಾ.
ಯಾಕೆ ಈ ರಾಗ ತಿಳಿತು ನಿಮ್ಗೆ? ಸೊ ಇದ್ರ ಏನಂದ್ರೆ ಆ ಒಂದು ಫ್ಲೋ ಏನಿದೆ, ನನ್ಗೆ ಯಾವುದೇ ಒಂದು ಪ್ರೆಷರ್ ಅಲ್ಲಿ ಇದ್ರು, ಟೆನ್ಷನ್ ಅಲ್ಲಿ ಇದ್ರು, ಆರ್ ನನಗೆ ಒಂದು ಆ ಮೊಮೆಂಟ್ ನಂಗೆ ಒಂದು ಪೀಸ್ ಬೇಕು ಅನ್ಸಿದ್ರೆ ಐ ಗೋ ಟು ದಿಸ್ ರಾಗ. ಸೊ ಈ ರಾಗದಲ್ಲಿ ಹಾಡುಗಳನ್ನ ಕೇಳ್ತೀನಿ. And ನನಗೆ 2-3 ಹಾಡುಗಳು ಗೊತ್ತು. ಅಂಡ್ ದೇರ್ಸ್ ಅ ಫೇಮಸ್ ಸಾಂಗ್ ಫ್ರಮ್ ಕಟ್ಯಾರ್ ಕಜ್ಲತ್ ಗುಸ್ಲಿ ಅಂತ ಒಂದು ಮರಾಠಿ ಮೂವಿ ಬಂತು. ದಟ್ ಇಸ್ ಓಕೆ. ಫೇಮಸ್ ಫಾರ್ ಇಟ್ ಹಸ್ ಗಾಟ್ ಟೂ ಮೆನಿ ಸಾಂಗ್ಸ್ ಅಂಡ್ ಆಲ್ ದಿಸ್ ಸಾಂಗ್ಸ್ ಆರ್ ಜೆಮ್ಸ್. ಅದರಲ್ಲಿ ಮನ ಮಂದಿರ ತೇ ಜಾನೆ ಅಂತ ಶಂಕರ್ ಮಹಾದೇವನ್ ಅವ್ರು ಹಾಡಿದ್ದಾರೆ. ಸೊ ದಟ್ ಇಸ್ ಕೈಂಡ್ ಆಫ್ ಒನ್ ಆಫ್ ಮೈ ಫೇವರಿಟ್ ಸಾಂಗ್ ದಟ್ ಇಸ್ ಇನ್ ದೇಶ್ ರಾಗ. ಸೊ ತುಂಬಾ ಇಷ್ಟ. ವೆನೆವರ್ ಐ ಫೀಲ್ ಲೋ ಆರ್ ಐ ವಾಂಟ್ ಹ್ಯಾವ್ ಸಮ್ ಗುಡ್ ಟೈಮ್, ಐ ಗೆಟ್ ಟು ದಿಸ್ ರಾಗ. ಸೊ ಇದು ಒಂಥರ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ತೀರಾ? ಸ್ಟ್ರೆಸ್ ರಿಲೀವರ್ ಡೆಫಿನೆಟ್ಲಿ. ಹೌದು. ರೈಟ್. ಸೊ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಅದ್ರ ಇಂಪ್ಯಾಕ್ಟ್ ಇಂದ ಅದು ಇಂಪಾರ್ಟೆಂಟ್ ಇದೆಯಾ ಹಾಡೋದಿಲ್ಲಿ, ಅಥವಾ ಇದ್ರೆ ಯಾವ ತರ ಅನ್ಸುತ್ತೆ ನಿಮ್ಗೆ? ಡಿಜಿಟಲ್ ಪ್ಲಾಟ್ಫಾರ್ಮ್ ಡೆಫಿನೆಟ್ಲಿ ಇಸ್ ಇಂಪಾರ್ಟೆಂಟ್ ಇನ್ ದ ಪ್ರೆಸೆಂಟ್ ಜನರೇಷನ್. ಮುಂಚೆ ಆಕಾಶವಾಣಿ ಇರ್ಬೇಕಾದ್ರೆ ಇಟ್ ವಾಸ್ ಆಲ್ ಓನ್ಲಿ ಆಡಿಯೋ. ಆಡಿಯೋ ಆಯ್ತು, ಆಕಾಶವಾಣಿ ಇವಾಗ್ಲೂ ಇದೆ. ಆಡಿಯೋ ವಿಡಿಯೋ. ಅವಾಗೆಲ್ಲ ಇಟ್ ವಾಸ್ ವಿಜುವಲೈಸೇಷನ್ ಅಲ್ಲ, ನಮ್ಮ ಮನಸ್ಸಲ್ಲೇ ಆಗ್ತಾ ಇತ್ತು. ಇವಾಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಇರೋದ್ರಿಂದ ಅದರ ಸದ್ಬಳಕೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಸಿ, ಇವಾಗ ಮೊಬೈಲ್ ಫೋನ್ ಇಟ್ ಇಸ್ ಅ ಪವರ್ಫುಲ್ ಟೂಲ್. ನಮ್ಗೆ ಅದರಲ್ಲಿ ಒಳ್ಳೇದ್ ಸಿಗತ್ತೆ, ಕೆಟ್ಟದ್ ಸಿಗತ್ತೆ. ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀವಲ್ಲ ನಮಗ್ ಬಿಟ್ಟಿರೋದು. ಮೋರ್ ದನ್ ದಟ್ ಅವ್ರ ಪೇರೆಂಟ್ಸ್ ಗಳು ಸ್ವಲ್ಪ ತಿಳ್ಸ್ಕೊಡ್ಬೇಕಾಗಿರೋದು ಮಕ್ಳಿಗೆ, ಈಗಿನ ಜನರೇಷನ್ಗೆ, ಜೆನ್ ಸಿ, ಜೆನ್ ಆಲ್ಫಾಗೆ. ಸೊ ಡಿಜಿಟಲ್ ಪ್ಲಾಟ್ಫಾರ್ಮ್ ಡೆಫಿನೆಟ್ಲಿ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡ್ರೆ ದೇ ಕ್ಯಾನ್ ಫ್ಲರಿಶ್. ಸಿ, ಎಷ್ಟೋ ಜನ ಸಿಂಗರ್ಗಳು ಸುಮ್ಮನೆ ವಿಡಿಯೋಗಳನ್ನ, ರೀಲ್ಗಳನ್ನ ಪೋಸ್ಟ್ ಮಾಡ್ಕೊಂಡೆ ನಾವು ದೇರ್ ಪ್ಲೇ ಬ್ಯಾಕ್ ಸಿಂಗರ್ಸ್. ಎಲ್ಲರೂ ಒಂದೇ ಕಷ್ಟದ ಹಾದಿನ ಆಕ್ಚುಲಿ ಮಾಡ್ತಿಲ್ಲ ನಾವು. ಇಟ್ ಇಸ್ ಮೇಡ್ ಅಸ್ ಆರ್ ವೇ ವೆರಿ ಈಸಿ. ನಾವು ಉಪಯೋಗ ಮಾಡ್ಕೊಳ್ಳೋದ್ ಮೇಲೆ ಹೋಗುತ್ತೆ. ನಿರಂಜನ್ ಅವರು ಯಾವ ತರ ಇಂಪ್ರೂವೈಸೇಷನ್ ಮಾಡ್ತಾರೆ ರಾಗನ, ಅಥವಾ ಏನೇನು ಕಂಪೋಸಿಷನ್ ಮಾಡ್ಕೊಂಡಿದ್ದಾರೆ, ಯಾವ ತರ ಆಲ್ಬಮ್ ಏನಾದ್ರು ಮಾಡಿದಾರಾ, ಕಾಂಟೆಂಪ್ರರಿ ಮ್ಯೂಸಿಕ್ ಏನಾದ್ರು ಮಾಡ್ತಾರಾ, ಏನ್ ಕತೆ ಇದು? ಸಿ, ಆ ಲೆಕ್ಕಾಚಾರಕ್ಕೆ ಬಂದ್ರೆ ನನಗೆ ಟ್ಯೂನಿಂಗ್ ಆರ್ ಕಂಪೋಸಿಂಗ್ ಸಾಂಗ್ಸ್ ತುಂಬಾನೇ ಇಷ್ಟ. ನನಗೆ ಇವಾಗ ಬೈಕ್ ಓಡಿಸ್ಬೇಕಾದ್ರೆ ಯಾವ್ದೋ ಒಂದ್ ರಾಗ ಬರ್ತಾ ಇರತ್ತೆ ತಲೆಯಲ್ಲಿ. ಸೊ ಹಮ್ ಮಾಡ್ಕೊಂಡೆ ನಾನು ಯಾವ್ದೋ ಒಂದು ಕಂಪೋಸಿಷನ್ ಮಾಡ್ಕೊಂಡಿರ್ತೀನಿ. ಇಮಿಡಿಯೇಟ್ ಗಾಡಿ ನಿಲ್ಸ್ಬಿಟ್ಟು ಐ ಜಸ್ಟ್ ರೆಕಾರ್ಡ್ ದಟ್. ಹಿಂಗಿದೆಯಲ್ಲ, ಓಕೆ, ಗ್ಯಾಪ್ ಕಟ್ಕೊಂಡಿರೋಣ ಅನ್ಕೊಂಡು ಅಂತ. ಬೇರೆ ಐ ಕ್ಯಾನ್ ಯೂಸ್ ದಟ್ ಟು ಸಮ್ ಗುಡ್ ಲಿರಿಕ್ಸ್ ಯೂಸ್ ಮಾಡ್ಕೋಬಹುದು ಅನ್ನೋ ತರ ಅಂತ. ಸೊ ನಮ್ಮ ತಂದೆದೇ ಒಂದು ನಮ್ಮ ತಂದೆ ಹಿ ಹ್ಯಾಸ್ ಕಂಪೋಸ್ಡ್ ಸಾಂಗ್, ಅವರು ಲಿರಿಕ್ಸ್ ಬರ್ದಿದ್ದಾರೆ ಈಶ್ವರನ್ ಮೇಲೆ. ಸೊ ನಮ್ಮ ಬಸವಪಟ್ಟಣದ ಮೂಲ ದೇವರು ಪ್ರಣತಾರ್ತಿ ಹರೇಶ್ವರ ಸ್ವಾಮಿ ಅಂತ, ಆ ದೇವರ ಮೇಲೆ ಬರ್ದಿದ್ದಾರೆ. ಅದನ್ನ ನಾನು ಮತ್ತೆ ನಮ್ಮ ತಾಯಿ ಹೆಲ್ಪ್ ತಗೊಂಡು ಟ್ಯೂನ್ ಹಾಕ್ದೆ. ಸೊ ನಮ್ಗೆ ವೀಕ್ಷಕರಿಗೆ ಅದೊಂದು 2 ಸಾಲು. ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಟು ಸಿಂಗ್ ಬಿಕಾಸ್ ಇಟ್ ಇಸ್ ಮೈ ಲಾಸ್ಟ್ ಕಂಪೋಸಿಷನ್. ವಂದೇ ವಂದ್ಯಂ ಸರ್ವ ಪಾಪಹರಂ, ವಂದೇ ವಂದ್ಯಂ ಸರ್ವ ಪಾಪಹರಂ, ಪ್ರಣತಾರ್ತಿ ಹರೇಶ್ವರಂ ಈಶ್ವರಂ, ವಂದೇ ವಂದ್ಯಂ ಸರ್ವ ಪಾಪಹರಂ, ಪ್ರಣತಾರ್ತಿ ಹರೇಶ್ವರಂ ಈಶ್ವರಂ. ಬಸವನಗರೆ ನಿವಸಂತಂ ಬಸವನಗರೆ ನಿವಸಂತಂ, ಬಸವನಗರೆ ನಿವಸಂತಂ, ಸಂಕೇತೀನಾಂ ಉಪಾಸಿತಂ ಪರಮೇಶ್ವರಂ ಮಹೇಶ್ವರಂ, ಪ್ರಣತಾರ್ತಿ ಹರೇಶ್ವರಂ ಈಶ್ವರಂ, ವಂದೇ ವಂದ್ಯಂ ಸರ್ವ ಪಾಪಹರಂ, ಪ್ರಣತಾರ್ತಿ ಹರೇಶ್ವರಂ ಈಶ್ವರಂ. ಮೆಡಿಟೇಷನ್ ಅಂದ್ರೆ ಇದೆ. ದೈವಿಕ ಸಂಗೀತ ಹೇಗೆ ದೈವಿಕತ್ವದಲ್ಲಿ ಕರ್ಕೊಂಡು ಹೋಗುತ್ತೆ ಅಂದ್ರೆ, ದಿಸ್ ಇಸ್ ದ ಪವರ್ ಆಫ್ ಕಾಮವರ್ಧಿನಿ ರಾಗ. ತುಂಬಾ ಪಾಪ್ಯುಲರ್ ನೀವು ಕೇಳಿರುವಂತದ್ದು ಶಂಭು ಮಹಾದೇವ ಕೇಳಿರ್ತೀರಾ. ಮಹಾದೇವ ಇದನ್ನ ಕೇಳಿರ್ತೀರಾ ಜನರಲಿ. ಕಾಮವರ್ಧಿನಿ ಅನ್ನೋ ರಾಗ, ಅದನ್ನ ಅಳವಡಿಸ್ಕೊಂಡು ದಿಸ್ ಇಸ್ ಇನ್ ಆದಿತಾಳ ಈ ಒಂದು ಕಂಪೋಸಿಷನ್. ನಿಮ್ ತಂದೆಯವ್ರಿಗೆ ನಮ್ ಕಡೆಯಿಂದ ಥ್ಯಾಂಕ್ ಯು. ನಿಮ್ ತಾಯಿಗೆ ನಿಮ್ಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ದಿಸ್ ಇಸ್ ಆಲ್ ಯುವರ್ ಹ್ಯೂಮಿಲಿಟಿ ಅಷ್ಟೇ. ನಿಮ್ಮ ಒಂದು ಸಂಗೀತ ಪಯಣ ಕೇಳ್ತಾ ಇದ್ರೆ ನೀವು
ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತೀನಿ, ಅದು ಹಾಡುಗಳು ಒಂದೊಂದ ಎರಡೆರಡಾ ನೀವು ಹೇಳ್ತಾ ಇರೋದು ಪ್ರತಿ ದಿನನೂ ಕಾಯ್ತಾ ಇರ್ತೀವಿ, ನಿರಂಜನ್ ಅವ್ರ ಹಾಡ್ ಹಾಕ್ತಾರಾ ಪೋಸ್ಟ್ ಮಾಡ್ತಾರಾ ಅಂತ. ಸೊ ಫ್ಯೂಷನ್ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಸೊ ಫ್ಯೂಷನ್ ಹೇಗ್ ಅನ್ಸುತ್ತೆ ನಿಮ್ಗೆ? ಬೇಕಾ ಬೇಡವಾ? ಆ ಐ ಮೀನ್ ಇದ್ರೆ ಅದೇನಾದ್ರು ಚೇಂಜ್ ಇರತ್ತಾ? ಈಗಿನ ಕಾಲದಲ್ಲಂತೂ ಎಲ್ರು ಮುಗಿ ಬೀಳೋದು ಫ್ಯೂಷನ್ ಮ್ಯೂಸಿಕ್ಗೆ. ಎಸ್. ಡೆಫಿನೆಟ್ಲಿ ಸೊ ಅದಕ್ಕೆ ವಾಟ್ ಮೈ ಇಸ್ ಫಸ್ಟ್ ಅಬೌಟ್ ಆನ್ಸರ್ ವಾಸ್ ವೈ ನಾಟ್ ಅನ್ನೋದೇನೆ. ಸೊ ಲೆಟ್ ಅಸ್ ಗೋ ವಿತ್ ದ ಪಾಸಿಟಿವ್ ಸೈಡ್ ಅಲ್ವಾ? ಎಸ್. ಯಾಕಂದ್ರೆ ಹಾ. okay, the old conventional method is again good enough, nothing wrong, but ಮ್ಹೂ. fusion ಅನ್ನೋದು ಎಲ್ಲಾದ್ರಲ್ಲೂ ಬಂದಿದೆ. It's ಮ್ಹೂ. not only in part of the music, it could be in any art forms. ಮುಂಚೆ ಮ್ಹೂ. ತರಷ್ಟೇ ಕ್ಲೀನ್ ಅಂಡ್ ಇದಾಗಿಲ್ಲ. ಸೊ ಎಲ್ಲಾದ್ರಲ್ಲೂ ಯಾವ್ದಾದ್ರು ಒಂದು ವಾಟ್ ಯು ಸೇ ಒಂದು ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಒಂದು ರೀತಿಲಿ ಅದನ್ನ ಸ್ವಲ್ಪ ಚೇಂಜ್ ಮಾಡುವಂತದ್ದು ಇರ್ಬೋದು, ರೈಟ್ ವೇ ಎಲ್ಲದರಲ್ಲೂ ಆಗಿದೆ. ಸೊ ಮ್ಯೂಸಿಕ್ ಮ್ಹೂ. ಅಲ್ಲಿ ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಕ್ಲಾಸಿಕಲ್ ಅಲ್ಲೂ ಅಷ್ಟೇನೆ ಫ್ಯೂಷನ್ ಮಾಡೋದು ಏನ್ ತಪ್ಪು ಇಲ್ಲ. ಲೆಟ್ ಅಸ್ ಥಿಂಕ್ ಇನ್ ಅ ಬ್ರಾಡರ್ ಪರ್ಸ್ಪೆಕ್ಟಿವ್. ನಿಮ್ಮ ಹ್ಮ್. ಇಂಟೆನ್ಷನ್ ಏನು? ಕೇಳುಗರಿಗೆ ಖುಷಿ ಪಡಿಸ್ಬೇಕು. ಅಟ್ ದ ಸೇಮ್ ಹ್ಮ್. ಟೈಮ್ ಯಾರು ಕಂಪೋಸ್ ಮಾಡಿದ್ದಾರೆ ಅವರ ಒಂದು ಆ ಏನನ್ನ ಇಟ್ಕೊಂಡು ಕಂಪೋಸ್ ಮಾಡಿರ್ತಾರೆ, ಅದಕ್ಕೆ ನಾವು ಅಡ್ಡಿ ತರಬಾರದು, ರೈಟ್? ಸೊ ವಾವ್, ಅದನ್ನ ಒಳ್ಳೆ ಇಟ್ಕೊಂಡು ಮೆಸೇಜ್ ಮ್ಯಾನ್. ಫ್ಯೂಷನ್ ಮಾಡಿದ್ರೆ ನಥಿಂಗ್ ರಾಂಗ್. ಹ್ಮ್. ಆಸಮ್ ನಿರಂಜನ್ ಅವರೇ. ಸೊ ಈಗ ನೀವು ಹಲವಾರು ಲೈವ್ ಶೋಸ್ ಗಳನ್ನ ಪರ್ಫಾರ್ಮ್ ಮಾಡಿದೀರಾ, ಸಂಗೀತದ ಶೋಸ್ ಗಳನ್ನ ಪರ್ಫಾರ್ಮ್ ಮಾಡಿದೀರಾ. ಆಡಿಯನ್ಸು ಕೂಗಿ ಚೇರ್ ಅಪ್ ಮಾಡಿ ಶಿಲ್ಲೆ ಹೊಡೆದು ನಿಮ್ಗೆ ಆ ತರ ಮೋಟಿವೇಶನ್ ಸಿಕ್ಕಿದ್ರೆ ಓಕೆನಾ, ಅಥವಾ ಸೈಲೆಂಟ್ ಆಗೇನೆ ಅಬ್ಬಾ ಅಂತ ಆನಂದ ಪಡ್ಕೊಂಡು ಹಾಡನ್ನ ಆಲೈಸ್ತಾ ಇದ್ರೆ ಅದು ಮೋಟಿವೇಶನ್ ಅನ್ಸುತ್ತಾ? ಹೇಗೆ? ನೈಸ್ ಕ್ವೆಶ್ಚನ್. ಹಾಡು ಕೇಳಬೇಕಾದ್ರೆ ಸೈಲೆಂಟ್ ಆಗಿ ಕೇಳ್ಕೊಂಡು ಕೊನೆಯಲ್ಲಿ ಚಪ್ಪಾಳೆ ತಟ್ಟಿದ್ರೆ ಹ್ಮ್. ಖುಷಿ. ಮಧ್ಯದಲ್ಲಿ ಇಂಟ್ರಪ್ಷನ್ ಬೇಡ ಗುರು ಅಂತೀರಾ? ಡೆಫಿನೆಟ್ಲಿ ಹೌದು. ಸಿ ಏನಾಗತ್ತೆ, ನಾವು ನಮ್ದೇ ಒಂದು ಲೋಕದಲ್ಲಿ ಹಾಡ್ತಾ ಇರ್ತೀವಿ. ಓಕೆ, ಹ್ಮ್. ತುಂಬಾ ಕಷ್ಟ. ಆ ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಫೋಕಸ್ ಇಟ್ಕೊಂಡು ಹಾಡೋದು ತುಂಬಾನೇ ಕಷ್ಟ. ಕೆಲವು ಜನ ಅದನ್ನು ಮಾಡ್ತಾರೆ. ಇನ್ಫ್ಯಾಕ್ಟ್ ನಾವು ಪ್ರೋಗ್ರಾಮ್ ಗಳಿಗೆ ಆಚೆ ಹೋದಾಗ ಆ ಎಕ್ಸ್ಟರ್ನಲ್ ನಾಯ್ಸಸ್ ಗಳನ್ನ ವಿ ಕಾನ್ ಡೆಫಿನೆಟ್ಲಿ, ಇಟ್ಸ್ ನಾಟ್ ಇನ್ ಅವರ್ ಕಂಟ್ರೋಲ್, ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್, ರೈಟ್? ಸೊ ಅದಕ್ಕೂ ನಾವು ತಯಾರಾಗಿರ್ಬೇಕು. ಅಟ್ ದ ಸೇಮ್ ಟೈಮ್ ಜನ ತಾಳ ಹಾಕೊಂಡು ತಲೆ ತೂಗಾಡ್ಸ್ಕೊಂಡು ಖುಷಿಯಾಗಿ ಕೇಳ್ತಿದ್ರೆ ಇಟ್ ಇಸ್ ನಥಿಂಗ್ ಬೆಟರ್ ದ್ಯಾನ್ ದಟ್ ನಮ್ಗೆ. ಸೊ ಹಲವಾರು No. ಶೋಸ್ ಗಳನ್ನ ಮಾಡಿದೀರಾ ಅಂಡ್ ಟಿವಿ ಚಾನಲ್ಸ್ ಅಲ್ಲೆಲ್ಲ ಕಾಣಿಸ್ಕೊಂಡಿದೀರಾ. ಹೆಂಗಿತ್ತು ಅದರ ಎಕ್ಸ್ಪೀರಿಯನ್ಸ್ ನಿರಂಜನ್ ಅವರೇ? ಅಗೇನ್ ಇಟ್ ವಾಸ್ ಅಮೇಸಿಂಗ್, ಟು ಬಿ ಆನೆಸ್ಟ್. ಹ್ಮ್. ಸಖತ್ತಾಗಿತ್ತು. ಹ್ಮ್. ಹ್ಮ್. ಒಂದು ಆ ನರ್ವಸ್ನೆಸ್ ನ ಹೋಗ್ಸ್ಲಿಕ್ಕೆ ಇಟ್ ವಾಸ್ ಅ ಗುಡ್ ಚಾನೆಲ್ ಫಾರ್ ಮಿ. ಇಟ್ ವಾಸ್ ಅ ಗುಡ್ ಹ್ಮ್. ಆಪ್ಷನ್, ಅ ಪ್ಲಾಟ್ಫಾರ್ಮ್. ಹ್ಮ್. ಹ್ಮ್. ಇದಕ್ಕಿಂತ ಮುಂಚೆ ಒಂದು ಉದಯ, ಅದೇ ಹೇಳಿದ್ನಲ್ಲ, ಉದಯ ಟಿವಿಲಿ ಚಿಟೆಗಳು ಕಾರ್ಯಕ್ರಮ ಅನ್ನೋದ್ರಲ್ಲಿ ಫಸ್ಟ್ ಕಾಣಿಸ್ಕೊಂಡಿದ್ದು. ಇಟ್ ವಾಸ್ ಮೈ ಫಸ್ಟ್ ಟೆಲಿವಿಷನ್ ಅಪಿಯರೆನ್ಸ್ ಅಂತ ಅನ್ಕೋಬಹುದು. ಹ್ಮ್. And again, when I was at the age of 2.5 or ಓ. 2.25, ಹಾ. it was my first solo magic performance. ಹ್ಮ್. ಉಡುಪಿಲಿ ಇಂಟರ್ನ್ಯಾಷನಲ್ ಮ್ಯಾಜಿಕ್ ಕನ್ವೆನ್ಷನ್ ಅಂತ ಮಾಡಿದ್ರು. ಓಕೆ, ಹ್ಮ್. ದಟ್ ವಾಸ್ ಇನ್ 2001 or 2 ಅನ್ಕೊಳ್ತೀನಿ. ಅವಾಗ ಐ ವಾಸ್ ದ ವಾವ್. ಯಂಗೆಸ್ಟ್ ಪರ್ಫಾರ್ಮರ್ ಟು ಹ್ಮ್. ಗಿವ್ ಅ ಸೋಲೋ ಪರ್ಫಾರ್ಮೆನ್ಸ್ ಅಟ್ ದ ಏಜ್ ಆಫ್ 2.5. So that was ಕಂಗ್ರ್ಯಾಚುಲೇಷನ್ಸ್ my first ನಿರಂಜನ್ ಅವರೇ. stage. Thank you. ಅಂದಾಜು ನಂಬರ್ ಅಲ್ಲಿ ಹೇಳೋದಾದ್ರೆ ಎಷ್ಟು ಲೈವ್ ಶೋಸ್ ಆಗಿದೆ? In terms of, if it is in terms of the magic and hosting, ಆತರ ಶೋಗಳಂತ ಲೆಕ್ಕ ತಗೊಳ್ಳೋದಾದ್ರೆ more than 6,000 shows easily. ನಂಬರ್ ಕೇಳಿದ್ರೆ ಮೈ ನಾವ್ ಹೇಳುತ್ತೆ. ರೈಟ್. Thank you. ಸೊ ಎಷ್ಟೋ ಕಾನ್ಸರ್ಟ್ಸ್ ನೀವು ಕೊಟ್ಟಿದ್ದೀರಾ ಮ್ಯೂಸಿಕಲ್ ಜರ್ನಿ ಬಂದಾಗ? Music concerts, not too many, very limited. ಹ್ಮ್. ಹ್ಮ್. ಇವಾಗ ನಮ್ಮ ಈ ಪುರಂದರದಾಸರ ಆರಾಧನೆ ಅಂತ ಮಾಡ್ತಾರೆ, ತ್ಯಾಗರಾಜರ ಆರಾಧನೆ ಅಂತ ಮಾಡ್ತಾರೆ, ಅಲ್ಲಿ ಸ್ಟೇಜ್ ಗಳಲ್ಲಿ ಹಾಡಿದೀನಿ. ಹ್ಮ್. ಅದನ್ನ ಬಿಟ್ಟರೆ ಅಫಿಷಿಯಲ್ ಆಗಿ ಅಂತ ಪ್ರೋಗ್ರಾಮ್ ನಮ್ದೇ ಒಂದು ಬ್ಯಾಂಡ್ ಇತ್ತು. ನಾವು ಹ್ಮ್. when I was in my college, PU ಕಾಲೇಜ್ ಅಲ್ಲಿ ಒಂದು ಬ್ಯಾಂಡ್ ಇತ್ತು. ಬ್ಯಾಂಡ್ ಗಳಲ್ಲಿ we have given 3-4 performances outside the college also for the general ವಾವ್. public, ವಾವ್ right? ವಾವ್. ಹೇಗಿತ್ತು Uh, ಆ ಅನುಭವ? ಎಕ್ಸಲೆಂಟ್, as always. ಯಾಕಂದ್ರೆ ಲೈವ್ ಮ್ಯೂಸಿಕ್ ಗೂನು ಈ ಕರೆಯೋಗೆ ಸಿಂಗ್ ನಾವೇನ್ ಹಾಡ್ತೀವಿ, ಇಟ್ ಇಸ್ ಅ ಲಾಟ್ ಆಫ್ ಡಿಫ್ರೆಂಟ್. ಯಾ, ಡಿಫ್ರೆನ್ಸ್ ಇದೆ, ಅದಕ್ಕೆ ರೈಟ್? ಕೇಳಿದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಆ ಒಂದು ಅಟ್ಮಾಸ್ಫಿಯರ್ ಇರುತ್ತಲ್ಲ, when ಹ್ಮ್. ಅಲ್ಲಿ ಜನ ಕೂಗಿದ್ರು ಬೇಜಾರಾಗಲ್ಲ. ಇಫ್ ಇಟ್ ಇಸ್ ದ ವಾಟ್ ಯು ಸೇ ದಿಸ್ ಫಿಲ್ಮಿ ಜಾನ್ರಾ ಆತರದ ಆದಾಗ, ವಿ ಆಲ್ ಎಕ್ಸ್ಪೆಕ್ಟ್ even the audience to cheer up and also them to be jumping and things like that. Okay, so ಓಕೆ. ಆ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿದೆ ಹೇಳ್ಬೇಕು ಅಂದ್ರೆ. ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಇನ್ ದಟ್ ಸ್ಟೇಜ್. ಯಾವ ಶೋ ಮೆಮೊರೇಬಲ್ ಆಗಿದೆ ಈಗಲೂ ಕೂಡ? ಐ ರಿಮೆಂಬರ್ ದಟ್ ಮೊಮೆಂಟ್ ಅಂದ್ರೆ ಮ್ಯೂಸಿಕ್ ಶೋ ಅಂತ ಹೇಳಿದ್ರೆ ನಾನು ಓದಿದ್ದು ಕುಮಾರ್ ಅನ್ಸಲಿ. ಓಕೆ, ಕುಮಾರ್ ಅನ್ಸಲಿ ನಾನು ಫಸ್ಟ್ ಪಿ ಯು ಇರ್ಬೇಕಾದ್ರೆ ವಿ ಹ್ಯಾಡ್ ಅ ಶೋ, ಅ ಲೈವ್ ಬ್ಯಾಂಡ್. ಅವಾಗ ಆಲ್ಮೋಸ್ಟ್ 1.5 hours to 2 hours it was a fusion show. We started with Mahaganapathim, then we went to some good Hindustani ghazals, and then we went to filmy pakka local filmy genre, and then some Tapanguchi songs. So that was, ಇವಗ್ಲೂ ನಂಗೆ ಇಟ್ ಇಸ್ ಮೆಮೊರೇಬಲ್. ಐ ಕೀಪ್ ವಾಚಿಂಗ್ ದ ವಿಡಿಯೋಸ್ ಇವಾಗ್ಲೂ ಆನ್ ಯೂಟ್ಯೂಬ್. ಸೊ ಹಿಂದೂಸ್ತಾನಿ ಗೀತೆ ಅಂತ ಬಂದಾಗ ಗಾನ ವಿದ್ಯಾ ಬಡಿ ಕಠಿಣ ಹೈ.
ಅದು ಅದನ್ನ ಇನ್ನೂ ಕಲಿಯೋ ಸಾಹಸ ಮಾಡಿಲ್ಲ, ಕಲಿಬೇಕು ಫಸ್ಟ್. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ಮೀ. ಏನು ಏನ್ ಎಲ್ಲಾ ಸಂಗೀತಗಾರರು ನಾನು ಹಿಂದೂಸ್ತಾನಿ ಅಂತ ಟಚ್ ಮಾಡಿದಾಗ ಇದನ್ನ ಹೇಳ್ತೀರಾ ಅಂತ ಕೇಳಿದ್ರೆ ನಾ ಇನ್ನೂ ಅದು ಕಲ್ತಿಲ್ಲ ಅಂತಾರೆ. ಆ ಏನಿದು ಕತೆ. ರೈಟ್. ಆಲಾಪನೆ ಜನರಲ್ ಅಂತ ಸಾಂಗ್. ಬಂದಾಗ ಆಲಾಪನೆ ಅಂತ ಬಂದಾಗ ಇಂಥ ಹಾಡಿಗೆ ಇಂಥ ಆಲಾಪನೆನೇ ಬೇಕಾಗತ್ತೆ ನೋಟು ಅಂತ ಹೇಗ್ ಡಿಸೈಡ್ ಮಾಡ್ತಾರೆ ನಿರಂಜನ್ ಅವರು? ಓಕೆ, ಸಿ, ಎಲ್ಲ ಒಂದು ರಾಗಗಳಿಗೂ ಜೀವಸ್ವರ ಅಂತ ಇರುತ್ತೆ. ಓಕೆ, ದಟ್ ಇಸ್ ದ ಲೈಫ್ ಆಫ್ ದಟ್ ಸಾಂಗ್, ಆ ಒಂದು ಸ್ವರ. ಸೊ ಅದರ ಸುತ್ತಮುತ್ತ ನಾವು ಆಟ ಆಡ್ಬೇಕು, ರೈಟ್? ಅದನ್ನ ಬಿಟ್ಟು ನಾವು ಹೋದ್ರೆ ನಿಮ್ಗೆ ಕೆಡುಗರಿಗೂ ಮೇ ಬಿ ಮ್ಯೂಸಿಕ್ ನ ನಾಲೆಜ್ ಅಷ್ಟು ಇಲ್ದಿರೋರಿಗೆ ದೇ ವಿಲ್ ಎಂಜಾಯ್ ಎನಿಥಿಂಗ್. ಬಟ್ ಸ್ವಲ್ಪ ಮ್ಯೂಸಿಕ್ ಬಗ್ಗೆ ಗೊತ್ತಿರೋರಿಗೆ ದೇ ಡೆಫಿನೆಟ್ಲಿ ಫೀಲ್ ದೇರ್ ಇಸ್ ಸಮಥಿಂಗ್ ಲ್ಯಾಕಿಂಗ್, ನಾನು ಜೀವಸ್ವರನ ಆಡ್ ಮಾಡದೇ ಇರ್ಬೇಕಾದ್ರೆ. ಸೊ ದಟ್ ಇಸ್ ಹೌ ವಿ ರಿವಾಲ್ವ್ ಅರೌಂಡ್ ದ ರಾಗ. ಅಂಡ್ ಅದು ಹೇಗೆ ಅಂದ್ರೆ ಮನೋಧರ್ಮ ಅಂತ ಕರಿತೀವಿ, ಅದು ಬೆಳೀತಾ ಹೋಗುತ್ತೆ. ಒಂದು ರಾಗವನ್ನ ಹಾಡ್ಬೇಕಾದ್ರೆ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ಡ್ ಬೌಂಡ್ರಿ ಟು ಇಟ್. ಸ್ಟ್ರಕ್ಚರ್ಡ್ ವೇ ಇದೆ ಹಾಡ್ಲಿಕ್ಕೆ, ಬಟ್ ದೇರ್ ಇಸ್ ನೋ ಬೌಂಡ್ರಿ ಆಸ್ ಸಚ್. ಸೊ ನಾವ್ ಅದನ್ನ ಕೆದಕ್ತಾ ಹೋದ್ರೆ ವಿ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್. ದಟ್ ಇಸ್ ಹೌ ಇಟ್ ಇಸ್. ಸೊ ಸಂಗೀತದ್ದೇ ಆಗಿರ್ಬೋದು, ನಾಚಿಕೆ ಆಗಿರ್ಬೋದು, ಸ್ಟಾರ್ಟ್ ಆಗಕ್ ಮುಂಚೆ ನಿರಂಜನ್ ಅವರ ಹೃದಯದಲ್ಲಿ ಮನದಲ್ಲಿ ಏನ್ ನಡೀತಾ ಇರುತ್ತೆ? ಜಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜೈ ಗುರುದೇವ. ವಾವ್, ಸೂಪರ್. This is all it ರಾತ್ರಿ is. ರಾತ್ರಿ ಮಲ್ಕೊಂಡಾಗ್ಲೂ ಕೂಡ ಯಾವ್ದೋ ಒಂದ್ ರಾಗ ನೆನ್ಪಾಗತ್ತೆ ಇಮಿಡಿಯೇಟ್ ಆಗಿ. ಹೈ ನೋಟನ್ನ ಹಾಡ್ತಾ ಇರ್ಬೇಕಾದ್ರೆ ನಿಮ್ ತಂದೆ ತಾಯಿ ಎಚ್ಚರ ಆದಾಗ ಏನ್ ಕತೆ? ಓಕೆ, ಸಿ, ಆತರ ಅಂತ ಲೆಕ್ಕ ತಗೊಂಡ್ರೆ ನಂಗೆ ಸಿಂಧು ಭೈರವಿ ತುಂಬಾ ಇಷ್ಟ. ಓಕೆ, ವಾವ್, ನೀವು ಸಿಂಧು ಭೈರವಿ ಇಷ್ಟ, ನಮ್ಮಂತೂ ಅದು ಪ್ರಿಯವಾದ ರಾಗ. ಸಿಂಧು ಭೈರವಿನಲ್ಲಿ ಯಾವ್ದಾದ್ರೂ ಒಂದ್ ಹಾಡನ್ನ ಹಾಡ್ಲಿಕ್ಕೆ ಆಗತ್ತಾ ಅಂತ? ಶ್ರುತಿ ಆನ್ ಮಾಡ್ಕೊಂಡಾಯ್ತು. ಎಸ್ ಪ್ಲೀಸ್. ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಇದೆ ಆಕ್ಚುಲಿ. ಚಿಕ್ಕ ವಯಸ್ಸಿಂದ ನಾನು ಹಾಡ್ತಾ ಬಂದಿರುವಂತ ಹಾಡು, ಅಂಡ್ ಅಮ್ಮಂಗೂ ತುಂಬಾ ಇಷ್ಟ. ಓಕೆ. ವಿಶ್ವೇಶ್ವರ ದರ್ಶನ ಕರ ಚಲೋ ಮನ ತುಮ ಕಾಶಿ, ವಿಶ್ವೇಶ್ವರ ದರ್ಶನ ಕರ ಚಲೋ ಮನ ತುಮ ಕಾಶಿ, ವಿಶ್ವೇಶ್ವರ ದರ್ಶನ ಕರ ಚಲೋ ಮನ ತುಮ ಕಾಶಿ, ವಿಶ್ವೇಶ್ವರ ದರ್ಶನ ಕರ. ನಿಮ್ ಮನೆಯಲ್ಲಿ ಬೋರೆ ಆಗಲ್ಲ ಅನ್ಸುತ್ತೆ ನಿರಂಜನ್ ಅವ್ರ? ಥ್ಯಾಂಕ್ ಮೂರ್ ಯು. ಜನ, ನಿಮ್ ತಂದೆ ತಾಯಿ ಮಗ 3 ಜನ ಹಾಡ್ತಾ ಇದ್ರೆ ಬರೋ ಒಬ್ರು ಅತಿಥಿ ಕೂಡ ಎಂಜಾಯ್ ಮಾಡ್ತಿರ್ತಾರೆ. ಡೆಫಿನೆಟ್ಲಿ. ಅಮ್ಮಂದ್ ಅದೊಂದು, ಶಿ ಹ್ಯಾಸ್ ಅ, ಐ ಡೋಂಟ್ ನೋ ವೆದರ್ ಟು ಸೇ ಇಟ್ ಇಸ್ ಅ ಗುಡ್ ಡೀಡ್ ಆರ್ ಅವ್ರದ್ದು ಒಂದು ಬುದ್ಧಿನ ಅಂತ ಗೊತ್ತಿಲ್ಲ, ಯಾರೇ ಬಂದ್ರು ಹಾಡಾಕ್ತಿರ್ತಾರೆ ಟಿವಿಲಿ, ಅದು ನಮ್ದಾಗಿರ್ಬೋದು. ಸೊ ಅವ್ರ ಇಂಟೆನ್ಷನ್ ಏನಂದ್ರೆ ಎಲ್ರಿಗೂ ಹಾಡು ಕೇಳಿಸ್ಬೇಕು, ಎಲ್ರಿಗೂ ಒಂದು ಪಾಸಿಟಿವ್ ಒಂದು ಎನರ್ಜಿನ್ ತುಂಬಬೇಕು, ಅಂಡ್ ನಮ್ಮ ಮನೆ ಅಟ್ಮಾಸ್ಫಿಯರ್ ಹೇಗಿದೆಯೋ ಎಲ್ಲರಿಗೂ ಅದೊಂದು ರೀಚ್ ಆಗ್ಬೇಕು ಅನ್ನೋ ಒಂದು ಉದ್ದೇಶ. ವೆನ್ ಎವರ್ ಇಟ್ ಇಸ್, ಅದು ಸ್ತೋತ್ರಗಳಾಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಆರ್ ಪರ್ಟಿಕ್ಯುಲರ್ ಸಾಂಗ್ಸ್ ಇರ್ಬೋದು, ಟಿವಿ ನಾನ್ ಸ್ಟಾಪ್ ಓಡ್ತಾ ಇರುತ್ತೆ ಯೂಟ್ಯೂಬ್ ಅಲ್ಲಿ. ನಿರಂಜನ್ ಅವ್ರನ್ನ ಮದ್ವೆ ಆಗೋ ಹುಡುಗಿ ಏನ್ ಪುಣ್ಯ ಮಾಡಿದ್ರು ಗೊತ್ತಿಲ್ಲ. ಅಲ್ಲ, ಅವರು ಕೂಡ ಸಂಗೀತಗಾರರಾದ್ರೆ ಫುಲ್ ಕಂಪ್ಲೀಟ್ ಪ್ಯಾಕೇಜ್ ಇದು. ಸೊ ಯಾರಾದ್ರೂ ವ್ಯೂವರ್ಸ್ ಆಗ್ಲಿ ಆಡಿಯನ್ಸ್ ಆಗ್ಲಿ 2x ಸ್ಪೀಡ್ ಅಲ್ಲಿ ನಿರಂಜನ್ ಹಾಡಿ ಅಂದ್ರೆ ಹೇಗಿರತ್ತೆ ತಳಮಳ ನಿರಂಜನ್ ಅವರು? ಐ ಮೀನ್ ವಿ ಶುಡ್ ಬಿ ಪ್ರಿಪೇರ್ಡ್ ಅಲ್ವಾ. ಐ ಆಮ್ ಆಲ್ವೇಸ್ ಹ್ಯಾಪಿ ಫಾರ್ ಚಾಲೆಂಜಸ್. ಸೊ ನಂಗೆ ದಟ್ ಇಸ್ ವೈ ಐ ಕೀಪ್ ಪ್ರಿಪೇರಿಂಗ್ ಮೈ ಸೆಲ್ಫ್. ಸೊ ಕಲಿಕೆ ಅನ್ನೋದಕ್ಕೆ ದರ್ ಇಸ್ ನೋ ಎಂಡ್ ಅಲ್ವಾ. ಸೊ 2x ಸ್ಪೀಡ್ ವಾಟ್ ಎವರ್ ಸ್ಪೀಡ್ ಇಟ್ ಇಸ್, ಐ ಆಮ್ ಆಲ್ವೇಸ್ ಹ್ಯಾಪಿ ಟು ಸಿಂಗ್, ಹಾಡ್ತಾ ಇರ್ತೀನಿ. ಅದನ್ನ ಅಮ್ಮ ನಂಗೆ ಕಲ್ಸ್ಕೊಟ್ಟಿದ್ದಾರೆ. ನನ್ ಸ್ವಲ್ಪ ಮುಂಚೆ ಹೆಸಿಟೆಂಟ್ ಇದ್ದೆ, ಇನ್ನೊಬ್ರು ಬಂದ್ರೆ ಶೈ ಆಗ್ತೀನಿ, ನಂಗೆ ಹಾಡ್ಲಿಕ್ಕೆ ಅಷ್ಟು ಓಕೆ ಅನಿಸ್ತಿರ್ಲಿಲ್ಲ. ಅಮ್ಮ ಹೇಳೋದಿಷ್ಟೇನೆ, ಈ ಒಂದು ಕಲೆನ ನಿಂಗೆ ಕೊಟ್ಟಿರೋದು ದೇವ್ರು, ಅದನ್ನ ಉಳಿಸ್ಕೋಬೇಕಾದ್ರೆ ನಮ್ ಜವಾಬ್ದಾರಿ. ಸೊ ನಾನ್ ಹಾಡಲ್ಲ ಮಾಡಲ್ಲ, ದಟ್ ಇಸ್ ನಾಟ್ ಅ ಲಾಸ್ ಫಾರ್ ಅದರ್ಸ್, ಇಟ್ ಇಸ್ ಅ ಲಾಸ್ ಫಾರ್ ಯುವರ್ ಸೆಲ್ಫ್. ಸೊ ಜನ ಕೇಳ್ತಾರ ಕೇಳಲ್ವಾ, ನೀನ್ ಹಾಡು, ದೇವಸ್ಥಾನದಲ್ಲಿ ದೇವ್ರಿಗೋಸ್ಕರ ಹಾಡು, ಆಚೆ ಜನರಿಗೋಸ್ಕರ ಹಾಡು, ಒಟ್ಟ ನಿನ್ಗೋಸ್ಕರ ಹಾಡು. ಸೊ ಅದಕ್ಕೆ ಹೆಸಿಟೇಟ್ ಮಾಡ್ಬೇಡ ಅಂತ. ಸೊ ವಿ ಆರ್ ಓಪನ್ ಫಾರ್ ಆಲ್ ಕೈಂಡ್ ಆಫ್ ಚಾಲೆಂಜಸ್. ಇದಾಗತ್ತೆ ಆಚೆ ಕಡೆ ಹೋದಾಗ ತಕ್ಷಣ ಈ ಹಾಡು ಹಾಡಿ ಅಂತಾರೆ, ನೀವು ಹೇಳ್ದಂಗೆ ಸ್ವಲ್ಪ ಫಾಸ್ಟ್ ಸ್ಪೀಡ್ ಅಲ್ಲಿ ಹಾಡಿ ಅಂತ ಹೇಳ್ತಾರೆ. ದೇ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್ ಇನ್ ದೇರ್ ಮೈಂಡ್. ಸೊ ನಾವು ಪ್ರಿಪೇರ್ ಆಗಿರ್ಬೇಕು ನಮ್ ಕಡೆಯಿಂದ. ಸೊ ಭಾವಗೀತೆನೂ ಕಲ್ತಿದ್ದೀರಾ, ಭಕ್ತಿ ಗೀತೆನೂ ಕಲ್ತಿದ್ದೀರಾ. ಓಕೆ, ಯಾವ್ದಾದ್ರು ಒಂದು ಭಾವಗೀತೆ ನಿಮ್ ಕಡೆಯಿಂದ? ಡೆಫಿನೆಟ್. ಯಾವ ಹಾಡ ಹಾಡಲಿ, ಯಾವ ಹಾಡ ಹಾಡಲಿ, ಯಾವ ಹಾಡಿನಿಂದ ನಿಮಗೆ
ನೆಮ್ಮದಿಯನ್ನು ನೀಡಲಿ ಯಾವ ಹಾಡ ಹಾಡಲಿ, ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನ್ನು ನೀಡಲಿ, ಯಾವ ಹಾಡ ಹಾಡಲಿ. ನೀವ್ ಇದು ಯಾವ್ದ್ ಹಾಡಿದ್ರು ನೆಮ್ಮದಿ ತಂದೇ ತರ್ತೀರಲ್ಲ ನಿರಂಜನ್ ಅವ್ರೆ. ಯಾವ ಹಾಡು ನಿಮ್ ಚಾಯ್ಸೇ ಕೊಡಲ್ಲ ನಾವು. ಇದು ಜಿ ಏನ್ ಎಸ್ ಶಿವರುದ್ರಪ್ಪನವರ ಕಂಪೋಸಿಷನ್, ಇದು ಹಿಸ್ ಲಿರಿಕ್ಸ್. ಎಸ್. ನನಗೆ ಯಾಕೆ ಈ ಹಾಡು ತುಂಬಾ ಫೇವರೇಟ್ ಅಂತ ಹೇಳಿದ್ರೆ, ಹ್ಮ್ ನಾನು ಫ್ರಮ್ 4th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ನಾನು ಯಾವುದೇ ಒಂದು ಭಾವಗೀತೆ ಕಾಂಪಿಟೇಷನ್ ಹೋಗ್ತಿದ್ದು, ದಿಸ್ ವಾಸ್ ದ ಫಸ್ಟ್ ಸಾಂಗ್ ನಾನು ವಾವ್. ಹಾಡ್ತಿದ್ದು ಆಲ್ವೇಸ್. ಅಂಡ್ ಐ ಆಲ್ವೇಸ್ ಲೈಕ್ ಯೂಸ್ ಟು ಗೆಟ್ ದ ಪ್ರೈಸ್ ವೆನ್ ಐ ಸಿಂಗ್ ದಿಸ್ ಸಾಂಗ್. ಸೊ ಇಟ್ ಇಸ್ ಮೈ ಆಲ್ ಟೈಮ್ ಫೇವರೇಟ್. ಅಂಡ್ ಸೊ ನಮ್ಮ ಅಮ್ಮ ಇದನ್ನ ಹಾಡ್ತಾ ಇದ್ರು ಅದಕ್ಕೋಸ್ಕರ. ನಿರಂಜನ್ ಅವ್ರಿಗೆ ಪ್ರೈಸ್ ಕೊಡ್ದಲ್ಲ ಇನ್ ಯಾರಿಗ್ ಕೊಡಕ್ ಆಗತ್ತೆ ಗುರು. Hey, ಎಲ್ಲಾ there are far more better singers than me. I was ಐ ನೋ. one of the little good singers ಅಲ್ಲಿ. ವೆರಿ ಗುಡ್ ಕಾಂಪಿಟೇಟರ್ ನಿರಂಜನ್ ಅವರೇ ನೀವು. ಆ, ಯಾವ್ದು Thank you. ಶೋಸ್ಗೆಲ್ಲ ಲೈಕ್ ಟಿವಿನಲ್ಲಿ ನೀವು ಕೂಡ ಕಾಣಿಸ್ಕೊಂಡಿದ್ರಿ ಅಂದ್ರೆ ಯಾವ್ದಾದ್ರು ಜಿ ಕನ್ನಡದಲ್ಲಿ ಸಾರಿಗಮಪ ಆತರ ಎಲ್ಲ ಶೋಗಳನ್ನ ಅಟೆಂಡ್ ಮಾಡಿದ್ದು? ಇಲ್ಲ, ನಾನು ವಾಯ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಒಂದು ಬಂತು, ಅದರಲ್ಲಿ ಐ ವಾಸ್ ಅ ಪಾರ್ಟ್. ಮೇ ಬಿ ಹ್ಮ್ ಕ್ವಾರ್ಟರ್ ಫೈನಲ್ಸ್ ವರೆಗೆ ಹೋದೆ ಅದರಲ್ಲಿ. ಬಟ್ ಐ ಹ್ಮ್ ವಾಸ್ ಕ್ವೈಟ್ ಯಂಗ್ ಅವಾಗ, ಅಂದ್ರೆ ಐ ವಾಸ್ ಇನ್ ಮೈ ಫಸ್ಟ್ PU. ಹ್ಮ್ ಓಕೆ, ಹ್ಮ್ ಇಟ್ ವಾಸ್ ಮೈ ಹ್ಮ್ ವಾಯ್ಸ್ ಹೊಡೆದು ಸ್ವಲ್ಪ ರೀಕನ್ಸ್ಟ್ರಕ್ಟ್ ಆಗೋ ಟೈಮ್ ಅದು ಸ್ವಲ್ಪ ನನಗೆ. ಓಕೆ, ಹ್ಮ್ ಅದೊಂದು ದಟ್ ವಾಸ್ ದ ಓನ್ಲಿ ಟೆಲಿವಿಷನ್ ಶೋ, TV ಶೋ ವಿಚ್ ಐ ಅಟೆಂಡೆಡ್. ಅದನ್ನ ಹ್ಮ್ ಬಿಟ್ರೆ ಜಿ ಕನ್ನಡ ಎಲ್ಲ ನಂಗೆ ಒಂಥರ ನನ್ನ ಎಜುಕೇಶನ್ ಕರಿಯರ್ ಅಲ್ಲಿ ಇಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಆ ಹ್ಮ್ ಹಂತಗಳಲ್ಲಿ ನಂಗೆ ಬರ್ತಾ ಇತ್ತು ಇದು ಜಿ ಹ್ಮ್. ಪ್ರೋಗ್ರಾಮ್ಗಳು, ಒಂದು ಟೆಲಿವಿಷನ್. ಒಂದು ಸೊ 10th ವಾಸ್ ಅ ಟರ್ನಿಂಗ್ ಪಾಯಿಂಟ್. ಎದೆ ತುಂಬಿ ಸೆಕೆಂಡ್ ಹಾಡುವೇನೋ SPB ಅವ್ರ ಕಾರ್ಯಕ್ರಮ ಅಲ್ಲೇನಾದ್ರು? ಐ ಮೀನ್ SPB ಅವರ ಕಾರ್ಯಕ್ರಮಕ್ಕೆ ನನಗೆ ಪುಣ್ಯ ಇತ್ತು ಹೋಗೋದಕ್ಕೆ ಆಸ್ ಅನ್ ಹ್ಮ್ ಆಡಿಯನ್ಸ್, ನಾಟ್ ಆಸ್ ಅ ಹ್ಮ್. ಪಾರ್ಟಿಸಿಪೆಂಟ್. ನಾನು ಇವಾಗ ಓಕೆ. ಆಗ್ಲೇ ಹೇಳ್ದಂಗೆ ಲಕ್ಷ್ಮೀ ನಾಗರಾಜ್, ಇದು ನಾಗರಾಜ್ ನಮ್ಮ ಕಸಿನ್ಸ್ ಆಗಿರೋದ್ರಿಂದ ಹ್ಮ್ ಅವ್ರು ಪರ್ಫಾರ್ಮ್ ಮಾಡ್ಬೇಕಾದ್ರೆ, ಪಾರ್ಟಿಸಿಪೇಟ್ ಹ್ಮ್ ಮಾಡ್ಬೇಕಾದ್ರೆ ಐ ಹ್ಯಾಡ್ ಹ್ಮ್ an opportunity to go. And ಹ್ಮ್. such a humble legend, ಎಸ್. ಡಾಕ್ಟರ್ SP ಓ, ಬಾಲಸುಬ್ರಹ್ಮಣ್ಯಂ ಎಸ್, ಅವ್ರ ಬಗ್ಗೆ ಹೇಳೋದಕ್ಕೆ ಅವ್ರನ್ನ ಭೇಟಿಯಾಗೋ ಒಂದು ಅವಕಾಶ ನಮ್ಗೆ ದೇವ್ರು ಮಾಡ್ಕೊಟ್ರು, ಕಲ್ಪಿಸ್ಕೊಟ್ರು. ನೀವೇ ಅವ್ರ ಮುಂದೆ ನೀವೇ ಪುಣ್ಯವಂತರು. ಹಾಡುವ ಒಂದು ಭಾಗ್ಯ ಕೂಡ ಕೊಟ್ರು ನನಗೆ ಹೇಳ್ಬೇಕು ಅಂದ್ರೆ. ವಾಸ್ ಸೊ ಇಟ್? ಓ, ಯಾವ ಎಸ್, ಹಾಡು? ಅಲ್ಲಿ ಕೂಡ ಶಂಕರಾಚಾರ್ಯರ ಸೌಂದರ್ಯ ಲಹರಿಲಿ ಹಾ. ಶಿವಶಕ್ತಿಯುಕ್ತ ಅಂತ ಒಂದು ಫ್ರೇಸ್ ಬರುತ್ತೆ, ಅದನ್ನ ರಾಗದಲ್ಲಿ ಹಾಡ್ತಾ ಇದ್ದೆ ಇವಾಗ. ಎರಡು ಡೆಫಿನೆಟ್ಲಿ. ಮಂತ್ರೋಚ್ಚಾರಣೆ ನಿಮ್ ಕಡೆಯಿಂದ. ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನ ಚೇದೇವಂ ದೇವೋ ನ ಕಲ ಕುಶಲ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ. ನನಗೆ ಗೊತ್ತಿರೋ ನಾನು ಇದನ್ನೇ ಹಾಡಿದ್ದೆ, ಹಿಂದೋಳ ರಾಗದಲ್ಲೇ ಹಾಡಿದ್ದೆ ಅನ್ಕೊಳ್ತೀನಿ ನಾನು. ಅದರ ಒಂದು ಫೋಟೋ ವಿಡಿಯೋ ಕೂಡ ನಾವು ಸ್ಟೋರ್ಡ್ ಇಟ್. ಎಸ್, ಅದನ್ನು ಕೂಡ ವೀಕ್ಷಕರಿಗೆ ತೋರಿಸುವ ಆ ಒಂದು ಸವಿ ನೆನಪನ್ನ ಮರುಕಳಿಸುವ ಒಂದು ಪ್ರಯತ್ನ ನಮ್ ಕಡೆಯಿಂದ. ರೈಟ್. ಸೊ ಡೆಫಿನೆಟ್ಲಿ. ಆರಂಭದಿಂದ ಯಾವ್ದಾದ್ರು ಒಬ್ಬ ಗಾಯಕರು, ಈಗ ಬಿಗಿನರ್ಸ್ ಆಗಿರ್ಲಿ ಯಾರೇ ಆಗ್ಲಿ ಗಾಯಕರು, ಆರಂಭದಿಂದ ಇದನ್ನ ನಾವು ತಲೆಯಲ್ಲಿ ನೆನ್ಪಿಟ್ಕೊಳ್ಳೇಬೇಕು ಅನ್ನೋದಾದ್ರೆ ಯಾವ ವೋಕಲ್ ತಂತ್ರ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂತ? ಓಕೆ, ಸೊ ಆಕಾರ ಸಾಧನೆ ಅಂತ ಕರಿತೀವಿ. ಬಿಗಿನರ್ ಹ್ಮ್ ಗಳಿಗೆ ಆಗ್ಲಿ, ಇಂಟರ್ಮೀಡಿಯೇಟ್ ಸಿಂಗರ್ ಗಳಿಗೆ ಆಗ್ಲಿ, ಅಡ್ವಾನ್ಸ್ ಲೆವೆಲ್ ಹೋಗಿರೋರಿಗೆ ಆಗ್ಲಿ, ಇದು ಬೇಸಿಕಲಿ ಹೂ ಆರ್ ಇನ್ ದ ಅಡ್ವಾನ್ಸ್ ಲೆವೆಲ್ ಆಲ್ರೆಡಿ ನೋ ದಿಸ್ ಆನ್ಸರ್. ಸೊ ಎಸ್ ಆಕಾರ ಎಸ್. ಸಾಧನೆನ ನಾವು ಇವಾಗ ಆ ಇ ಓ ಉ ಅಂ ಹ್ಮ್ ಈ 5 ಹ್ಮ್ ಸ್ವರಗಳಲ್ಲಿ ದಿನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ಇದನ್ನ ಹ್ಮ್ ನಮ್ಮ ತಾಯಿ ನಂಗೆ ಹೇಳ್ತಿರ್ತಾರೆ, ನಾನು ಇದನ್ನ ಕೆಲವು ಸಲ ಫಾಲೋ ಮಾಡಲ್ಲ. ಸೊ ನಾನು ಏನೋ. 6 ಗಂಟೆಗೆ ಎದ್ದು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ದಟ್ ಇಸ್ ವೆನ್ ದ ಹ್ಮ್. ವಾಯ್ಸ್ ಕ್ಯಾನ್ ರೀಕನ್ಸ್ಟ್ರಕ್ಟ್ ಇಟ್ಸ್ ವೇ ಇನ್ ದ ಬೆಸ್ಟ್ ವೇ. So voice will Awesome. listen to however you want. Your vocal cords will listen to however you want if you practice at that ಹ್ಮ್ time. ಸೊ ಆ ಟೈಮ್ ಹ್ಮ್ ನಲ್ಲಿ ಈ ಆಕಾರ ಸಾಧನೆಯನ್ನ ಮಾಡಿದ್ರೆ ಎಲ್ಲಾ ಸಿಂಗರ್ ಗಳಿಗೆ ಅವರ ವಾಯ್ಸ್ ಹ್ಮ್ ಕ್ಲಾರಿಟಿ ಚೆನ್ನಾಗತ್ತೆ, ಆ ಹ್ಮ್ ವೋಕಲ್ ಕಾರ್ಡ್ಸ್ ಫ್ಲೆಕ್ಸಿಬಲ್ ಹ್ಮ್ ಆಗತ್ತೆ. ಅಂಡ್ ತುಂಬಾ ಜನ ನಂಗೆ ಹೇಳ್ತಿರ್ತಾರೆ ವಾಯ್ಸ್ ಮೇಲಿಕ್ಕೆ ಹೋಗಲ್ಲ, ಪಿಚ್ಚೇ ಹೋಗಲ್ಲ, ಹಾಡ್ಬೇಕಾದ್ರೆ ಕ್ರ್ಯಾಕ್ ಹ್ಮ್. ಆಗತ್ತೆ ಅಂತ. ಸೊ ಅದಕ್ಕೆ ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್, ಆಕಾರ ಸಾಧನೆ ಮಾಡೋದು, ಟು ಸಿಂಗ್, ಟು ವಾವ್, ಕೀಪ್ ಸ್ವರಗಳನ್ನ ಹಾಡ್ತಾ ಇರೋದು. ಎಂತ ಟ್ರಿಕ್ ಹೇಳ್ಬಿಟ್ರಿ. ಆ ನಿರಂಜನ್ ಅವ್ರಿಗೆ ಫೀಡ್ಬ್ಯಾಕ್ ಯಾವ ರೀತಿ ಮ್ಯಾಟರ್ ಆಗುತ್ತೆ ಅಂಡ್ ಯಾವ ತರ ರಿಯಾಕ್ಷನ್ಸ್, ಯಾವ ತರ ಖುಷಿ ಕೊಡುತ್ತೆ, ಯಾವ ತರ ರಿಯಾಕ್ಷನ್ಸ್ ಬಂದ್ರೆ ಯಾವ ತರ ನಿಮ್ಮನ್ನ ನೀವು ಚಾಲೆಂಜ್ ಆಗಿ ತಗೊಳ್ಳೋ ಹಂಗ್ ಮಾಡತ್ತೆ ಅಂತ? ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ಗೆ ಐ ಆಲ್ವೇಸ್ ಸಪೋರ್ಟ್. ಸೊ ಕ್ರಿಟಿಸಿಸಮ್ ಇರಬೇಕು, ಒಳ್ಳೆ ರೈಟ್. ಕ್ರಿಟಿಕ್ ಇದ್ರೆ ವಿ ಕ್ಯಾನ್ ಗ್ರೋ. ಓಕೆ, ಎಸ್ ಬಟ್ ಇಟ್ ಹ್ಯಾಸ್ ಟು ಬಿ ಎಸ್. ಇನ್ ಅ ಕನ್ಸ್ಟ್ರಕ್ಟಿವ್ ವೇ.
I'm always open to feedback. This is not only in terms of my music career, also in my magic shows, in my MCing, whatever it is. ಎಲ್ಲೇ ಆದ್ರೂನು ಫೀಡ್ಬ್ಯಾಕ್ ಬಂದ್ರೇನೆ ನನ್ನನ್ನ ಐ ಕ್ಯಾನ್ ಗೆಟ್ ಇನ್ ಟು ಅ ಬೆಟರ್ ಸೆಲ್ಫ್ ಆಫ್ ಮೈಂಡ್, ರೈಟ್? ಸೊ ರೈಟ್ ನಾನು ರೈಟ್ ಸರಿ ಇದೀನಾ ತಪ್ಪಿದ್ದೀನಾ ಅಂತ ಗೊತ್ತಾಗೋದು ಫಸ್ಟ್ ಮೈ ಪೇರೆಂಟ್ಸ್ ಫೀಡ್ಬ್ಯಾಕ್. ನಾನು ಏನೇ ಹಾಡಿದ್ರು ಫಸ್ಟ್ ಹೋಗಿ ತೋರ್ಸೋದು ನಮ್ಮ ತಾಯಿಗೆ. ಹಿಂಗ್ ಹಾಡಿದ್ದೀನಮ್ಮ, ಚೆನ್ನಾಗ್ ಬಂದಿದೆ ನೋಡು, ಇಲ್ಲಿ ಈ ಸ್ವರ ಬಂದ್ರೆ ಓಕೆನಾ, ಇಲ್ಲಿ ಹೀಗ್ ಹಾಡಿದ್ರೆ ಓಕೆನಾ. ಅಮ್ಮ ಯಾವಾಗ್ಲೂ ಸ್ವಲ್ಪ ಭಾವವಾಗಿ ಹಾಡ್ಬೇಕು ಅಂತ ಒತ್ತು ಕೊಡ್ತಾರೆ ನನಗೆ. ತುಂಬಾ ಓಕೆ ಪ್ಲೇನ್ ಆಗಿ ಹಾಡಬೇಡ, ಫೀಲಿಂಗ್ 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 ಇಂದ ಇಂದ ಹಾ ಹಾಡಬೇಕು. ಎಕ್ಸಾಕ್ಟ್ಲಿ ಹಾ ಅದನ್ನ ಹೇಳಿ ಅಂಡ್ ನನಗೂ ಸ್ವಲ್ಪ ತುಂಬಿಸಿದಾರೆ ಅದನ್ನ ಚಿಕ್ಕ ವಯಸ್ಸಿನಿಂದ. ಸೊ ದಟ್ ಈಸ್ ಒನ್ ಗುಡ್ ಫೀಡ್ಬ್ಯಾಕ್ ಹ್ಯಾವ್ ಟೇಕನ್ ಫ್ರಮ್ ಹರ್ ವಿಚ್ ಐ ಹ್ಯಾವ್ ಆಲ್ಸೋ ಇನ್ಕಲ್ಕೇಟೆಡ್. ಸೊ ಫೀಡ್ಬ್ಯಾಕ್ಗೆ ಐ ಆಮ್ ಆಲ್ವೇಸ್ ಓಪನ್. ಯಾರೇ ಇದ್ರು ಇನ್ ಅ ಗುಡ್ ವೇ, ಇಫ್ ದೇ ವಾಂಟ್ ಮಿ ಟು ಇಂಪ್ರೂವ್, ವೈ ನಾಟ್ ಇಸ್ ಮೈ ಆನ್ಸರ್ ಟು ದೆಮ್. ಆಸಮ್ ಆಸಮ್ ರೈಟ್. ಸಂಗೀತದ ಬಗ್ಗೆ ಏನಾದ್ರೂ ಒಂದು ತಪ್ಪು ಕಲ್ಪನೆ ಜನರು ಇಟ್ಕೊಂಡಿದ್ದಾರೆ ಅಂದ್ರೆ ಏನಿರ್ಬೋದು ಅಂತೀರಾ ನಿರಂಜನ್ ಅವ್ರೆ? ಸಂಗೀತದ ಬಗ್ಗೆ ತಪ್ಪು ಕಲ್ಪನೆ ಯಾರು ಇಟ್ಕೊಂಡಿರಕ್ ಚಾನ್ಸ್ ಇಲ್ಲ. ಬಿಕಾಸ್ ಎವ್ರಿಬಡಿ ನೋಸ್ ಮ್ಯೂಸಿಕ್ ಇಸ್ ಸಮಥಿಂಗ್ ವಿಚ್ ಇಸ್ ಇನ್ಎವಿಟಬಲ್. ಅದನ್ನ ಬಿಟ್ಟು ಯಾ ಯಾರಿಗೂ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಾವು ಮಾತಾಡ್ತಿರೋದು ಒಂದ್ ಪಿಚ್ ಅಲ್ಲೇ ಮಾತಾಡ್ತಿದ್ದೀನಿ, ಆರ್ಟಿಸ್ಟ್ ಅಂತ ಒಂದ್ ಪಿಚ್ ಅಲ್ಲೇ ಆಗ್ತಿಸ್ತೀವಿ. ಸೊ ಮ್ಯೂಸಿಕ್ ಇಸ್ ದೇರ್ ಎವ್ರಿವೇರ್, ರೈಟ್ ರೈಟ್? ರೈಟ್ ಸೊ ಬಟ್ ಕೆಲವು ಜನಕ್ಕೆ ದೇರ್ ಇಸ್ ಅ ಮಿಸ್ಕನ್ಸೆಪ್ಷನ್ ಅಬೌಟ್ ದಿಸ್ ಫಿಲ್ಮಿ ಜಾನ್ರ. ಎಸ್ಪೆಷಲಿ ಇವಾಗ ಹಳೆ ಕನ್ವೆನ್ಷನಲ್ ಫ್ಯಾಮಿಲಿಗಳಿಗೆ, ಆರ್ಥೋಡಾಕ್ಸ್ ಫ್ಯಾಮಿಲಿಗಳಿಗೆ ಏನಾಗುತ್ತೆ, ಫಿಲ್ಮಿ ಸಾಂಗ್ಸ್ ಅಂದ ತಕ್ಷಣ ದೇ ಆಲ್ವೇಸ್ ರಿಲೇಟೆಡ್ ಟು ಸಮ್ ನಾನ್ಸೆನ್ಸ್ ಲಿರಿಕ್ಸ್ ಆರ್ ಸಮ್ ಫುಲ್ ಹೈ ಪಿಚ್ ಬೀಟ್ ಗಳಿಗೆ ರಿಲೇಟ್ ಮಾಡ್ಕೊಳ್ತಾರೆ. ಬಟ್ ದೇರ್ ಆರ್ ಬ್ಯೂಟಿಫುಲ್ ಜೆಮ್ಸ್ ಇನ್ ಟರ್ಮ್ಸ್ ಆಫ್ ಫಿಲ್ಮಿ ಜಾನ್ರ ಆಲ್ಸೋ, ಆರ್ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್. ಬಿಕಾಸ್ ಮ್ಯೂಸಿಕ್ ದೇರ್ ಇಸ್ ನೋ ಬಡಿ ಹೂ ಕ್ಯಾನ್ ಹೇಟ್ ಮ್ಯೂಸಿಕ್. ಬಟ್ ಅದರಲ್ಲಿ ರೈಟ್ ಕೆಲವು ಜಾನ್ರಗಳನ್ನ ಇದು ಬೇಡ, ಇದು ಸರಿಯಲ್ಲ, ಇದು ತಪ್ಪು ಅನ್ನೋರು ಇದ್ದಾರೆ. ಅಂತವರಿಗೆ ಐ ಥಿಂಕ್ ದೇ ಶುಡ್ ಕಮ್ ಔಟ್ ಆಫ್ ದಟ್ ಬಾಕ್ಸ್ ಅಂಡ್ ದೇ ಶುಡ್ ಕರೆಕ್ಟ್. ಥಿಂಕ್ ಇನ್ ಅ ರಿಯಲ್ ಗುಡ್ ವೇ. ಎಷ್ಟೋ ಎಸ್ ಎಷ್ಟು ಎಸ್ ಈಗ ನೀವು ಇದು ಗಾನ ವಿದ್ಯಾ ಬಡಕಟ್ಟಿನ ಅಂತ ಹೇಳಿದ್ರಿ. ದಿಸ್ ಇಸ್ ಆಲ್ಸೋ ದೇರ್ ಇನ್ ಅ ಮೂವಿ, ಇಟ್ ಇಸ್ ಯುಟಿಲೈಸ್ಡ್ ಇನ್ ಅ ಯಾ ಮೂವಿ, ರೈಟ್? ಕರೆಕ್ಟ್ ರೈಟ್. ಸೊ ಬಿಕಾಸ್ ಯಾ ಆಡಿಯನ್ಸು ಪದೇ ಪದೇ ಇಂತ ಹಾಡ್ ಹೇಳಿ ಅಂತ ಡಿಮ್ಯಾಂಡ್ ಮಾಡಿ ನಿಮ್ಮ ಹತ್ರ ಹಾಡ್ಸ್ಕೊಂಡಿದ್ದುಂಟಾ? ಒಂದು ಹಾಡು ಶ್ಯಾಮಲಾ ದಂಡಕ, ಅದು ಓ ಡಾಕ್ಟರ್ ರಾಜ್ಕುಮಾರ್ ಅವರ ಮಾಣಿಕ್ಯ ವೀಣಾವತಿ ಅಲ್ವಾ. ಈ ಮಹಾಪಣದ ಜೊತೆಗೆ ಅದನ್ನು ಕಲಿತಾ ಇದ್ದೆ ತುಂಬಾ ನಾನು. ಐ ಟು ಲರ್ನ್ ರೈಟ್ ದಟ್ ಆಲ್ಸೋ. ಸೊ ರೈಟ್ ಅದು ಒಂದು. ಇನ್ನೊಂದು ವಾರ ಬಂತಮ್ಮ, ಅದು ನನಗೆ ಎಸ್ಪೆಷಲಿ ಎಸ್ ಇತ್ತೀಚೆಗೆ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ಮೇಲಂತೂ ಕರೆಕ್ಟ್. ಎವ್ರಿಬಡೀಸ್ ವಾಂಟಿಂಗ್ ದಟ್. ಎಸ್ ನಮ್ಗೆ ಈಗ ಅದ್ ಎರಡು ಹಾಡಿನ ಒಂದು ತುಣುಕು ನಾವು ಕೇಳೋ ಒಂದು ಸಮಯ ಬಂದ್ಬಿಡಿದೆ. ಡೆಫಿನೆಟ್ಲಿ, ವೈ ನಾಟ್, ವೈ ನಾಟ್. ಎಸ್ ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಲಸ ಮಂಜುಳ ವಾಗ್ವಿಲಾಸ ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸ ಮಂಜುಳ ವಾಗ್ವಿಲಾಸ ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಹೇ ಮನಸಾ ಸ್ಮರಾಮಿ. ಅಪ್ಪ ಅಮ್ನವ್ರನ್ನ ನೋಡ್ದಾಗ ಆಯ್ತಿದ. ಈ ಹಾಡುಗಳು, ಮಂತ್ರ ಉಚ್ಚಾರಣೆ ಹಾಡುಗಳು ಕೇಳ್ತಾ ಇದ್ರೆ ಈಗ ಗೊತ್ತಾಗತ್ತೆ ಕಂಠಕ್ಕೆ ಏನ್ ತಗೋತೀರಾ ನಿರಂಜನ್? ಕಂಠಕ್ಕೆ ಬಿಸಿ ನೀರು, ದಟ್ ಇಸ್ ಮೋಸ್ಟ್ಲಿ ವಾಟ್ ಐ ಡ್ರಿಂಕ್. ಅದನ್ನ ಬಿಟ್ಟು ಬೇರೆ ಯಾವ ಅಭ್ಯಾಸಗಳು ಇಲ್ಲ ನಂಗೆ. ನಿಮ್ಮಮ್ಮ ಬೂಸ್ಟು ಹಾರ್ಲಿಕ್ಸು ಅದ್ರ ಬದಲು ಸಂಗೀತನೇ ಕುಡಿಸ್ಬಿಟ್ಟು ಬೆಳೆಸ್ಬಿಟ್ಟಿದ್ದಾರೆ ಚೆನ್ನಾಗೆ. ಇಲ್ಲ, ಹಾರ್ಲಿಕ್ಸ್ ತುಂಬಾ ಕುಡಿಸ್ತಿದ್ರು. ಬಿಸಿ ಹಾಲು ಕುಡಿ, ಶಕ್ತಿ ಬರುತ್ತೆ, ಎನರ್ಜಿ ಬರುತ್ತೆ ಅಂತ ಹೇಳ್ತಾ ಇದ್ರು. ನೀವ್ ಹೇಳ್ದಂಗೆ ಸಂಗೀತನೂ ಸ್ವಲ್ಪ ಕುಡಿಸಿದಾರೆ ಹಾಗೇನೆ, ಚೆನ್ನಾಗೇನೆ. ಆಸಮ್. ಇದಿಷ್ಟು ಸಂಗೀತ ಜರ್ನಿ ಆದ್ರೆ ಮ್ಯಾಜಿಕ್ ಜರ್ನಿ ಗುರು. ಸೊ ಆ ಮ್ಯಾಜಿಕ್ ಜರ್ನಿ ಬರೋಕ್ ಮುಂಚೆ ನಮ್ದು ಎರಡು ಡಿಮ್ಯಾಂಡ್ ಇದೆ. ನಿರಂಜನ್ ಅವ್ರೆ, ರಾಯರ ಬಗ್ಗೆ ಒಂದು ಹಾಡು ಒಂದು, ಅದೊಂದು. ಎರಡನೇದು ಭೋ ಶಂಭೋ. ಭೋ ಶಂಭೋ ಹಾಡ್ಬೋದು, ತೊಂದ್ರೆ ಇಲ್ಲ. ಅದಷ್ಟು ನಾನು ಕಲ್ತಿಲ್ಲ, ಬಟ್ ಸ್ಟಿಲ್ ಗಿವ್ ಇಟ್ ಟ್ರೈ, ತೊಂದ್ರೆ ಇಲ್ಲ. ಎರಡು ಸಾಲು ನಿಮ್ ಕಡೆಯಿಂದ, ಯಾಕಂದ್ರೆ ನೀವು ಹೈ ಹೈ ಪಿಚ್ಚಿನ ಒಡೆಯರು ನಿರಂಜನ್ ಅವರು. ಅಯ್ಯೋ, ಎಸ್, ಸರಾಗವಾಗಿ ಹಾಡು ಹೇಳೋ ಅಂತ ಕಲಾವಿದ್ರಂದ್ರೆ ನಿರಂಜನ್ ಅವ್ರನ್ನ ನಾನು ನೋಡಿದ ಹಾಗೆ. ಥ್ಯಾಂಕ್ ಯು. ಎಸ್
ರಾಘವೇಂದ್ರ ರಾಘವೇಂದ್ರ ವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ರಾಘವೇಂದ್ರ 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 ರಾಯರು ಎಷ್ಟು ಪ್ರೀತಿ ಮಾಡ್ತಾರೆ ನಿಮ್ನ. ಬಾ, ನಿಮ್ ಹಾಡ್ಗಳನ್ನ ಕೇಳಿ ಅವರು ನಿರಂಜನ್, ನಾನು ಇಂದು ಏನಿಗೆ ಗೋವಿಂದ ರಚನೆ ಮಾಡಿದ ಹಾಗೆ ನಿರಂಜನ್ ನೀನ್ ನನ್ನನ್ ಕರೀತಾ ಇದೀಯಪ್ಪ, ನೀನ್ ಯಾವಾಗ ಕರೆದ್ರು ನಾನು ಓಡೋಡಿ ಬರ್ತೀನಿ ಅಂತ ಓಡಿ ಬಂದು ಅಪ್ಪಿ ಮುದಾಡ್ಬಿಡ್ತಾರೆ ರಾಯರು ನಿಮ್ನ. ಇನ್ಫ್ಯಾಕ್ಟ್ ತುಂಬಾ ಜನ ಐ ಶುಡ್ ನಾಟ್ ಮಿಸ್ ದಿಸ್. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಮೆಂಟ್ಸ್ ಮಾಡೋದು ತುಂಬಾನೇ ಇಟ್ ಇಸ್ ಯೂಶುವಲ್. ಓಕೆ, ಜನ ನೋಡಕ್ ಹೋಗಲ್ಲ, ಬಟ್ ಎಷ್ಟು ನನ್ಗೆ ಅದನ್ನ ಹುರಿದುಂಬಿಸತ್ತೆ ಕೆಲವೊಂದ್ಸಲಿ ಅಂತ ಹೇಳಿದ್ರೆ, ರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ಲಿ, ರಾಯರ ಕಣ್ ಮುಂದೆ ಹಾಡ್ದಂಗ ಆಯ್ತು, ಬಂದು ನೋಡ್ದಂಗ ಆಯ್ತು, ಆಶೀರ್ವಾದ ಮಾಡ್ದಂಗ ಆಯ್ತು ಕೇಳಿದಾಗ ಇಟ್ ಇಸ್ ಅ ಬೂಸ್ಟ್ ನನಗೆ ಆಕ್ಚುಲಿ. ಇಲ್ಲ, ಇನ್ನೂ ಹಾಡ್ಬೇಕು, ನಾನು ದೇವರ ಹಾಡುಗಳನ್ನ ಹಾಡ್ಬೇಕು, ಜನರಿಗೆ ಮುಟ್ಟಿಸ್ಬೇಕು, ಜನರಿಗೆ ಇಷ್ಟ ಆಗ್ತಿದೆ ಅಂತ ಗೊತ್ತಾಗ್ಲಿಕ್ಕೆ ಒಂದು ಮೀಡಿಯಂ ಅಲ್ವಾ ಇದೊಂದು ಕಮೆಂಟ್ ಸೆಕ್ಷನ್ ಇರೋದು. ರೈಟ್, ಸೊ ರೈಟ್. ಒಳ್ಳೆ ರೀತಿಲಿ ಉಪಯೋಗಿಸಬೇಕು ಅಂತ ಐ ರಿಕ್ವೆಸ್ಟ್ ದ ಆಡಿಯನ್ಸ್ ಅದನ್ನ ಆಕ್ಚುಲಿ. ಡೆಫಿನೆಟ್ಲಿ ನೀವು ಇಷ್ಟು ಭಾವಪೂರ್ಣವಾಗಿ ಭಕ್ತಿಪೂರ್ಣವಾಗಿ ಹಾಡ್ತಾ ಇದ್ರೆ ಮೆಸೇಜ್ಗಳ ಮಾಲೆ ಸುರಿ ಮಾಲೆನೇ ಬಂದ್ಬಿಡತ್ತೆ ನಿರಂಜನ್. ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗಾಯ್ತು ಪಯಣ, ಹಾಡಿನ ಟು ಬಿ ಪಯಣ? ವೆರಿ ಆನೆಸ್ಟ್, ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾಯ್ತು ಅಂದ್ರೆ ಒಂದು ದೊಡ್ಡ ತಪ್ಪು ಕೆಲಸ ಮಾಡಿದೆ. 2021 ಕೋವಿಡ್ ಬಂತಲ್ಲ, 2021 ಟೈಮ್ ಹ್ಮ್ ಅಲ್ಲಿ ಹ್ಮ್ ನಾನು ಹ್ಮ್ ಶುರು ಮಾಡಿದೆ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಅವಾಗ. ಬಿಕಾಸ್ ಇಟ್ ವಾಸ್ ಇನ್ ಬೂಮ್. ಅವಾಗ್ಲೇ ಹ್ಮ್ ಎಲ್ಲರೂ ಬಿಕಾಸ್ ಆಚೆ ಕಡೆ ಕೆಲಸ ಇರ್ತಿರ್ಲಿಲ್ಲ, ಆಚೆ ಕಡೆ ಹೋಗಕ್ ಆಗ್ತಿರ್ಲಿಲ್ಲ, ಲಾಕ್ಡೌನ್ ಇರ್ತಾ ಇತ್ತು, ಎಲ್ಲ ಮನೇಲೆ ಹ್ಮ್ ಕೂತು ದ ಓನ್ಲಿ ಆಪ್ಷನ್ ವಾಸ್ ಯೂಟ್ಯೂಬ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್. ಓಕೆ, ಶುರು ರೈಟ್. ಮಾಡಿದೆ ಅಕೌಂಟ್ ನ, 2-3 ಹ್ಮ್ ಹಾಡುಗಳನ್ನ ಪೋಸ್ಟ್ ಮಾಡಿದೆ. ದೆನ್ ಹ್ಮ್ ನಮ್ಗೆ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಆಯ್ತು, ಇಷ್ಟು ವರ್ಕ್ ಫ್ರಮ್ ಹೋಮ್. ಆ ಹ್ಮ್ ಒಂದು ಇದ್ರಲ್ಲಿ ಸ್ವಲ್ಪ ಬಿಟ್ಬಿಟ್ಟೆ ಇನ್ಸ್ಟಾಗ್ರಾಮ್ ನ. ಆ ಒಂದು 4 years ಗ್ಯಾಪ್ ಅಲ್ಲಿ ಐ ಫೀಲ್ ಐ ಹ್ಯಾವ್ ಲಾಸ್ಟ್ ಸೋ ಮೆನಿ ಥಿಂಗ್ಸ್. ನಾನು ವಾವ್. ಇನ್ಸ್ಟಾಗ್ರಾಮ್ ನ ಡಿಲೀಟ್ ಮಾಡ್ಬಿಟ್ಟೆ, ಬಿಕಾಸ್ ಐ ಹ್ಯಾಡ್ ಟು ವರ್ಕ್. ಆ ವರ್ಕ್ ಪ್ರೆಷರ್ ಹ್ಯಾಂಡಲ್ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಐ ಡಿಲೀಟೆಡ್ ದ ರೈಟ್, ಆಪ್. ರೈಟ್. ಹ್ಮ್ ಹ್ಮ್ 2025 ಇವಾಗ ಅಕ್ಟೋಬರ್ ಅಲ್ಲಿ ದ ಫಸ್ಟ್ ಸಾಂಗ್ ಐ ಪೋಸ್ಟೆಡ್ ಅಗೇನ್ ವಾಸ್ ವಾರ ಬಂತಮ್ಮ. ಅಲ್ಲಿವರೆಗೂ ನಾನು ಏನು ಮಾಡೇ ಇರ್ಲಿಲ್ಲ. ಗುರು ರಾಯರ ಒಂದು ಹ್ಮ್ ಆಶೀರ್ವಾದದಿಂದ ಶುರು ಮಾಡಿದೆ ಅದನ್ನ. ಹ್ಮ್ ಇಟ್ ಇಸ್ ಹ್ಮ್ ಗಾಟನ್ ಮೀ ಬ್ಯಾಕ್ ಟು ದಿಸ್ ಸೋಷಿಯಲ್ ಮೀಡಿಯಾ ಇವಾಗ. ಎಸ್ ಎಸ್ ಎಸ್, ನೀವು ಒಂದ್ ದಿವಸನು ಹಾಡಿ ರೀಲ್ಸ್ ಹಾಕ್ಲಿಲ್ಲ ಅಂದ್ರೆ ನನ್ಗೆ ಮನಸ್ಸಿನಲ್ಲಿ ತಳಮಳ ಅತಿರೇಕವಾಗಿ ನಡೀತಾ ಇರತ್ತೆ. ಅದಕ್ಕೆ ನಿರಂಜನ್ ಅವರೇ ಯಾಕೆ ಬರ್ಲಿಲ್ಲ ರೀಲು ಅಂತ ಕೇಳುವಂತ ಕ್ವಶನ್ ಬಂದ್ಬಿಡತ್ತೆ. ಸೊ ಹೀಗೆ ನಡೀತಾ ಇಲ್ಲಿ ನಿರಂಜನ್ ಅವರೇ, ಥ್ಯಾಂಕ್ ಯು, ರೀಲ್ಸ್ ಥ್ಯಾಂಕ್ ಯು, ರೀಲ್ಸ್ ಗಳ ಒಂದು ಮಾಲೆ ಹಾಗೆ ಪೋಣಿಸ್ತಾ ಇರಿ ಆಡಿಯನ್ಸ್ಗೆ. ಹ್ಮ್ ಥ್ಯಾಂಕ್ ಯು ವೆರಿ ಮಚ್. ಡೆಫಿನೆಟ್ಲಿ, ರೈಟ್. ಡೆಫಿನೆಟ್ಲಿ. ಆ ರೀಲ್ಸ್ ನಲ್ಲಿ ನೋಡ್ತಾ ಇದ್ದಾಗ ಹಲವಾರು ಫಿಲಿಮಿ ಸಾಂಗ್ಸ್ ಗಳನ್ನು ನಾನು ನೋಡ್ದೆ. ಹೌದು. ಫಿಲಿಮಿ ಸಾಂಗ್ಸ್ ಗಿಂತ ಮುಂಚೆ ನಮ್ದೊಂದು ಡಿಮ್ಯಾಂಡ್ ನಿಮ್ ಮುಂದೆ ಹಾಕ್ಬಿಟ್ಟಿದೀವಲ್ವಾ. ಸೊ ನಮ್ಮ ಡಿಮ್ಯಾಂಡ್ ನಿಮ್ ಮುಂದೆ ಇಟ್ಟಿದೀವಿ. ಸೊ ಭೋ ಶಂಭು 2 ಸಾಲು Sure, ನಿಮ್ sure. ಕಡೆ. भो शम्भो शिव शम्भो स्वयम्भो, 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 गंगाधर शंकर करुणाकरा, मामव भव सागर तारका, भो शम्भो शिव शम्भो स्वयम्भो, भो शम्भो शिव शम्भो स्वयम्भो, शिव शम्भो स्वयम्भो, शिव शम्भो स्वयम्भो. ವಾ, ವಿ ಪಿ ಸರ್ ನಿಮ್ ಜೊತೆ ಕೂತ್ಕೊಂಡ್ಬಿಟ್ಟು ನಿರಂಜನ್ ಇಲ್ಲ ನೀನ್ ಹಾಡೋ ತನಕ ನಾನ್ ಬಿಡಲ್ಲಪ್ಪ ಅಂತ ಕೂರಿಸ್ಕೊಂಡ್ಬಿಟ್ಟು ಆದ್ರೆ ಹಾಡ್ತಾ ಇದ್ರೆ ವಿ ಪಿ ಸರ್ ಜೊತೆ ನೀವು, ಮೈ ಗಾಡ್, ಅವರು ನಿಜವಾಗ್ಲೂ ಒಂದು ನೋಡೋಣ, ಆ ಅವಕಾಶ ಆದಷ್ಟು ಬೇಗ ಬ್ಯೂಟಿಫುಲ್ ಸಿಗ್ಲಿ ಆಗಿ ನಿಮ್ಮ ಹಗ್ ಮಾಡ್ತಾರೆ. ಬಾಯಾರಿಕೆಯಿಂದ.
ಖಂಡಿತ ಅದು ನೆರವೇರ್ಲಿ. ನಿರಂಜನ್ ಅವರೇ, ನಿಮ್ಮ ಸಂಗೀತ ಪಯಣ ಕೇಳ್ತಾ ಇದ್ರೆ ನಂಗಂತೂ ಒಂಥರ ಲೈಕ್ ತುಂಬಾ ಖುಷಿ ಆಗತ್ತೆ. ನಿಮ್ಮ ಸಂಗೀತ ಮತ್ತೆ ನೀವು ಹಾಡೋ ಶೈಲಿ ಅಂತೂ ದೇವರಿಗೆ ಪ್ರಿಯವಾಗಿದೆ. ನಾವೆಲ್ಲ ಥ್ಯಾಂಕ್ ಯು. ಏನ್ ಹೇಳೋದು, ಆ ದೇವರ ಈಶ್ವರನಿಂದ ಹಿಡಿದು ಎಲ್ಲಾ ದೇವಾನು ದೇವತೆಗಳು ಕೂಡ ಒಂದು ಸಂತೃಪ್ತವಾಗಿ ಸಂಪ್ರೀತರಾಗಿದ್ದಾರೆ, ಸುಪ್ರೀತರಾಗಿದ್ದಾರೆ ಅಂತ ಹೇಳ್ಬೋದು. ಹಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ಏನ್ ಹೇಳುದು, ವರ್ಣನಾತೀತ ನಿಮ್ಮ ಗಾಯನ. ರೈಟ್. ಸೊ ಫಿಲಿಮಿ ಸಾಂಗ್ ಅಂತ ಬಂದಾಗ ಕಾಂತಾರ ಗೀತೆ ಅಂತೂ ಏನ್ ಚೆನ್ನಾಗ್ ಹಾಡಿದೀರಾ ನಿರಂಜನ್ ಅವ್ರೆ. ನಾನಂತೂ ಅದನ್ನ ಕೇಳಲೇಬೇಕು ಅಂತ ಎಷ್ಟ್ ಸತಿ ರೀಲ್ಸ್ ನ ಮತ್ತೆ ಮತ್ತೆ ಮರುಕಳಿಸಿ ನಮ್ಮ ಮೊಬೈಲ್ ಅಲ್ಲಿ ಪ್ಲೇ ಆಗಿದೆಯೋ ಗೊತ್ತಿಲ್ಲ ನನ್ಗೆ, ಕೌಂಟ್ಲೆಸ್. ಸೊ ಐ ಆಮ್ ವೆರಿ ಹ್ಯಾಪಿ. ಹೆಂಗನ್ಸುತ್ತೆ ಫಿಲಿಮಿ ಸಾಂಗ್ಸ್ ಹಾಡುವಾಗ? ಐ ಮೀನ್, ಐ ವಾಸ್ ವೆರಿ ಪ್ಯಾಷನೆಟ್. ನನಗೆ ಮುಂಚೆಯಿಂದ ಚಿಕ್ಕ ವಯಸ್ಸಿನಿಂದ ಯಾರಾದ್ರೂ ಮನೆಗೆ ಹೋದ್ರೆ ಅಮ್ಮ ಈ ಹಾಡು ಹಾಡು, ಈ ಸಿನಿಮಾ ಹಾಡು ಹಾಡು, ಈ ಒಂದು ಹ್ಮ್ ಹೀರೋದ್ ಹಾಡು ಹಾಡು ತುಂಬಾನೇ ಹೇಳ್ತಾ ಇದ್ರಿಂದ ನಂಗೆ ತಲೆ ಕೂತ್ಬಿಟ್ಟಿತ್ತು. ಹ್ಮ್ ಸೊ ಒಂಥರ ಹ್ಮ್ ಅನ್ನೋಯಿಂಗ್ಲಿ ಐ ಗಾಟ್ ಟು ಲವ್ ಫಿಲ್ಮಿ ಸಾಂಗ್ಸ್ ತುಂಬಾನೇ. ಸೊ ಹ್ಮ್ ಐ ಲವ್ ಸಿಂಗಿಂಗ್ ಫಿಲ್ಮಿ ಸಾಂಗ್ಸ್. ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಜಾನ್ರಸ್ ಟ್ರೈ ಮಾಡ್ತೀನಿ. ಅಂಡ್ ಐ ಸಿಂಗ್ ಹ್ಮ್ ಆಲ್ ಲ್ಯಾಂಗ್ವೇಜಸ್. ನಂಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಇಷ್ಟಪಡಲ್ಲ. ನಂಗೆ ಕನ್ನಡ ಸಾಂಗ್ಸ್ ಅಂತಾನೆ ಅಲ್ಲ, ಓಕೆ. ತಮಿಳ್ ಹ. ಸಾಂಗ್ಸ್, ತೆಲುಗು ಸಾಂಗ್ಸ್, ಮಲಯಾಳಂ ಹಾಡುಗಳು ಬಹಳಷ್ಟು ಒಳ್ಳೊಳ್ಳೆ ಸಾಂಗ್ಗಳಿದೆ, ಹಿಂದಿ ಹ್ಮ್ ಹಾಡುಗಳಿದೆ. ಸೊ ಹ್ಮ್ ಐ ಇವನ್ ಇದಕ್ಕಿಂತ ಮುಂಚೆ, ಇನ್ಸ್ಟಾಗ್ರಾಮ್ ಗಿಂತ ಮುಂಚೆ ಸ್ಟಾರ್ ಮೇಕರ್ ಅಂತ ಒಂದು ಆಪ್ ಇತ್ತು, ಇವಾಗಲೂ ಇದೆ. ಓಕೆ. ಸ್ಟಾರ್ ಮೇಕರ್ ಓಕೆ. ಆಪ್ ಅಲ್ಲಿ ವಿ ಕ್ಯಾನ್ ಜಸ್ಟ್ ಅಪ್ಲೋಡ್ ಅವರ್ ಪಬ್ಲಿಷ್ ಅವರ್ ಸಾಂಗ್ಸ್ ಅಷ್ಟೇ. ಇಟ್ ಇಸ್ ಜಸ್ಟ್ ಆಡಿಯೋ. ಓ. ಸೊ ಓ. ಅದರಲ್ಲಿ ಓಕೆ. ಆಲ್ಮೋಸ್ಟ್ ಅರೌಂಡ್ 95 to 100 ಸಾಂಗ್ಸ್ ನ ಹ್ಯಾವ್ ಪಬ್ಲಿಷ್ಡ್ ಬಿಫೋರ್ ಇನ್ಸ್ಟಾಗ್ರಾಮ್ ಹ್ಮ್. ವಾಸ್ ಇನ್ ಟು ಪಿಕ್ಚರ್. ಸೊ ಹಾಡಿ ಹಾಡಿ ವಾವ್. ಅದು ಮಾಡ್ತಾ ಇದ್ದೆ. ಸೊ ನಂಗೆ ಅಷ್ಟೊಂದು ಇಷ್ಟ, ನಂಗೆ ಫಿಲ್ಮಿ ಸಾಂಗ್ಸ್ ಅಂದ್ರೆ ತುಂಬಾನೇ ಇಷ್ಟ ಹೇಳ್ಬೇಕಂದ್ರೆ. ಸೊ ಯಾವ್ದು ನಿಮ್ಮ ಫೇವ್ರೆಟ್ ಫಿಲಿಂ ಸಾಂಗ್ ತುಂಬಾ ಇದೆ. ಕನ್ನಡದಲ್ಲಿ? ಐ ರಿಯಲಿ ಕನ್ನಡದಲ್ಲಿ. ಕಾಂಟ್ ಟೆಲ್ ದರ್ ಇಸ್ ಒನ್ ಪರ್ಟಿಕ್ಯುಲರ್ ಸಾಂಗ್ ಅಂತ ಹೇಳಲಿಕ್ಕಾಗಲ್ಲ. ಹ್ಮ್ ಬಹಳಷ್ಟು ಸಾಂಗ್ಗಳಿದೆ. ಹ್ಮ್. ಅದ್ರಲ್ಲಿ ನಂಗೆ ತುಂಬಾ ಇಷ್ಟವಾಗಿರೋದು ಬ್ರಹ್ಮಾನಂದ ಓಂಕಾರ, ಅದೇ ಹೇ ದಿನಕರ ಸಾಂಗ್. ನಾವ್ ಅದನ್ನ ಹಾಡ್ಸ್ದಲ್ಲೇ ಬಿಡ್ತೀವಾ ನಿರಂಜನ್ ಅವ್ರ ಕೈಲಿ? ಹಾ, ಪ್ಲೀಸ್ ಒಂದೆರಡ್ ಸಾಲು ಬ್ರಹ್ಮಾನಂದ ಓಂಕಾರ. ಶ್ಯೂರ್ ಶ್ಯೂರ್. ಓಂ ಬ್ರಹ್ಮಾನಂದ ಓಂಕಾರ, ಆತ್ಮಾನಂದ ಸಾಕಾರ, ಓಂ ವೇದಾಂತರ್ಯ ಝೇಂಕಾರ, ಆಧ್ಯಾತ್ಮಾಭಿಮಧುಸಾರ. ಹೇ ದಿನಕರ ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ, ನೀಗಿಸು ಬಾಳಿನ ಅಹಂ 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 ಅಹಂ, ಮಾನಸ ಮಂದಿರ ತುಂಬೋಂಕಾರನಾದ ಓಂ ಬ್ರಹ್ಮಾನಂದ ಓಂಕಾರ, ಆತ್ಮಾನಂದ ಸಾಕಾರ, ಓಂ ವೇದಾಂತರ್ಯ ಝೇಂಕಾರ, ಆಧ್ಯಾತ್ಮಾಭಿಮಧುಸಾರ. ವಾಹ್, ಯಾವ ಪ್ರೊಫೆಷನಲ್ ಸಿಂಗರ್ಸಿಗೂ ಕಡಿಮೆ ನಿರಂಜನ್ ಅವ್ರ. ಹಾ, ಯಾವ್ದಾದ್ರು ಫಿಲಿಮ್ ಅಲ್ಲಿ ಹಾಡಿದಿರಾ? ಫಿಲ್ಮ್ಗೆ ಹಾಡೋ ಅವಕಾಶ ಸಿಕ್ಕಿಲ್ಲ ಇನ್ನು, ಬಟ್ ಒಂದು ಹ್ಮ್. ಆಲ್ಬಮ್ ಸಾಂಗ್ ಹಾಡಿದ್ದೆ. ನೋ, ದಿಸ್ ಓ, ವಾಸ್ ಯಾವ್ದು? ರಿಲೀಸ್ಡ್ ಇನ್ 2019 ಅಲ್ಲಿ, 2019ರಲ್ಲಿ ನೋಟಾ ಹ್ಮ್ ಅಂತ ಒಂದು, ಅಂದ್ರೆ ಹ್ಮ್ ಹೆಣ್ಣು ಮಕ್ಕಳ ಮೇಲೆ ಹೇಗೆ ದೃಷ್ಟಿ ನಾವ್ ಇಡಬೇಕು, ಯಾವ ಹ್ಮ್ ದೃಷ್ಟಿ ಸರಿ ಅಲ್ಲ ಅನ್ನೋದ್ರ ಬಗ್ಗೆ ಒಂದು ಸಾಂಗ್ ನ ಮಾಡಿದ್ರು. ನಂಗೆ ಮರ್ತ ಹೋಗ್ಬಿಟ್ಟಿದೆ. ಸೊ ಅದನ್ನ ಹ್ಮ್ ನಾನು ಅವಾಗ ನಮ್ಮ ಫ್ರೆಂಡ್ ಎಂಜಿನಿಯರಿಂಗ್ ಟೈಮ್ ಅಲ್ಲಿ ಓದ್ಬೇಕಾದ್ರೆ ನಾನು, ಹ್ಮ್ ದಟ್ ವಾಸ್ ಮೈ ಫಸ್ಟ್ ಆಲ್ಬಮ್ ಸಾಂಗ್ ವಿಚ್ ಇಸ್ ಸ್ಟಿಲ್ ಆನ್ ಹ್ಮ್ ಯೂಟ್ಯೂಬ್. ಬಟ್ ತುಂಬಾ ಹ್ಮ್. ಕೆಟ್ಟದಾಗ ಹಾಡಿದ್ದೀನಿ, ನಂಗೆ ಇಷ್ಟ ಆಗಿಲ್ಲ. ಇವಾಗ ಆ ಹಾಡು ಕೇಳಿದ್ರೆ ನಂಗೆ ಏನ್ ಹಿಂಗ್ ಹಾಡಿದೀನಿ ಅಂತ ಅನ್ಸುತ್ತೆ. ಮೇ ಬಿ ಎನ್ ಯಾವ ಅಮರ್ಷಿಯರ್ ವಾಯ್ಸ್ ಹಾಡದು? ಅಂತ ಬಂದಿರುತ್ತೆ. ಯಾವ ಹಾಡದು? ಅದು ದೇಶದ ಕಣ್ಣು ನಮ್ಮ ಹೆಣ್ಣು ಅಂತ ಹಾಗೇನೋ ಬರುತ್ತೆ. ಸೊ NOTA ಅಂತ ಟೈಪ್ ಮಾಡಿದ್ರೆ ಐ ಥಿಂಕ್ ಇವನ್ ಇಟ್ ಇಸ್ ನೌ ಅವೈಲೇಬಲ್ ಆನ್ ಯೂಟ್ಯೂಬ್, ನೋಟಾ ಅಂತ. ಅದರಲ್ಲಿ ವಾವ್. ತನುಷಾ ಅಂತ, ಶಿ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ ಸರಿಗಮಪ, ತನುಷಾ ಅಂತ. ಹ್ಮ್ ಹ್ಮ್ ಹ್ಮ್. ದಟ್ ಗರ್ಲ್ ವಾಸ್ ಮೈ ಸೀನಿಯರ್ ಇನ್ ಮೈ ಕಾಲೇಜ್. ಸೊ ನಾನು ಅವಳು ವಾವ್. ಒಟ್ಟಿಗೆ ಹಾಡಿದ್ವಿ ಈ ಒಂದು ಆಲ್ಬಮ್ ಸಾಂಗ್ ನ. ಖಂಡಿತ ಆ ಲಿಂಕ್ ನ ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತಿವಿ. ಎಸ್, ಸೊ ನಿರಂಜನ್ ಅವರೇ, ನಿಮ್ಮ ಗುರುಗಳಿಗೆ ಡೆಡಿಕೇಟ್ ಮಾಡಿ ಹಾಡನ್ನ ಹಾಡೋದಾದ್ರೆ ಯಾವ ಗೀತೆ ಹಾಡ್ತೀರಾ? ಆ ನಮ್ಮ ಪರಮ ಗುರುಗಳು ವೇದ ಬ್ರಹ್ಮಶ್ರೀ ವೆಂಕಟನಾರಾಯಣ ಉಡುಪ ಶಾಸ್ತ್ರಿಗಳು ಅಂತ, ಉಡುಪ ಹ್ಮ್. ಮಾವನವರು ಅಂತಾನೆ ಈಸ್ ಪಾಪ್ಯುಲರ್ಲಿ ಕಾಲ್ಡ್. ಸೊ ಅವರ ಒಂದು ಕೃತಿ ಕರೆಕ್ಟ್. ದೇವಿ ಮೇಲೆ, ಹ್ಮ್. ಇದನ್ನ ಹಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಪ್ಲೀಸ್. ಲೀಲಾಲಾಪ
ಕಲಿತೆ ಲಲಿತೆ ಬಲರಿ ಪುವಿನೋತೆ ಮಾಯಾತೀತೆ ಲೀಲಾಲಾಪ ಕಲಿತೆ ಲಲಿತೆ ಬಲರಿ ಪುವಿನುತೆ ಮಾಯಾತೀತೆ ಲೀಲಾಲಾಪ ಕಲಿತೆ ಲಲಿತೆ ಬಲರಿ ಪುವಿನುತೆ ಮಾಯಾತೀತೆ ಹೇ ಬಾಲಾಮಣಿ ಸನ್ಮಾನಿತ ಚರಿತೆ ಬಾಲಾಮಣಿ ಸನ್ಮಾನಿತ ಚರಿತೆ ಬಾಲಾಮಣಿ ಸನ್ಮಾನಿತ ಚರಿತೆ ಕಲಿಮಲರಹಿತೆ ಗುರುಜನ ಮುದಿತೆ ಬಾಲಾಮಣಿ ಸನ್ಮಾನಿತ ಚರಿತೆ ಕಲಿಮಲರಹಿತೆ ಗುರುಜನ ಮುದಿತೆ ಲೀಲಾ ಲಾಪ ಕಲಿತೆ ಲಲಿತೆ ಬಲರಿ ಪುವಿನುತೆ ಮಾಯಾತೀತೆ ವಂದೇ ಜನನಿ ವರಗಾನದುನಿ ಮಧುಕರವೇಣಿ ಹರರಮಣಿ ವಂದೇ ಜನನಿ ವರಗಾನದುನಿ ಮಧುಕರವೇಣಿ ಹರರಮಣಿ ವಂದೇ ಜನನಿ ವರಗಾನದುನಿ ಮಧುಕರವೇಣಿ ಹರರಮಣಿ ಇಂದೀವರ ಸಂಶೋಭಿತ ಚಿಕುರೆ ಇಂದೀವರ ಸಂಶೋಭಿತ ಚಿಕುರೆ ಮೃದು ಕಿರಣ ಧರೆ ನತ ಸುರನಿಖರೆ ಇಂದೀವರ ಸಂಶೋಭಿತ ಚಿಕುರೆ ಮೃದು ಕಿರಣ ಧರೆ ನತ ಸುರನಿಖರೆ ಲೀಲಾಲಾಪ ಕಲಿತೆ ಲಲಿತೆ ಬಲರಿ ಪುವಿನುತೆ ಮಾಯಾತೀತೆ ಹೇ ಹೇ ಥ್ಯಾಂಕ್ ಯು. ಲಲಿತಾ ಪರಮೇಶ್ವರಿಯ ಸಂಪೂರ್ಣ ಕೃಪಾ ಕಟಾಕ್ಷ ನಿಮ್ಮ ಮೇಲಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಏನ್ ಹೇಳೋದು. ಸೊ ಫಿಲಿಂ ಸಾಂಗು ನಮ್ದೊಂದು ಡಿಮ್ಯಾಂಡ್. Sure, sure. वराहरूपं दैववरिष्ठं वराहरूपं दैववरिष्ठं वरस्मितवदनं वज्रदन्तधर रक्षाकवचम् शिवसम्भूत भुवि ಸಂಜಾತ ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ
ಪಪ್ಪ ಮಗರಿಸ 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 ಗರಿಸ ನಿಜ ನಿಜರಿ ಗಮ ಪಪ್ಪ ಮಗರಿಸ 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 ಗರಿಸ ನಿಜ ನಿಜರಿ ಗಮ ದಾದ ಮ ಪದ ನಿ ಸರಿ ದ ni ಸರಿ ಗರಿ ನಿ ಸರಿ ದ ಪದ ನಿ ಸರಿ ದ ni ಸರಿ ಗಮ ಸರಿ ಗಮ ಪದ ಮ ಪದ ದ ಪ ಮ ಪದ ದ ಪ ಮ ಗ. ಥ್ಯಾಂಕ್ ಯು. ಧನ್ಯೋಸ್ಮಿ. ಯಾವ ದೈವವೂ ಕೂಡ ನಿಮ್ಮನ್ನ ಹ್ಮ್ ಮುದಾಡಿ ರಕ್ಷೆ ಮಾಡಿ ರಕ್ಷಣೆಯಲ್ಲಿ ಇಟ್ಕೊಳ್ಳೋ ಹಾಗೆ ನೀವು ಎಲ್ಲ ದೈವನೂ ಆಶೀರ್ವಾದ ಕೂಡ ಅಷ್ಟೇ. ಒಲಿಸ್ಬಿಟ್ಟಿದೀರಾ ನಿರಂಜನ್ ಅವರೇ. ಏನ್ ಹೇಳೋದು, ನಿಮ್ಮ ಸಂಗೀತ ಸಾಧನೆ, ತಾಯಿ ಗೀರ್ವಾಣಿ ಆಶೀರ್ವಾದ, ಎಲ್ಲ ದೇವಾನ ದೇವತೆಗಳ ಆಶೀರ್ವಾದ ಸದಾ ಇರ್ಲಿ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ರೈಟ್. ಥ್ಯಾಂಕ್ ಯು. ಎಸ್. ಸೊ ಇದಿಷ್ಟು ಮ್ಯೂಸಿಕ್ ಜರ್ನಿ ಆದ್ರೆ ಮ್ಯಾಜಿಕ್ ಜರ್ನಿ ಏನ್ ನಿರಂಜನ್ ಅವರೇ, ಮ್ಯಾಜಿಕ್ ಜರ್ನಿ ಓ ಮೈ ಗಾಡ್ ಹೆಂಗ್ ಶುರುವಾಯ್ತು? ಯಾವ ತರ, ಇದ್ರ ಕಥೆ ಏನು? This all started with my dad. So, ಓಕೆ. ನಮ್ಮ ತಂದೆ, he was working in Titan. So for 14 years we worked, and ಅವ್ರಿಗೆ ಈ ಒಂದು ಮ್ಯಾಜಿಕ್ ಅನ್ನೋ ಒಂದು ಹುಚ್ಚು ತುಂಬಾ ಅವರ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ ಇದ್ದಿದ್ರಿಂದ he took voluntary retirement with my mother's support. ನಮ್ಮ ತಾಯಿ she gave the support. She said, don't worry, ನೀವು ಬನ್ನಿ ಈ ಫೀಲ್ಡ್ ಗೆ, I will be with you ಅಂತ ಹೇಳಿ ಅವ್ರು ನಮ್ಮ ತಂದೆ ಹತ್ರ ಕಲ್ತು ಮ್ಯಾಜಿಕ್ ಶೋನ, ಐ ಮೀನ್ ಮ್ಯಾಜಿಕ್ ಅನ್ನೋ ಒಂದು ಕಲೆನ, they both started doing shows professionally. ನಾನ್ ಚಿಕ್ಕ ವಯಸ್ಸಲ್ಲಿ ಐ ಯೂಸ್ ಟು ಗೋ ವಿತ್ ಹಿಮ್. ಚಿಕ್ಕ ಟ್ರಿಕ್ ಗಳನ್ನ ಮಾಡ್ತಾ ಇದ್ದೆ, ತಕ್ಷಣ ನನ್ನ ಬಿಟ್ಬಿಡ್ತಿದ್ರು, ಮಾಡೋ ನೀನು ಒಂದು ಟ್ರಿಕ್ ನ ಅಂತ. ಪುಟ್ಟ ಏಜ್ ಇಂದಾನೆ ನಿಮ್ಮ ಪ್ರತಿಭೆ ಶುರುವಾಗಿದೆ. ಸೊ ರೈಟ್. ಹೆಂಗ್ ಅನ್ಸುತ್ತೆ ಮ್ಯಾಜಿಕ್ ಮಾಡುವಾಗ? ಐ ಮೀನ್ ಇಟ್ ಫೀಲ್ಸ್ ವೆರಿ ಲೈಟ್, ಬಿಕಾಸ್ ನಾವು ಜನರನ್ನ ನಗೋದ್ ನೋಡಿದ್ರೆ, ನಮ್ಮಿಂದ ಜನ ಖುಷಿ ಪಡ್ತಿದಾರೆ ಅನ್ನೋದು ನಮ್ಗೆ ಗೊತ್ತಾದ್ರೆ ಇಟ್ ಫೀಲ್ಸ್ ವೆರಿ ಗುಡ್. ಇಟ್ಸ್ ಅ ಫೀಲ್ ಗುಡ್ ತರ. ಅಂಡ್ ವಿ ಗೆಟ್ ಟು ಮೀಟ್ ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್, ಡಿಫ್ರೆಂಟ್ ಪ್ರೊಫೆಷನ್ ಗಳನ್ನ ಮೀಟ್ ಮಾಡ್ತೀವಿ ನಾವು ಬಿಕಾಸ್ ಆಫ್ ದ ಶೋಸ್. ಸೊ ಇಟ್ಸ್ ಈ ಒಂದು ಕಲೆ, ಇಟ್ಸ್ ನಾಟ್ ವೆರಿ ಕಾಮನ್, ಇಟ್ಸ್ ವೆರಿ ರೇರ್, ಇಟ್ಸ್ ಅ ಯೂನಿಕ್ ಆರ್ಟ್ ಫಾರ್ಮ್. 64 ಕಲೆಗಳಲ್ಲಿ ಜಾದು ಅನ್ನೋದು ಒಂದು ಕಲೆ ಆಗಿರೋದ್ರಿಂದ. ಸೊ Elephant wedding rings. See how big they are, huge. Pull it and see once. Pull it tight. Is it tough ring? Turn it around. Turn it like this. Very good. Now give me the rings like that. In fact, these are metal rings. You don't believe me? You can hear the sound. Are they metal rings? Hear the knock click sound. Now can you all just count 1 2 3 loudly and slowly? 1 2. I come to you. Look at this ring, okay? Now Snigdha, just blow. Come here. Turn towards them. Now she's gonna watch it very, very close. Okay, Snigdha? Is it very close to you? Normal rings? Yes? Now, we'll hear the sound. Please count 1 2 3 loudly. 1. Turn it like this. Turn it. Very good. Now watch and just blow. Let's all please clap for Snigdha now. Give her a big round. Thank you. You can sit there. ಅಗೇನ್ ಅದನ್ನ ವಿ ಕಾಲ್ ಇಟ್ ಇಲ್ಯೂಷನ್ ಅಂತ ಕರೀತಾರೆ, ಎನಿ ವಿಚ್ ವೇಸ್. ಸೊ ಇದನ್ನ ಇನ್ ಟರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ನಾವು ಯೂಸ್ ಮಾಡ್ತಿರೋದ್ರಿಂದ ಅಗೇನ್ ಜನ ಖುಷಿ ಪಡ್ತಾರೆ, ವಿ ಎಂಜಾಯ್ ಇಟ್, ತುಂಬಾ ಚೆನ್ನಾಗಿರುತ್ತೆ. ಸೊ ಏನೇನ್ ಚಾಲೆಂಜಸ್ ಬಂತು ಮ್ಯಾಜಿಕ್ ಶೋ ಮಾಡುವಾಗ? ಜನರಲಿ ಚಾಲೆಂಜಸ್ ಅಂತ ಹೇಳಿದ್ರೆ, ಮಕ್ಕಳಿಗೆ there's always the doubt behind what's the magic, the trick, Right. trick, it is nothing different, it's nothing big, it is just sleight of hand ಅಂತ ಅನ್ಕೊಳ್ತಿರ್ತಾರೆ. Correct. So ಅಂತವರಿಗೆ my dad keeps saying, so stop doubting what's behind the magic, just enjoy the magic, because ನಾವು ಯಾವಾಗ ಅದ್ರ ಹಿಂದೆ ಹುಡುಕಕ್ ಹೋಗ್ತೀವೋ, we forget the main purpose. The Correct. main purpose is entertainment ಅಲ್ವಾ? So challenges ತುಂಬಾನೇ ಇರ್ತವೆ, but still we are good at it, so we handle it in the right way, in a subtle way. ಸೊ ಹೆಂಗ್ ಅನ್ಸದಿದೆ? ಡಿಮ್ಯಾಂಡ್ ಅದೇ ರೀತಿ ಇದೆಯಾ? ಹಿಂದೆ ಹೇಗಿತ್ತು ಅದೇ ತರನೇ ಈಗಲೂ ಇದೆ ಅಂತೀರಾ? ಸಿ ಡಿಮಾಂಡ್ ಫಾರ್ ಮಜಿಷಿಯನ್ಸ್ ಖಂಡಿತವಾಗ್ಲೂ ಇವಾಗ್ಲೂ ಇದೆ. ಮುಂಚೆ ಎಷ್ಟಿದ್ಯಾ ಅಂತ ನೀವು ಕೇಳೋದಾದ್ರೆ, ಮುಂಚೆ ಬೆರಳೆಣಿಕೆ ಅಷ್ಟು ಆರ್ಟಿಸ್ಟ್ ಗಳಿದ್ರು ಅಷ್ಟೇನೆ. ಸೊ ಇಡೀ ಬೆಂಗಳೂರಿಗೆ ಒಂದು 5 ರಿಂದ 6 ವೆಲ್ ನೋನ್ ಮ್ಯೂಸಿಷಿಯನ್ಸ್ ಅಂತ ಇದ್ರು. ಇವಾಗ ಹಾಗಲ್ಲ, ಒಂದೊಂದು ಏರಿಯಾಗ ಒಬ್ಬರು ಬರ್ತಾ ಇದಾರೆ, ಚಿಕ್ಕ ಪುಟ್ಟ ಟ್ರಿಕ್ಸ್ ಗಳನ್ನ ಕಲಿತಾರೆ, ನಮ್ಮ ಹತ್ರನೇ ಕಲ್ತು ಹೋಗ್ತಾರೆ. ದೆನ್ ದೇ ಸ್ಟಾರ್ಟ್ ಸ್ಪಾಯ್ಲಿಂಗ್ ದ ಎಫೆಕ್ಟ್ಸ್ ಔಟ್ ಸೈಡ್. ಸೊ ಕಮರ್ಷಿಯಲೈಸ್ಡ್ ಮೈಂಡ್ ಸೆಟ್ ಅಲ್ಲಿ ಹೋದಾಗ ಎಡ್ವರ್ಟ್ ಗಳು ಆಗ್ತವೆ. ಅವಾಗ ಆ ಲೆಕ್ಕದ ಪ್ರಕಾರ ಡಿಮ್ಯಾಂಡ್ ಅವಾಗ್ಲಷ್ಟು ಇಲ್ಲ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಆಸ್ ಇಟ್ ಐ ಕೀಪ್ ಸೇಯಿಂಗ್, ಕ್ವಾಲಿಟಿ ಎಲ್ಲಿರತ್ತೋ they don't have to worry about others or anything else. So we have retained that. ಇದುವರೆಗೂ ಎಷ್ಟು ಶೋಸ್ ನ ಕೊಟ್ಟಿದ್ದೀರಾ, ಮ್ಯಾಜಿಕ್ ಶೋಸ್? See, ಲೆಕ್ಕಾಚಾರ ಪ್ರಕಾರ ನೋಡೋದಾದ್ರೆ, I've not counted in particular ಸ್ಪೆಸಿಫಿಕ್ ಆಗಿ ಅಂತ, ಬಟ್ ಅರೌಂಡ್ 5,000 to 6,000 ಶೋಸ್, ಲೈವ್ ಶೋಸ್ ನ ಕೊಟ್ಟಿದ್ದೀನಿ ಇಲ್ಲಿವರೆಗೂ. ವಾವ್, ನಿರಂಜನ್ ಅವರೇ, ಓ ಮೈ ಗಾಡ್. ಯಾವ್ಯಾವ ತರ ಇವೆಂಟ್ಸ್ ನ ನೀವು ಕಂಡಕ್ಟ್ ಮಾಡ್ತೀರಾ? ಲೈಕ್
ಮ್ಯಾಜಿಕ್ ಶೋಸ್ ಅಂತ ಬಂದಾಗ ನಿಮ್ದೊಂಥರ ಕಂಪ್ಲೀಟ್ ಪ್ಯಾಕೇಜ್ ಅಂತ ಆಗ್ಲೇ ಹೇಳ್ಬಿಟ್ಟೆ ನಾನು. ನೀವು ಸ್ಟೇಜಿಗೆ ಇಳಿದ್ರಿ ಅಂದ್ರೆ ಮ್ಯೂಸಿಕ್, ಮ್ಯಾಜಿಕ್, ಪಪೆಟ್ ಶೋ, ಎಲ್ಲಾನು ಕೂಡ ಒಂದೇ ಇವೆಂಟ್ ಅಲ್ಲೇ ಸಿಗತ್ತೆ. ಸೊ ಬೆಂಗಳೂರಿನ ಮಹಾನಗರದ ಮಹಾತ್ಮರಿಗಂತೂ ಎಲ್ರಿಗೂ ಕೂಡ ಸುಗ್ಗಿ ಹಬ್ಬ ಇದು. ಯಾಕಂದ್ರೆ ಡೆಫಿನೆಟ್ಲಿ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ರೆ ಅವ್ರ ಇವೆಂಟ್ ನ ಬಿಂದಾಸಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಎಲ್ಲಾ True. ತರದ್ರಲ್ಲೂ ಕೂಡ ನಿಮ್ಮ ಪ್ರತಿಭೆ ಇದೆ. ಅಂಡ್ ಇಲ್ಲಿ ಅಟ್ಲಾಂಟಾ ಅಂಡ್ ಕೆನಡಾದ ಕನ್ನಡಿಗರಾಗಿರ್ಬೋದು, ಅಟ್ಲಾಂಟಾದ ಕನ್ನಡಿಗರಾಗಿರ್ಬೋದು, ದಯವಿಟ್ಟು ನಿರಂಜನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬಿಕಾಸ್ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದೇ ಸ್ಟೇಜ್ ಅಲ್ಲಿ ಎಲ್ಲಾ ತರದ ಪರ್ಫಾರ್ಮೆನ್ಸ್ ಕೂಡ ಪರ್ಫಾರ್ಮ್ ಮಾಡ್ತಾರೆ ಇವರು. ಅಂಡ್ ಕಾರ್ಪೊರೇಟ್ ಅಲ್ಲೂ ಕೂಡ ಇವರು ಇವೆಂಟ್ಸ್ ನಡೀತಾ ಇರತ್ತೆ ಅಂತ ಕೇಳ್ಪಟ್ಟೆ. ಸೊ ನೀವು ಆದಷ್ಟು ಎಲ್ರೂ ಕೂಡ ರೆಫರ್ ಮಾಡಿ, ನಿರಂಜನ್ ಅವ್ರನ್ನ ಭೇಟಿ ಮಾಡಿ. ನಿಮ್ಮ ಒಂದು ಇವೆಂಟ್ ನ ಕಾರ್ಯಕ್ರಮವನ್ನ ಇನ್ನಷ್ಟು ಮಧುರವಾಗಿ, ಕಲರ್ಫುಲ್ ಆಗಿ, ಖುಷಿಯಾಗಿ ಆಚರಣೆ ಮಾಡ್ಕೋಬೇಕಾದ್ರೆ ಇಂಥ ಕಲಾವಿದರಿಗೆ ನಾವು ಸಹಕರಿಸ್ಬೇಕು. ಸೊ ದಯವಿಟ್ಟು ಎಲ್ರು ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ನೋಡ್ತಿರೋರು ಎಲ್ರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ನಿರಂಜನ್ ಅವರೇ, ಇಷ್ಟೆಲ್ಲಾ ಶೋಗಳನ್ನ ಪರ್ಫಾರ್ಮ್ ಮಾಡಿದೀರಾ. ಸೊ ಯಾವ್ಯಾವ ತರ ಇವೆಂಟ್ಸ್ ಅನ್ನ ನೀವು ಆರ್ಗನೈಸ್ ಮಾಡ್ತೀರಾ ಮ್ಯಾಜಿಕ್ ಶೋ? ಜನರಲಿ ಬ್ಯಾಂಗ್ಳೂರಲ್ಲಿ ಮೋಸ್ಟ್ ಗೋಯಿಂಗ್ ಅನ್ನೋದಾದ್ರೆ ಇಟ್ ಇಸ್ ಬರ್ತ್ಡೇ ಗಿಗ್ಸ್, ಬರ್ತ್ಡೇ ಪಾರ್ಟೀಸ್, ಬರ್ಡೇ. ಇನ್ಫಾರ್ಮಲ್ ಗ್ಯಾದರಿಂಗ್ಸ್. ಸೊ ಬರ್ತ್ಡೇಗಳಿಗೆ ಮೆಜಾರಿಟಿ ನಾವು ಮಾಡೋದು. ಅದೊಂದು ಹ್ಮ್. ಸೆಗ್ಮೆಂಟ್ ಆದ್ರೆ ಅದ್ರಲ್ಲೇನೆ ವಿ ಹ್ಯಾವ್ ಸಂಗೀತ ಇವೆಂಟ್ ಗಳಿಗೆ ಮಾಡ್ತೀವಿ, ವೆಡ್ಡಿಂಗ್ಸ್ ಮಾಡ್ತೀವಿ, Wow. ಹಲ್ದಿ ಫಂಕ್ಷನ್ಸ್ ಗಳಲ್ಲಿ ಮಾಡ್ತೀವಿ, ಈವನ್ ಹ್ಮ್. ಉಪನಯನಗಳಲ್ಲೂ ಮಾಡಿದೀವಿ. ವಿ ಡೂ ದೇರ್ ನೇಮಿಂಗ್ ಸೆರೆಮನಿಗಳಲ್ಲಿ ಮಾಡ್ತೀವಿ, ಇನ್ ದ ಹ್ಮ್. ನೇಮಿಂಗ್ ಸೆರೆಮನೀಸ್. ಇದನ್ನ ಬಿಟ್ರೆ ಒಂದ್ ಸೆಪರೇಟ್ ಸೆಗ್ಮೆಂಟ್ ಅಂತ ತಗೊಳ್ಳೋದಾದ್ರೆ ವಿ ಡೂ ಇಟ್ ಇನ್ ಕಾರ್ಪೊರೇಟ್ ಸೆಗ್ಮೆಂಟ್ಸ್. ಸೊ ಕಾರ್ಪೊರೇಟ್ ಕಂಪನಿ ಆನ್ಯುವಲ್ ಗ್ಯಾದರಿಂಗ್ಸ್ ಅಲ್ಲಿ ಮಾಡ್ತೀವಿ. ವಿ ಕಂಡಕ್ಟ್ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಫಾರ್ ಔಟ್ಡೋರ್ ಇದು ಗ್ಯಾದರಿಂಗ್ ಗಳಲ್ಲಿ ಮಾಡ್ತೀವಿ. ಸೊ ವಿ ಹ್ಯಾವ್ ಅ ಹೋಲ್ ಲಾಟ್ ಆಫ್ ಪ್ಯಾಕೇಜ್ ಆಸ್ ಯು ಟೋಲ್ಡ್. ಪಪೆಟ್ ಶೋ ಮಾಡ್ತೀವಿ ಫಾರ್ ಕಾರ್ಪೊರೇಟ್ ಆರ್ ದ ಬರ್ತ್ಡೇ ಸೆಗ್ಮೆಂಟ್. Wow. ಅಂಡ್ ಕಾರ್ಪೊರೇಟ್ ಸೆಗ್ಮೆಂಟ್ ಅಲ್ಲಿ ಇವಾಗ ತುಂಬಾ ಬೂಮಿಂಗ್ ಇರೋದು ಅಂದ್ರೆ ಟ್ಯಾರೋ ರೀಡಿಂಗ್. ಸೊ ಆಸ್ ಐ Oh. ಟೋಲ್ಡ್ ಯು, ನಮ್ಮ ತಂದೆ ಹಿ ಡಸ್ ಫಾರ್ಚೂನ್ ಟೆಲ್ಲಿಂಗ್, ಟ್ಯಾರೋ ಕಾರ್ಡ್ ರೀಡಿಂಗ್, ಪಾಮಿಸ್ಟ್ರಿ, ಕ್ರಿಸ್ಟಲ್ ಬಾಲ್ ರೀಡಿಂಗ್ ಎಲ್ಲ ಮಾಡೋದ್ರಿಂದ ಐ ಆಲ್ಸೋ ಲರ್ನ್ ಒನ್ ಆಫ್ ದ ಆರ್ಟ್ ಫಾರ್ಮ್ಸ್. ನಾನು ಪಾಮ್ ರೀಡಿಂಗ್ ಕಲ್ತಿದ್ದೀನಿ. ಸೊ ವಿ ಆಲ್ಸೋ ಕೇಟರ್ ದ ಸರ್ವಿಸ್ ಆಫ್ ಪಾಮ್ ರೀಡಿಂಗ್ ಟು ಕಾರ್ಪೊರೇಟ್ ಸೆಗ್ಮೆಂಟ್ಸ್ ಅಂಡ್ ವೆಡ್ಡಿಂಗ್ಸ್. ತಲೆನಲ್ಲಿ ಎಲ್ಲ ಹೆಂಗ್ ನೆನ್ಪಿಟ್ಕೋತೀರಾ ನಿರಂಜನ್ ಅವರೇ? ಈ ಕಲೆ ಸಿಕ್ಕಿರೋದೇ ಒಂದು ಪುಣ್ಯ ಅಲ್ವಾ? ಅಟ್ಲೀಸ್ಟ್ ಅಷ್ಟು ಎಫರ್ಟ್ಸ್ ಅದು ನಾವು ಹಾಕ್ಬೇಕಲ್ವಾ? ತಾಯಿ ಏನ್ ಹಾಕಿ ಕೂಡ್ಸಿದ್ರು? ಈ ಮೆಮೊರಿನ ಮತ್ತೆ ಕಂಠನ ಎಲ್ಲ ಚೆನ್ನಾಗಿ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡಕ್ಕೆ ಅಂತ. ಮೇ ಬಿ ಪ್ರೀತಿಯಿಂದ ಅವ್ರು ಮಾಡಿರೋದ್ರಿಂದ ಮೇ ಬಿ ಇದೆಲ್ಲ ಇಂಡಲ್ಜ್ ಆಗಿ ಫುಲ್ ಇದಾಗ್ಬಿಟ್ಟಿದೆ ಅನ್ಕೊಳ್ತೀನಿ. ಸೊ ಯಾವ್ದು ಒಂದು ಶೋ ಮೆಮೊರೇಬಲ್ ಆಗಿ ಈಗ್ಲೂ ಕೂಡ ನೆನ್ಪು ಮಾಡ್ಕೋತೀನಿ, ಎವರ್ ಗ್ರೀನ್ ಶೋ ಅಂದ್ರೆ? ಬಹಳಷ್ಟಿದೆ, ಬಟ್ ತುಂಬಾನೇ ನಂಗೆ ಒಂಥರ ಮನ್ಸಲ್ಲಿ ಹೆಚ್ಚಾಗಿ ಉಳಿದಿರೋದು ಅಂತ ಹೇಳಿದ್ರೆ ಇಟ್ ವಾಸ್ ಅ ರೀಸೆಂಟ್ ಶೋ. ನಾನು ಶೇರಿಂಗ್ ಮೈ ಸ್ಟೇಜ್ ವಿತ್ ಮೈ ಫಾದರ್ ವಾಸ್ ಮೈ ಬೆಸ್ಟ್ ಮೆಮರಿ ಅಂತ ಹೇಳ್ಬೋದು. ಬಿಕಾಸ್ ತುಂಬಾ ಕಡಿಮೆ ಮಕ್ಕಳಿಗೆ ಆ ಒಂದು ಅವಕಾಶ ಸಿಗುತ್ತೆ, ರೈಟ್? Right. ಬಿಕಾಸ್ ತಂದೆ ಪ್ರೊಫೆಷನಲ್ ಇರ್ತಾರೆ, ಮಕ್ಕಳು ಯಾವ್ದೋ ಬೇರೆ ಹುದ್ದೆಯಲ್ಲಿ ಇರ್ತಾರೆ, ಹ್ಮ್. ದೇ ನೆವರ್ ಗೆಟ್ ಆಪರ್ಚುನಿಟಿ. ಬಟ್ ನನಗೆ ಆ ಒಂದು ಆಪರ್ಚುನಿಟಿ ಸಿಕ್ತು ರೀಸೆಂಟ್ ಆಗಿ. ಸೆಂಟ್ ಫ್ರಾನ್ಸಿಸ್ ಕಾಲೇಜ್ ಅನ್ನೋ ಒಂದು ದೊಡ್ಡ ಕಾಲೇಜಲ್ಲಿ ಅರೌಂಡ್ ವಿತ್ ಅನ್ ಆಡಿಯನ್ಸ್ ಆಫ್ ಅರೌಂಡ್ 2000 ಸ್ಟೂಡೆಂಟ್ಸ್ Wow. ಮುಂದೆ ಆ ಒಂದು ಸ್ಪೆಷಲ್ ಆಕ್ಟ್ ಅನ್ನ ನಾನು ತಂದೆ ಒಟ್ಟಿಗೆ ಮಾಡಿದ್ದು. ಇಟ್ ಇಸ್ ಮೈ ಮೋಸ್ಟ್ ಮೆಮೊರೇಬಲ್ ಇವೆಂಟ್ ಅಂತ ಹೇಳ್ಬೋದು. Guys, are you ready for the magic show? Do you want to see magician? Yes, then you guys have to call magician along with me, okay? Ready? Okay. 3, 2, 1, and we have the crazy magician. His uncle, try pulling it. Is it strong? Pull. Okay, do this. Do that. Wait, it is not breakable? Pull it hard. Okay, now wait. You give this to me. And now watch carefully. These are steel rings. Do you hear the sound? He'll call you. Can you all? Oh, wait, I'll come to you. I'll come to you. Oh, wait, stand here. Can you all count 1, 2, 3? 1, 2. Let me come close to you. Don't worry. Now, for the next 10 seconds, do not blink. Arush, don't blink at any cost. Can you all see the yellow cloth? Is it visible? Watch my hands. For the next 5 seconds, don't blink. It's an open challenge. Can you all see the yellow cloth again? Arush, can you see it? Now, Arush, I just want you to blow on this. Hey, no through here. We will see if Arush magic works. Tell me, where is the yellow cloth? Come on, let's all welcome the puppet, the bird. Say hi. You all have to sit there. If you come, I will take it back. Yes. So this is, in fact,
a bird, it can look at everybody, it can sit, it can stand. If it feels happy, it will flap its legs like this. Let me come to you guys now. I want you all to please sit. You are not waking from there. Oh, careful, careful, dear. Yeah. You're not supposed to come. Go, 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 go. You are not supposed to touch this, okay? No touching. I will give you a chance to handle this. Now, can we give some space? Yes. Say hi. Hi. ಸಾಹಸ ಮಾತುಣಕೂ ಕೂಡ ನಾನು ವೀಕ್ಷಕರಿಗೆ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ. ಅಂಡ್ ನಿಮ್ಮ ಪರ್ಫಾರ್ಮೆನ್ಸ್ ಗಳನ್ನ ಅಂಡ್ ಪಪೆಟ್ ಅಂತ ಬಂದಾಗ ನೀವು ಏನಾದ್ರು ಸಪರೇಟ್ ಆಗಿ ನಿಮ್ದೇ ಒಂದು ಪಪೆಟ್ Yes, ಮಾಡಿದಿರಾ? definitely. I mean, ಇತ್ತೀಚೆಗೆ ಅಂತೂ ನಾನು ಐ ಹ್ಯಾವ್ ಕೈಂಡ್ ಆಫ್ ಕಸ್ಟಮೈಸ್ ಮೈ ಪಪೆಟ್ಸ್. ಸೊ ಪಪೆಟ್ರಿ ಅಂತ ಅಂದ ತಕ್ಷಣ ಜನರಿಗೆ ಜ್ಞಾಪಕ ಬರೋದು ರಂಗಪುತ್ಥಳಿ, ಆ ಟೆಂಟ್ ನ ಹಾಕಿ ಡ್ಯಾನ್ಸ್ ಮಾಡಿಸ್ತಾರಲ್ವಾ, ಅದನ್ನು ಕೂಡ ನಾವು Right. ಮಾಡ್ತೀವಿ. ಬಟ್ Right. ಅದಕ್ಕಿಂತ ಸ್ವಲ್ಪ ಯೂನಿಕ್ ಆಗಿ ಅನ್ನೋ ತರದಲ್ಲಿ ನಾವು ವಿ ಆರ್ ಹ್ಯಾಂಡ್ಲಿಂಗ್ ಇಂಟರಾಕ್ಟಿವ್ ಪಪೆಟ್ಸ್. ಅದರಲ್ಲಿ ಒಂದು ಗ್ಲವ್ ಪಪೆಟ್ ಬರುತ್ತೆ, ಒಂದು ಸ್ಟಿಕ್ ಪಪೆಟ್ ಬರುತ್ತೆ, ಒಂದು ಸ್ಟ್ರಿಂಗ್ ಪಪೆಟ್ ಬರುತ್ತೆ, Wow. ಮತ್ತೆ ಅನಿಮೆ ಪಪೆಟ್ಸ್ ಗಳು ಬರ್ತವೆ. ಸೊ ವಿ ಹ್ಮ್. ಟೇಕ್ ದೆಮ್ ಟು ದ ಆಡಿಯನ್ಸ್ ಅಂಡ್ ವಿ ಗಿವ್ ದೆಮ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಮಾತನಾಡುವ ಬೊಂಬೆ ಅಂತ ಬರೋದು ಇಟ್ ಇಸ್ ವೆಂಟ್ರಲಾಕ್ವಿಸಮ್. ಅದರಲ್ಲಿ ನಾವು ಬೊಂಬೆಗಳನ್ನ ಮಾತಾಡಿಸ್ತೀವಿ, ಅದನ್ನ ನಾನು Correct. ಮಾಡೋದಿಲ್ಲ. ಬಟ್ ನಾವು ವಿತ್ ದ ಮೂವ್ಮೆಂಟ್ ಆಫ್ ಅವರ್ ಹ್ಯಾಂಡ್ಸ್ ಅಂಡ್ ಫಿಂಗರ್ಸ್ ಅಂಡ್ ದ ಬಾಡಿ ವಿ ಮೇಕ್ ಅ ಟಾಯ್ ಇಂಟು ಲೈಫ್, ವಿ ಗೆಟ್ ಇನ್ ಟು ಲೈಫ್. Wow. ಹಾಗೆ ಮಾಡ್ತೀವಿ. ಎಸ್, ಹಿಂದೆ ಆ ಕಲೆ ಇತ್ತು, ತಗಲು ಬೊಂಬೆ ಆಟ ಅಂತ. ತುಂಬಾ ಖುಷಿ ಆಗತ್ತೆ. ಎಸ್. ಸೊ ಅದನ್ನ ಮತ್ತೆ ಕೇಳೋದಕ್ಕೆ. ಸೊ ಒಟ್ಟಾರೆ ನಿಮ್ಗೆ ಮ್ಯಾಜಿಕ್ ಮ್ಯೂಸಿಕ್ ಎಷ್ಟು ಸಂತೃಪ್ತಿ ಕೊಟ್ಟಿದೆ ನಿರಂಜನ್ ಅವ್ರಿಗೆ? ತುಂಬಾನೇ. ನಾವಾಗ್ಲೇ ಹೇಳಿದಾಗೆ, ಇವಾಗ ಯಾರಿಗಾದ್ರೂ ಬೇಜಾರಾದ್ರೆ, ಇಫ್ ದೇ ಫೀಲ್ ಲೋ, ಡಿಪ್ರೆಷನ್ ಇದಾರೆ ಅಂತ ಹೇಳಿದ್ರೆ, ದೇ ಎಂಜಾಯ್ ಗೋಯಿಂಗ್ ಟು ಕಾನ್ಸರ್ಟ್ ಅಂಡ್ ಫೀಲಿಂಗ್ ಬೆಟರ್. ಅವ್ರ ಯಾರಿಗಾದ್ರೂ ಬೇಜಾರಾಗ್ತಿದ್ಯಾ, ಮೂವಿ ನೋಡೋಣ ಅಂತಾರೆ, ಆರ್ ಮೇ ಬಿ ದೇ ಗೆಟ್ ಇನ್ ಟು ಸಮ್ ಅದರ್ ಎಂಟರ್ಟೈನ್ಮೆಂಟ್ ಲೈಕ್ ಮ್ಯಾಜಿಕ್ ಶೋ ಆರ್ ಸಮ್ ಗೇಮ್ಸ್, ಫನ್ ಗೇಮ್ಸ್ ಆಡಿಸ್ಬೇಕು ಅಂತ. ಬಟ್ ನನಗೆ ನಮ್ಮ ತಂದೆ ತಾಯಿ ಕಡೆಯಿಂದ ಬಂದಿರೋ ಭಿಕ್ಷೆ ಆಗಿರೋದ್ರಿಂದ, ನನಗೆ ಬೇಜಾರಾಯ್ತಾ ಐ ಓನ್ಲಿ ಸಿಂಗ್. ಬೇಜಾರಾಯ್ತಾ ನಾನೇನಾದ್ರು ಆಲಾಪನೆ ಮಾಡ್ಕೊಂಡು ನನ್ನ ಹೀಲ್ ಮಾಡ್ಕೊಳ್ತೀನಿ. ಬೋರ್ ಆಗೋ ಸೀನೇ ಇಲ್ಲ ನಿರಂಜನ್ ಅವ್ರ ಕೇಸಲ್ಲಿ. ಡೆಫಿನೆಟ್ಲಿ ಇಲ್ಲ, ಡೆಫಿನೆಟ್ಲಿ ಇಲ್ಲ. ಅಕಸ್ಮಾತ್ ಇನ್ನೂ ಬೇಜಾರಾಯ್ತಾ ಐ ಗೋ ಅಂಡ್ ಗಿವ್ ಅ ಶೋ. ಸೊ ಅವ್ರು ಖುಷಿ ಪಟ್ರೆ ನಮಗ್ ಖುಷಿ ಆದಂಗೆ ಇಂಡೈರೆಕ್ಟ್ ಆಗಿ, ರೈಟ್? ಬಹುಮುಖ ಪ್ರತಿಭೆನ ಸೂಪರ್. ಒಂಥರ ಖುಷಿ ಆಗತ್ತೆ ನಿಮ್ ಪಯಣ ಕೇಳ್ತಾ ಇದ್ರೆ. ಅಂಡ್ ಇಷ್ಟೆಲ್ಲ ಹೇಳಿದ್ರಿ, ಮ್ಯಾಜಿಷಿಯನ್ ಅಂದಾಗ ನಾವು ಮ್ಯಾಜಿಕ್ ಟ್ರಿಕ್ ಅನ್ನ ನೋಡಿದಲೆ ಹಿಂಗಪ್ಪ ಈ ವಿಡಿಯೋನ ಎಂಡ್ ಮಾಡೋದು. ನಿಮ್ಮಿನ ಒಂದು ಮ್ಯಾಜಿಕ್ ಟ್ರಿಕ್ ಅನ್ನ ನೋಡೋ ಆಸೆ. Sure. So this you need to interact, okay? It is very easy. ನಾನು ಜಸ್ಟ್ ನಿಮ್ಗೆ ತೋರಿಸ್ತೀನಿ ಏನು ಅಂತ ನೀವು ಹೇಳಿದ್ರೆ ಆಯ್ತು. ವಿಚ್ ಕಲರ್ ಇಸ್ ದಿಸ್ ಅಂಡ್ ವಾಟ್ ಇಸ್ ದಿಸ್? ಯೆಲ್ಲೋ ಕಲರ್ ಕರ್ಚೀಫ್ ಆರ್ ಬಟ್ಟೆ, ವಾಟ್ ಎವರ್ ಯು ಕಾಲ್. ಇದು ರೆಡ್ ಕಲರ್ RCB ಕೈಂಡ್ ಆಫ್. RCB. ರೈಟ್. ಇವಾಗ ನಿಮಗೆ ಜನರಲಿ ಪೀಪಲ್ ಆರ್ ಆಡಿಯನ್ಸ್ ಡೌಟ್ ಮ್ಯಾಜಿಷಿಯನ್ಸ್ ಲಾಟ್ ಅಲ್ಲ, ಸೊ ಐ ಶೋ ಬೋತ್ ದಿ ಸೈಡ್ಸ್. ರೈಟ್. ಏನು ಇಲ್ಲ. Okay. Also it's empty hand, right? Watch very carefully. ಈ ಒಂದು ಬಟ್ಟೆನ ನಾನು ನನ್ನ ಎಡಗೈ ಮೇಲೆ ಇಟ್ಕೊಳ್ತೀನಿ, ಓಕೆನಾ? ಕೈ ಮೇಲೆ ಇದೆಯಾ ಬಟ್ಟೆ? ಒಂದು ಚಿಕ್ಕ ತೂತು ಮಾಡ್ತೀನಿ. ಐ ಮೇಕ್ ಅ ಸ್ಮಾಲ್ ಟೈನಿ ಹೋಲ್ ವಿಚ್ ಯು ಆಲ್ಸೋ ಕ್ಯಾನ್ ಸಿ. ಕಾಣಿಸ್ತಿದೆಯಲ್ಲ ಹೀಗೆ? ಕಾಣಿಸ್ತಾ ಇದೆ. ಒಂದು ಕೆಂಪು ಬಟ್ಟೆನ ನಿಮ್ಮ ಕಣ್ಣು ಮುಂದೆನೆ ಇದ್ರ ಮೇಲೆ ಇಡ್ತೀನಿ. ಇವಾಗ ಕೆಂಪು ಬಣ್ಣದ ಬಟ್ಟೆ ಎಲ್ಲಿದೆ? ವೇರ್ ಇಸ್ ದ ರೆಡ್ ಕ್ಲಾತ್ ನಾವು? ಕೈ ಮೇಲಿದೆ. ಆನ್ ಟಾಪ್ ಆಫ್ ದ ಯೆಲ್ಲೋ ಟು ಬಿ ಪ್ರಿಸೈಸ್, ಕರೆಕ್ಟ್? ಒಂದು ಹೋಲ್. ಇವಾಗ ಚಿಕ್ಕ ತೂತು ಮಾಡಿದ್ವಿ ಅಲ್ವಾ? ಸರಿಯಾಗಿ ನೋಡಿ, ಡೋಂಟ್ ಬ್ಲಿಂಕ್. I will start stuffing this red cloth inside the hole. ಇವಾಗ ರೆಡ್ ಕಲರ್ ಬಟ್ಟೆ ಎಲ್ಲಿ ಹೋಗ್ತಾ ಇದೆ? ಒಳಗಡೆ ಎಲ್ಲೋ ಬಟ್ಟೆ ಒಳಗಡೆ ಹೋಗ್ತಿದೆ, ಕರೆಕ್ಟಾ? ನನಗೆ ಗೊತ್ತು ಅರ್ಚನೆ ಮಾಡೋ ಡೌಟ್ ಮಾಡ್ತಿದಾರೆ ಅಂತ. ಈ ಕಡೆ ತೋರಿಸ್ಬಿಡ್ತೀನಿ. ಎನಿ ಅದರ್ ಡೌಟ್ಸ್? ಎಲ್ಲೂ ಆಚೆ ಹೋಗೋ ಜಾಗ ಇಲ್ಲ ಅಲ್ಲ? ಚಾನ್ಸೇ ಇಲ್ಲ. ಸರಿಯಾಗಿ ನೋಡ್ಕೊಳ್ಳಿ. ಇವಾಗ ನೆಕ್ಸ್ಟ್ 5 seconds, ಡೋಂಟ್ ಬ್ಲಿಂಕ್, ವಾಚ್ ಕೇರ್ಫುಲಿ. ಓಕೆ. ಕ್ಯಾನ್ ಯು ಸ್ಟಿಲ್ ಸಿ ದ ರೆಡ್ ಕ್ಲಾತ್? ಕಾಣಿಸ್ತಿದ್ಯಾ? ಎಸ್, ಒಳಗೆ ಹೋಗ್ತಾನೆ ಇದೆ ಅದು. ಇವಾಗ ನಿಧಾನಕ್ಕೆ ನೀವು just blow, oof ಮಾಡಿ ಅಲ್ಲಿಂದಾನೆ, from Atlanta. And now tell me, where is the red cloth? ಎಲ್ ಮಾಯ ಮಾಡಿದ್ರಿ ನಿರಂಜನ್? Oh my God. ಹಾಗೆ ನೋಡ್ತಾ ಇದೆ. I'll take this cloth back on my hand. I'll make one more small hole like this. ಇವಾಗ if I'm just doing this and giving it a spell abracadabra, it just comes back like this. My goodness. ಅಲ್ಲ, ನಂಗೆ ಇನ್ನೊಂದು ಡೌಟ್ ಇದೆ. ನೀವೇನಾದ್ರೂ ಹಾಡ್ತಾನೆ ಮ್ಯಾಜಿಕ್ ಮಾಡ್ತೀರಾ? ಅದು ಒಂದು ಆಗಿದೆ. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ಮೀ. ಇನ್ಫ್ಯಾಕ್ಟ್ ನಮ್ಮ ತಾಯಿ ಮ್ಯಾಜಿಕ್ ಶೋ ಮಾಡ್ಬೇಕು ಅಂತ ಅನ್ಕೊಂಡಾಗ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಈ ಮೈಸೂರ್ ಮಂಜುನಾಥ್, ಮೈಸೂರ್ ನಾಗರಾಜ್ ಅಂತ ಫೇಮಸ್ ಪಾಪ್ಯುಲರ್ ವೈಲಿನಿಸ್ಟ್ ಗಳಿದ್ದಾರೆ. ಅವರ ಕಾನ್ಸರ್ಟ್ ಅಲ್ಲಿ ವಿ ಗಾಟ್ ಟು ಡೂ ದಿಸ್ ಫ್ಯೂಷನ್ ವೇರ್ ವಿ ಡಿಡ್ ನಾಟ್ ಡೂ ಸಮ್ ಫ್ಯೂಷನ್ ಇನ್ ದ ಮ್ಯೂಸಿಕ್, ಬಟ್ ವಿ ಇನ್ಫ್ಯೂಸ್ಡ್ ಮ್ಯಾಜಿಕ್ ಅಂಡ್ ಮ್ಯೂಸಿಕ್.
ಸೊ ಅವರು ಮೃದಂಗಿಸ್ಟ್ ತನಿ ನುಡಿಸ್ಬೇಕಾದ್ರೆ ಅಮ್ಮ ಪರ್ಫಾರ್ಮ್ ಮಾಡಿರೋದು ಉಂಟು ಮ್ಯಾಜಿಕ್ ಶೋನ. ಡಿಫ್ರೆಂಟ್ ಸೂಪರ್. ಡೈಲೆಕ್ಟ್. ನೀವು ಒಂದು ಸಿಂಗಿಂಗ್ ಇನ್ಸ್ಟಾ ಪೇಜ್ ಜೊತೆ ಒಂದು ಮ್ಯಾಜಿಕ್ ಅನ್ನು ಕೂಡ ಇನ್ಸ್ಟಾ ಪೇಜ್ ಓಪನ್ ಮಾಡಿದ್ರೆ ತುಂಬಾ ಬೇಗ Definitely. ಫಾಲೋವರ್ಸ್ ಆಗ್ತಾರೆ, ರೀಲ್ಸ್ On it, ಚೆನ್ನಾಗಿ yeah. ಓಡುತ್ತೆ. Yeah. ಪ್ಲೀಸ್ ಫಾಲೋ ಮಾಡಿ ಇದನ್ನ, ರೈಟ್? Definitely, yes. Yeah. ಎಸ್. ಇದು ನಡುವೆ ನಿಮ್ಗೆ ಎಷ್ಟು ಅವಾರ್ಡ್ಗಳು ಬಂದಿದೆ ನಿರಂಜನ್. ಓ ಮೈ ಗಾಡ್, ಕಲಾರತ್ನ ಅವಾರ್ಡ್ ಅಂತೆ. ಎಷ್ಟು ತರಹದ ನಿಮ್ಮ ಪ್ರತಿಭೆಗೆ ನಿಮ್ಮಂತ ಕಲಾವಿದರಿಗೆ ಕೊಡ್ದಲ್ಲ ಇನ್ ಯಾರಿಗ್ ಕೊಡ್ತಾರೆ? ಸೊ ಹೆಂಗನ್ಸುತ್ತೆ? ಒಂದು ತೃಪ್ತಿ ಹೇಗಿದೆ? ಡೆಫಿನೆಟ್ಲಿ ಖುಷಿ ಆಗತ್ತೆ. ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಕೇಳೋದಾದ್ರೆ, ನಾನು ಸಾಧನೆ ಮಾಡ್ಲಿಕ್ಕೆ ತುಂಬಾನೇ ಇದೆ. ಇದನ್ನ ಮುಂಚೆನೂ ಹೇಳಿದೆ ನಿಮ್ಗೆ, ಸಾಧನೆ ಮಾಡ್ಲಿಕ್ಕೆ ತುಂಬಾ ಇದೆ. ಸೊ ನನಗೆ ಬೆಸ್ಟ್ ಅವಾರ್ಡ್ ಅಂತ ಹೇಳಿದ್ರೆ, ನಾನು ಮಾಡೋ ಒಂದು ಕೆಲಸವನ್ನ, ನಾನು ಹಾಡೋದನ್ನ ತಮ್ಮ ತಂದೆ ತಾಯಿ ಖುಷಿ ಪಟ್ಟು ಹೊಗಳಿದ್ರೆ ದಟ್ ಇಸ್ ದ ಬಿಗ್ಗೆಸ್ಟ್ ಅವಾರ್ಡ್. ನಿಮ್ಮಂತ ಕೇಳಿದರು, ಸೊ ಕೇಳಿದ್ರು, ಇಫ್ ಯು ಲಿಸನ್ ಟು ಮೈ ಮ್ಯೂಸಿಕ್ ಅಂಡ್ ಇಫ್ ಯು ಎಂಜಾಯ್, ದಟ್ ಇಸ್ ದ ಬಿಗ್ಗೆಸ್ಟ್ ಅವಾರ್ಡ್. ಡೆಫಿನೆಟ್ಲಿ ನಮ್ಮ ಹುಡುಗಕ್ಕೆ ಅಂತ ಒಳ್ಳೆ ಇಂಟೆನ್ಷನ್ ಕೊಟ್ಟಿರ್ತಾರೆ, ಅದನ್ನ ನಾನು ಡಿನೈ ಮಾಡಲ್ಲ. ಐ ರೆಸ್ಪೆಕ್ಟ್ ದಟ್. ಬಟ್ ನಾನು ಕಲೀಲಿಕ್ಕೆ, ಸಾಧನೆ ಮಾಡ್ಲಿಕ್ಕೆ ತುಂಬಾ ಇನ್ನು ಇರೋದ್ರಿಂದ, ಸೊ ಆ ಟೈಮಿಗೆ ಹೋದಾಗ ಬಂದ್ರೆ ಐ ಬಿ ಮೇ ಬಿ ಹ್ಯಾಪಿಯರ್. ಇಟ್ ಇಸ್ ಆಪ್ಟ್ ಅಂತ ಅನ್ಕೊಳ್ತೀನಿ ನಾನು. ಯು ರಿಯಲಿ ಡಿಸರ್ವ್ ಇಟ್. ಏನ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಅಂದ್ರೆ, ನಿರಂಜನ್ ಅವರ ಫ್ಯೂಚರ್ ಪ್ರಾಜೆಕ್ಟ್ಸ್? ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ದಿಸ್. ನಾನು ಐ ಆಮ್ ಅ ವೆರಿ ಪ್ಯಾಷನೇಟ್ ಸಿಂಗರ್ ಅಂಡ್ ಐ ವಾಂಟ್ ದಟ್ ಟು ಬಿ ಮೈ ಪ್ರೊಫೆಷನ್ ಆಸ್ ವೆಲ್. ಸೊ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಆಗ್ಬೇಕು ಅಂತ ತುಂಬಾ ಆಸೆ ಇದೆ ಆಸ್ ಅ ಲೀಡ್ ಸಿಂಗರ್. ಅದಕ್ಕೆ ಎಲ್ಲ ಈ ಪ್ರಯತ್ನಗಳನ್ನ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಆಸ್ ಅ ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಬರ್ಬೇಕು ಅಂತ ತುಂಬಾ ಆಸೆ ಇರೋದ್ರಿಂದ ಐ ಹ್ಯಾವ್ ಲಾಟ್ ಆಫ್ ಕಾಂಟ್ಯಾಕ್ಟ್ಸ್. ಮ್ಯೂಸಿಕ್ ಡೈರೆಕ್ಟರ್ಗಳು ಪರಿಚಯ ಇದ್ದಾರೆ, ಆಕ್ಟರ್ಗಳು ಪರಿಚಯ ಇದ್ದಾರೆ. ಬಟ್ ಐ ವಾಂಟ್ ಟು ಶೋ ಕೇಸ್ ಮೈ ಪೀಸ್ ಆಫ್ ವರ್ಕ್, ಮೈ ಪೀಸ್ ಆಫ್ ಆರ್ಟ್ ಅಂಡ್ ಗೆಟ್ ಥ್ರೂ ಇಟ್. ಇನ್ಫ್ಲೂಯೆನ್ಸ್ ಇಂದ ಹೋಗ್ಲಿ ನಂಗೆ ಇಷ್ಟ ಇಲ್ಲ. ಸೊ ಅದ್ರ ಒಂದು ಪ್ರಯಾಣ ಇವಾಗ ಶುರು ಮಾಡಿದೀನಿ. ನಿಮ್ಮಂತ ಪ್ರತಿಭೆಗೆ ಕರೀದಲ್ಲ ಇನ್ ಯಾರನ್ನ ಕರೀತಾರೆ ಬಿಡಿ. ಆಸಮ್ ಆಸಮ್. ನಿಮ್ ಜರ್ನಿ ಕೇಳ್ತಾ ಇದ್ರೆ ಜನ್ ಝಿ, ಜನ್ ಆಲ್ಫಾ, ಜಲ್ ಬೀಟಾ ಎಲ್ರಿಗೂ ಕೂಡ ಮೋಟಿವೇಟ್ ಆಗತ್ತೆ. ಹಾ. ಸೊ ನಿಮ್ ತಂದೆ ತಾಯಿನೂ ವಿಡಿಯೋ ನೋಡ್ತಾ ಇರ್ತಾರೆ, ಅವರು ಕೂಡ ಖುಷಿ ಪಡ್ತಾ ಇರ್ತಾರೆ. ನೀವಂತೂ ಆಂಕರಿಂಗು ಕೂಡ ಎಲ್ಲ ಮಾಡಿದೀರಾ. ಆಂಕರಿಂಗ್ ಬಗ್ಗೆ ನಾವು ಮರ್ತ್ಬಿಟ್ರೆ ಅದ್ ಹೇಗ್ ಸಾಧ್ಯ? ಆಂಕರಿಂಗ್ ನ ಅನುಭವ ಹೇಗಿತ್ತು? ತುಂಬಾನೇ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ನಾನು ಎಂಜಿನಿಯರಿಂಗ್ ಟೈಮಲ್ಲೂ ಇದನ್ನ ಹೇಳಕ್ ಮರ್ತೆ ಇವಾಗ್ಲೇ. ಎಂಜಿನಿಯರಿಂಗ್ ಟೈಮಲ್ಲಿ ಈ ಕೆಲಸ ಸಿಗ್ಬೇಕಾದ್ರೆ, ವೈಲ್ ದ ಪ್ಲೇಸ್ಮೆಂಟ್ಸ್ ವರ್ ಹ್ಯಾಪನಿಂಗ್, ತುಂಬಾ ಜನ ನನ್ನ ಫ್ರೆಂಡ್ಸ್ ಹೂ ವರ್ ವೆರಿ ವೆರಿ ಬೆಟರ್ ದ್ಯಾನ್ ಇನ್ ಟರ್ಮ್ಸ್ ಆಫ್ ದಿಯರ್ ಗ್ರೇಡಿಂಗ್, CGPA ಆರ್ ದೇರ್ ಮಾರ್ಕ್ಸ್ ಪರ್ಸೆಂಟೈಲ್ ಎಲ್ಲ ನಂಗಿಂತ ಚೆನ್ನಾಗಿದ್ರು ದೇ ಕುಡಂಟ್ ಕ್ರ್ಯಾಕ್ ದ ಇಂಟರ್ವ್ಯೂ. But I did, even without having that bigger percentage. The only reason was communication skill. So ನಂಗೆ ಅವಾಗ ಗೊತ್ತಾಗಿದ್ದು, why don't I use this in a right way? Why don't I make this as my boon ಅಂತ ಅನ್ಕೊಂಡು I started anchoring, hosting shows, corporate gigs and annual days ಗಳನ್ನ ಹೋಸ್ಟ್ ಮಾಡಿದೆ. I thoroughly enjoy conversing with people, having the dialogue with people. ತುಂಬಾನೇ ಎಂಜಾಯ್ ಮಾಡಿದ್ದೀನಿ. It has given me a lot of learning curve also. ಎಸ್. ನೀವು ಕಾಲೇಜ್ ಡೇಸ್ ಅಲ್ಲಿ ಏನಾದ್ರೂ ಒಂದು ಸಾಂಗ್ ಅನ್ನ ಕಂಪೋಸ್ ಮಾಡಿದ್ರಾ? ಎಸ್. ನಂಗೆ ಗೊತ್ತಿಲ್ಲ ನೀನ್ ಯಾಕೆ ಜ್ಞಾಪಕ ಮಾಡಿದ್ರಿ ನನಗೆ ಅಂತ. ಆಕ್ಚುಲಿ ನಾನು, ದಿಸ್ ಇಸ್ ಅ ಫನ್ ಸ್ಟೋರಿ. ವೆನ್ ಐ ವಾಸ್ ಇನ್ ಫಸ್ಟ್ PU, ನನಗೆ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬಂದಿತ್ತು ಅನ್ನೋ ಒಂದು ಭಯಕ್ಕೆ ಅಮ್ಮ ತುಂಬಾ ಬೈತಿದ್ರು, ಮಾರ್ಕ್ಸ್ ಕಡಿಮೆ ಬಂದಿಲ್ಲ ನಂಗೆ. ಓಕೆ, ಅಂಡ್ ಶಿ ವಾಸ್ ಆಲ್ವೇಸ್ ಬಿಹೈಂಡ್. ನಾನು ಪ್ರಾಪರ್ ಚೆನ್ನಾಗಿ ಪರ್ಸೆಂಟೇಜ್ ತೆಗಿಬೇಕು, ಒಳ್ಳೆ ಮಾರ್ಕ್ಸ್ ಅಲ್ಲಿ ಇರಬೇಕು, ಟಾಪರ್ ಆಗ್ಬೇಕು ಅಂತ ತುಂಬಾ ಆಸೆ ಇರ್ತಿತ್ತು. ಸೊ ಮಾರ್ಕ್ಸ್ ಕಡಿಮೆ ಬಂದ್ಬಿಟ್ಟಿತ್ತು. ದೇರ್ ವಾಸ್ ನೋ ಅದರ್ ಆಪ್ಷನ್ ನನಗೆ. ಅದನ್ನ ಹೆಂಗಾದ್ರೂ ಪಾರ್ ಮಾಡ್ಕೋಬೇಕು ಅಂತ ಐ ಓನ್ಲಿ ಕಂಪೋಸ್ ದ ಸಾಂಗ್. ನಾನೇ ಒಂದು ಸಾಂಗ್ ನ ಬರ್ದು ಅಮ್ಮನ ಮೇಲೆ, ನಾನು ನನ್ನ ಫ್ರೆಂಡ್ ಅದ್ರ ಟ್ಯೂನ್ ಹಾಕಿ ಹೋಗಿ ಹಾಡ್ಬಿಟ್ವಿ. ಸೊ ಡೆಡಿಕೇಟ್ ಮಾಡಿ. ಡೆಫಿನೆಟ್ಲಿ ಇದನ್ನ ಹಾಡ್ಬಿಟ್ಟು ಅದಾದ್ಮೇಲೆ ನಾನು ಮಾರ್ಕ್ಸ್ ನ ಹೇಳಿದೆ. ಸೊ ಐ ಡಿಡ್ ನಾಟ್ ಗೆಟ್ ಎನಿ ಸ್ಕೋಲ್ಡಿಂಗ್ಸ್ ಅಂತ. ವಾವ್, ಸೂಪರ್. ಸೊ ಡು ಯು ವಾಂಟ್ ಮಿ ಟು ಸಿಂಗ್ ದಟ್ ಸಾಂಗ್? Yes, 2 lines please. Why not? Yeah. ಅಮ್ಮ ನೀ ಅಮ್ಮ, ನಗು ನಗು ನೀನು ನಗು ಒಮ್ಮೆ ಅಮ್ಮ. ಅಮ್ಮ ನೀ ಅಮ್ಮ, ನಗು ನಗು ನೀನು ನಗು ಒಮ್ಮೆ ಅಮ್ಮ. ಅಮ್ಮ ನೀ ಅಮ್ಮ, ಅಮ್ಮ ನೀನೇ ನನಗೆ ದೇವರು, ನನ್ನ ಜೀವಕ್ಕೆ ನೀನೇ ಉಸಿರು. ಅಮ್ಮ ನೀನೇ ನನಗೆ ದೇವರು, ನನ್ನ ಜೀವಕ್ಕೆ ನೀನೇ ಉಸಿರು. ಕಣ ಕಣದಲ್ಲಿ ನೀನು ಹರಿವೆ ನನ್ನಲ್ಲಿ, ಸದಾ ಮನದಿ ಬೆಳೆಸುವೆ ಸ್ಫೂರ್ತಿ ನನ್ನಲ್ಲಿ. ಕಣ ಕಣದಲ್ಲಿ ನೀನು ಹರಿವೆ ನನ್ನಲ್ಲಿ,
ಸದಾ ಮನದಿ ಬೆಳೆಸುವೆ ಸ್ಫೂರ್ತಿ ನನ್ನಲ್ಲಿ. ಅಮ್ಮ ನೀ ಅಮ್ಮ, ನಗು ನಗು ನೀನು ನಗು ಒಮ್ಮೆ ಅಮ್ಮ. ಅಮ್ಮ ನೀ ಅಮ್ಮ. ಎಲ್ಲ ಮಕ್ಕಳ ಮನದಾಳದ ಮಾತನ್ನ ನೀವು ಹೇಳ್ತಾ ಇದ್ದೀರಾ ಅಂತ ಅನ್ಸ್ತಾ ಇದೆ. ಖಂಡಿತವಾಗ್ಲು ಹೌದು. ರೈಟ್. ಸೊ Definitely. ಒಟ್ಟಾರೆ ಎಷ್ಟು ಖುಷಿ ಕೊಟ್ಟಿದೆ ನಿಮ್ಗೆ ಸಂಗೀತ, ಮ್ಯಾಜಿಕ್ಕು ಎಲ್ಲ? It has given me everything ಹೇಳ್ಬೇಕು ಅಂದ್ರೆ. It has given me name, it has given me happiness, it has given me fame, and it has given me blessings from so many people like you. So ನಾನು ಮುಂಚೆನೂ ಇದನ್ನ ಹೇಳಿದೆ, ಜನ ನಮಗೆ ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಫೀಡ್ಬ್ಯಾಕ್ ನ ಕೊಟ್ಟಾಗ ಇನ್ನು ಹುರಿದುಂಬಿಸುತ್ತೆ ನಮ್ನ. ವಿ ಹ್ಯಾವ್ ಲಾಟ್ ಆಫ್ ಲೂಪ್ ಹೋಲ್ಸ್, ಲಾಟ್ ಆಫ್ ಮಿಸ್ಟೇಕ್ಸ್. ಹ್ಯೂಮನ್ಸ್ ಅಂದಾಗ ಇಟ್ ಇಸ್ ನ್ಯಾಚುರಲ್, ಹ್ಯೂಮನ್ ಎರರ್ ಅಂತ ಅದಕ್ಕೆ ರೈಟ್, ಹೇಳೋದು. ರೈಟ್. ಸೊ ಅದ್ ನನ್ನನ್ನ ಟು carve myself into a better sculptor. Definitely people have helped me. And also the music, self-healing ಗೆ, magic ಗೆ, when I go and perform, it gives me a kind of a relief. So overall it has given me a lot of happiness and everything. ದಟ್ಸ್ ಆಸಮ್. ಸೊ ಎಲ್ಲ ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು ನನಗಂತೂ. ಎಲ್ಲಾ ಸಾಧಕರಿಗೂ ಕೇಳೋ ಒಂದು ಕಡೆಯ ಪ್ರಶ್ನೆ, ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನಿಸ್ತು ನಿರಂಜನ್ ಅವರೇ? ನಾನು ಇದನ್ನ ಫಸ್ಟ್ ಹೇಳ್ಬೇಕು ಅನ್ಕೊಂಡೆ, ಒಂದು ಅಕ್ಕ ತಮ್ಮ ಮಾತಾಡ್ದಾಗೆ ಇತ್ತು. ಇಟ್ ವಾಸ್ ಸೋ ನ್ಯಾಚುರಲ್ ಅಂಡ್ ಸೋ ವಾರ್ಮ್. ನಿಮ್ಮ ವೇ ಆಫ್ ಸ್ಪೀಕಿಂಗ್, ನೀವು ಹೇಗೆ ಯು ಕನೆಕ್ಟ್ ವಿಷಯಗಳನ್ನ ಹೇಗೆ ಕನೆಕ್ಟ್ ಮಾಡ್ತೇವೆ ಅನ್ನೋದಕ್ಕೆ ತುಂಬಾ ಫಾರ್ಮಲ್ ಆಗಿ ಹೋಗ್ದೆ, ಇನ್ಫಾರ್ಮಲ್ ಆಗಿ ಒಬ್ಬ ಅಕ್ಕ ತಮ್ಮ ಸೋಫಾ ಮೇಲೆ ಕೂತ್ಕೊಂಡು ಹೇಗೆ ಮಾತಾಡ್ತಾರೋ ಹಾಗಿತ್ತು ಅಂತ ನನಗನ್ನಿಸ್ತು. ಐ ಫೆಲ್ಟ್ ವೆರಿ ಹ್ಯಾಪಿ. ಅಂಡ್ ಐ ಶುಡ್ ಮೆನ್ಷನ್, ಅಟ್ ಲೀಸ್ಟ್ ಇಂತಹ ಚಾನೆಲ್ಗಳನ್ನ ಜನ ಸ್ವಲ್ಪ ಬೆಳೆಸ್ಬೇಕು, ಬೆಂಬಲಿಸ್ಬೇಕು. ಇಟ್ ಕುಡ್ ಬಿ ಇನ್ ಅಟ್ಲಾಂಟಾ ಆರ್ ಇಂಡಿಯಾ, ಎನಿವೇರ್ ಇನ್ ದ ವರ್ಲ್ಡ್. ಇದು ಚೆನ್ನಾಗಿ ರೀಚ್ ಆಗ್ಲಿ. ನನ್ನ ಒಂದು ಪಾಡ್ಕಾಸ್ಟ್ ಮಾತ್ರ ಅಲ್ಲ, ನೀವು ಯಾರೆಲ್ಲ ಈ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ನೀವು ಕೆಲಸ ಮಾಡ್ತಿದಾರಲ್ಲ, ಅಟ್ಲೀಸ್ಟ್ ಆರ್ಟಿಸ್ಟ್ಗಳನ್ನ, ಕಲೆಗಳನ್ನ ನೀವು ಸ್ವಲ್ಪ ಎತ್ತಿ ಹಿಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ ನೋಡಿ. ವಿ ಶುಡ್ ಅಪ್ರಿಶಿಯೇಟ್ ದ್ಯಾಟ್. ಸೊ ನಿಮ್ಮ ಚಾನೆಲ್ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಬ್ಲೂಮ್ ಆಗ್ಲಿ, ಚೆನ್ನಾಗಿ ಬೆಳಿಲಿ ಅಂತ ನಾನ್ ದೇವರಲ್ಲಿ ಐ ಪ್ರೇ ದ ಗಾಡ್. ಏನ್ ಹೇಳೋದು, ನಿಮ್ಮ ಎಲ್ಲಾ ಮಾತುಗಳಿಂದ ನಮ್ಮನ್ನ ಕಟಾಕೊಟ್ಟಿತಾ ಇದ್ದೀರಾ. ನಿಮ್ಮ ಒಂದು ಕಮೆಂಟ್ಸ್ಗೆ ಅಂಡ್ ವಿಶಸ್ಗೆ ನಾವು ತುಂಬಾ ಆಭಾರಿಯಾಗಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ ಜೊತೆ ಮಾತಾಡಿ ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ಮ ಟೈಮು, ನೀವು ಕೊಟ್ಟಿರುವಂತಹ ಈ ಸದಾವಕಾಶ ತುಂಬಾನೇ ಖುಷಿ ಆಯ್ತು. ಅಂಡ್ ನೀವು ಪ್ರೊಫೆಷನಲ್ ಸಿಂಗರ್ ಆಗಿ ವಿ.ಪಿ. ಸರ್ ಜೊತೆ ಕೂತ್ಕೊಂಡು ಹಾಡೋ ಭಾಗ್ಯ ಆದಷ್ಟು ಬೇಗ ಸಿಗ್ಲಿ. ಅಂಡ್ ಅದನ್ನ ನಾವು ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋ ಭಾಗ್ಯ ನಮಗ್ ಸಿಗ್ಲಿ. ಥ್ಯಾಂಕ್ ಯು ಸೊ ಸೋ ಮಚ್. ಹೀಗೆ ನಿಮ್ಮ ಒಂದು ಸಂಗೀತ ಸಾಧನೆ, ಮ್ಯಾಜಿಕ್ ಪಯಣ, ಶೋಗಳು, ಪಪೆಟ್ ಎಲ್ಲಾನು ಕೂಡ ಸರಾಗೊಂಡು ನಡೀತಾ ಇರ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಂತೂ ಹಿಂಗೆ ರೀಲ್ಸ್ ಮೇಲೆ ರೀಲ್ಸ್ ಹಾಕಿ ಹಾಕಿ ಮಿಂಚ್ತಾ ಇರಿ. ಸೊ ಮ್ಯಾಜಿಕ್ ಶೋಗಳು ಬರ್ತಾ ಇರ್ಲಿ. ಸೊ ನಿಮ್ಮ ಕನ್ಸು ಮ್ಯೂಸಿಕ್ ಸ್ಟ್ರೀಮ್ ಅಲ್ಲಿ ಆಸ್ ಅ ಪ್ರೊಫೆಷನಲ್ ಸಿಂಗರ್ ಆಗಿ ಆದಷ್ಟು ಬೇಗ ನೆರವೇರ್ಲಿ. ಎಲ್ಲಾ ದೇವಾನು ದೇವತೆಗಳ ಆಶೀರ್ವಾದ ಮತ್ತು ತಂದೆ ತಾಯಿಯ ಒಂದು ಸಂಪೂರ್ಣ ಬೆಂಬಲ ಮತ್ತು ಆಶೀರ್ವಾದ ನಿಮ್ ಮೇಲೆ ಯಾವಾಗ್ಲೂ ಇದೆ. ಸೊ ಏನ್ ಹೇಳೋದು, ಕಂಪ್ಲೀಟ್ ಪ್ಯಾಕೇಜ್ ನೀವು. ಸೊ ನಿಮ್ಗೆ ಎಲ್ಲಾ ತರದ ಯಶಸ್ಸು, ಶ್ರೇಯೋಭಿವೃದ್ಧಿ ಎಲ್ಲವೂ ಸಿಗ್ಲಿ. ವಿ ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್, ನಿರಂಜನ್ ಅವರೇ. ವಿಶ್ ಯು ಅಂಡ್ ಯುವರ್ ಫ್ಯಾಮಿಲಿ ದ ಸೇಮ್. ಎಲ್ಲ ನಿಮ್ಮ ಒಳ್ಳೊಳ್ಳೆ ಆಸೆಗಳು ನೆರವೇರ್ಲಿ ಆದಷ್ಟು ಬೇಗ. ಥ್ಯಾಂಕ್ ಯು.